ನಮಸ್ಕಾರ. ತಿಂಗಳ ಅಂಗಳದ ಈ ಫೆಬ್ರವರಿ ತಿಂಗಳ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕೆ ಸಂತೋಷ ಆಗ್ತದೆ. ಹಲವಾರು ರೀತಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಾ ಇರೋ ಅಂತಹ ಈ ಒಂದು ಸಂಸ್ಥೆಯಿಂದ ಇವತ್ತು ಕೂಡ ಒಂದು ಅನನ್ಯವಾದ ಒಂದು ಹೊಸದೇ ಅದರದೇ ಆದ ರೀತಿಯಾದ ಕಾರ್ಯಕ್ರಮ ಇವತ್ತು ನಿಮ್ಮ ಮುಂದೆ ಬರ್ತಾ ಇದೆ. ಮಕ್ಕಳ ಕಾರ್ಯಕ್ರಮವನ್ನು ಆನಂದಿಸಿದ್ದೀವಿ. ಇನ್ನು ಬೇರೆ ಬೇರೆ ಕನ್ನಡ ಸಾಹಿತ್ಯದ್ದಿರ್ಬೋದು ಅಥವಾ ಬೇರೆ ಬೇರೆ ಮಜಲುಗಳ ಕಾರ್ಯಕ್ರಮಗಳನ್ನು ನಾವು ಅನುಭವಿಸಿದ್ದೀವಿ. ಇವತ್ತು ಇನ್ನೊಂದು ರೀತಿಯ ಕಾರ್ಯಕ್ರಮವನ್ನು ನಾವು ಕೇಳೋದಕ್ಕೆ ಸಿದ್ಧವಾಗಿರೋಣ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೀವಿ. ಚಿರಂಜೀವಿ ಆದಿತ್ಯ ಪ್ರಾರ್ಥನೆಯನ್ನ ನಡೆಸ್ಕೊಡ್ತಾ ಇದ್ದಾನೆ. ಎಲ್ಲರಿಗೂ ನನ್ನ ಹೆಸರು ಆದಿತ್ಯ. ನಾನು 7ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ನಿಮ್ಮೆಲ್ಲರ ಮುಂದೆ ಒಂದು ದೇವರ ನಾಮವನ್ನು ಆಡುತ್ತಾ ಇದ್ದೇನೆ. ಅದರ ಹೆಸರು ಸುಜನ ಜೀವನ. ಸುಜನ ಜೀವನ ರಾಮ ಸುಗುಣ ಭೂಷಣ, ರಾಮ ಸುಜನ ಜೀವನ, ರಾಮ ಸುಗುಣ ಭೂಷಣ, ರಾಮ ಸುಜನ ಜೀವನ, ರಾಮ ಭುಜಗಭೂಷಣ, ರಾಮ ಭುಜಗಭೂಷಣ, ರಾಮ ಭುಜಗಭೂಷಣಾರ್ಚಿತ ಪುತಜನಾವನ, ರಾಮ ಭುಜಗಭೂಷಣಾರ್ಚಿತ ಪುತಜನಾವನ, ಆತ್ಮಜವಂದಿತ ಶ್ರುತಚಂದನದ ಶತುರಂಗಮ ಮಾವ, ಆತ್ಮಜವಂದಿತ ಶ್ರುತಚಂದನದ ಶತುರಂಗಮ ಮಾವ ಸುಜನ ಜೀವನ, ರಾಮ ಸುಗುಣ ಭೂಷಣ, ರಾಮ ಸುಜನ ಜೀವನ, ರಾಮ ಚಾರುನೇತ್ರ ಶ್ರೀಕಲತ್ರ ಶ್ರೀರಮ್ಯಕಾತ್ರ, ಚಾರುನೇತ್ರ ಶ್ರೀಕಲತ್ರ ಶ್ರೀರಮ್ಯಕಾತ್ರ, ತರಕಾನಮ ಸುಚರೇಂದ್ರ ದಶರಥ ಪುತ್ರ, ತರಕಾನಮ ಸುಚರೇಂದ್ರ ದಶರಥ ಪುತ್ರ, ತರಕಾದಿಪಾನನ ಧರ್ಮ ಪಾಲಕ, ರಾಮ ತರಕಾದಿಪಾನನ ಧರ್ಮ ಪಾಲಕ, ತರಯ ರಘುವರ ನಿರ್ಮಲ ತ್ಯಾಗ ರಾಜಸನ್ ನೋತ, ದರಯ ರಘುವರ ನಿರ್ಮಲ ತ್ಯಾಗ ರಾಜಸನ್ ನೋತ, ಸುಜನ ಜೀವನ ರಾಮ ಸುಗುಣ ಭೂಷಣ, ರಾಮ ಸುಜನ ಜೀವನ, ರಾಮ. ಧನ್ಯವಾದಗಳು. ಧನ್ಯವಾದ ಆದಿತ್ಯನಿಗೆ. ಬಹಳ ಸೊಗಸಾದ ಶಾಸ್ತ್ರೀಯ ರೀತಿಯಲ್ಲಿ ಪ್ರಾರ್ಥನೆಯನ್ನು ನಡೆಸ್ಕೊಟ್ಟಿದ್ಯಾ, ಸಂತೋಷ. ಇನ್ನು ತಿಂಗಳ ಅಂಗಳದ ನಮ್ಮ ಕಾರ್ಯಕ್ರಮದ ರೀತಿ ಏನಿದೆ, ಒಂದು ಸಂಗಾತ ಅಂದರೆ ಒಂದು ಪುಸ್ತಕ ಮತ್ತು ಅದರ ಲೇಖಕರ ಪರಿಚಯದ ಕಾರ್ಯಕ್ರಮ ಇರ್ತದೆ. ಸಂಗೀತ ಅಂದರೆ ಒಂದು ಹಾಡು ಮತ್ತು ಹಾಡಿನ ಹಿನ್ನೆಲೆ, ಅದರ ಒಂದು ಕೌತುಕ ಕಥಾನಕದ ಒಂದು ಹಿನ್ನೆಲೆ ಕೂಡ ಇರ್ತದೆ. ನಂತರ ಬಹಳ ಪ್ರಮುಖವಾದಂತಹ ಮುಖ್ಯ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಈ ಹೊತ್ತು ನಾವು ಸಂಗಾತ ಅನ್ನುವ ಕಾರ್ಯಕ್ರಮವನ್ನು ಈಗ ಆರಂಭ ಮಾಡ್ತಿದ್ದೇವೆ. ಪ್ರತಿ ತಿಂಗಳು ಕೂಡ ಒಂದು ಹೊಸ ಪುಸ್ತಕ, ಅಥವಾ ನಮಗೆ ಯಾರ ಓದದೇ ಇರೋರಿಗೆ ಅದು ಹೊಸ ಪುಸ್ತಕವೇ, ಓದಿದ್ದವರಿಗೆ ಮತ್ತೊಮ್ಮೆ ಅದು ಮನನ ಅಂತ ನಾವು ತಿಳ್ಕೊಳ್ಬಹುದು. ಅಂತಹ ಒಂದು ಪುಸ್ತಕದ ಆ ಲೇಖಕರ ಅದರ ವಿಷಯದ ಒಂದು ಕಿರು ಪರಿಚಯ, ಇದು ಕೇವಲ 5 ರಿಂದ 10 ನಿಮಿಷದ ಒಳಗೆ ಮುಗಿಯುವಂಥ ಕಾರ್ಯಕ್ರಮ. ಅಂತಹ ಈ ಹೊತ್ತಿನ ಸಂಗಾತ ಕಾರ್ಯಕ್ರಮವನ್ನು ಶ್ರೀಯುತ ನವೀನ್ ರವರು ನಡೆಸ್ಕೊಡ್ಲಿದ್ದಾರೆ. ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಪರಿಚಯ ಮಾಡಿಕೊಡುವಂತ ಲೇಖಕ ಪರಿಚಯದ ಅವಶ್ಯಕತೆ ಇಲ್ಲ ಅವ್ರಿಗೆ. ಅವರು
ಕನ್ನಡ ಜಗತ್ತಿನ ಡ್ಯಾನ್ ಬ್ರೌನ್ ಅಂತಾನೆ ಕರೆಸ್ಕೊಳ್ಳುವಂತಹ ಖ್ಯಾತ ರೋಚಕ ಕಾದಂಬರಿಕಾರ ಡಾಕ್ಟರ್ KN ಗಣೇಶಯ್ಯ ಅವರು. ಸೊ ಈ KN ಗಣೇಶಯ್ಯ ಅವರು ಬರೆದಿರುವಂತಹ KN ಗಣೇಶಯ್ಯ ಅವರು ಸಾಕಷ್ಟು ಸುಮಾರು 35 ವರ್ಷಗಳಿಂದ US ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಡಾಕ್ಟರ್ ಆಗಿ ರಿಸರ್ಚ್ ಸ್ಕಾಲರ್ ಆಗಿ ಸಸ್ಯ ವಿಜ್ಞಾನಿಯಾಗಿ ಕಾರ್ಯವನ್ನು ನಡೆಸ್ಕೊಂಡು ಬಂದು ಅಲ್ಲಿದ್ದಾಗಲೇ ಅವರು ಈ ರೋಚಕ ಕಾದಂಬರಿಗಳನ್ನ ಬರೆಯೋದಕ್ಕೆ ಶುರು ಮಾಡಿ ಈಗ ಅವರು ಸದ್ಯಕ್ಕೆ ನಿವೃತ್ತಿ ಹೊಂದಿದರೂ ಸಹ ಅವರು ಸಾಕಷ್ಟು ಮಾಡಿ ಅದು ರೋಚಕ ಕಾದಂಬರಿಗಳನ್ನ ಬರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಕಳೆದ ಭಾನುವಾರದಂತೆ ಅವರ ಇನ್ನೆರಡು ಕಾದಂಬರಿಗಳು ಕಥಾ ಸಂಕಲನಗಳು ಬಿಡುಗಡೆ ಆಗಿದೆ. ದಿವ್ಯ ಸುಳಿ ಮತ್ತೆ ಗುಡಿಮಲ್ಲಂ ಅನ್ನೋ ಎರಡು ಅತ್ಯದ್ಭುತವಾದ ರೋಚಕ ಕಥೆಗಳ ಸಂಕಲನಗಳು ಅವರು ಬಿಡುಗಡೆ ಮಾಡಿದ್ದಾರೆ. ತಾವೆಲ್ಲರೂ ಕೊಂಡು ಓದಬಹುದು ಅದನ್ನ. ಸೊ ಇವತ್ತು ನಾನು ಅವರ ಕಪಿಲಿಪಿ ಸಾರ ಅನ್ನುವಂತಹ ಒಂದು ಅಮೋಘವಾದಂತಹ ಒಂದು ಕಾದಂಬರಿಯನ್ನ ಪರಿಚಯಿಸ್ತಾ ಇದ್ದೀನಿ. ಕಪಿಲಿಪಿ ಸಾರ ಅವರ 3ನೆಯ ಕಾದಂಬರಿ. ಅವರು ಈಗಾಗಲೇ 27 ಕಾದಂಬರಿಗಳನ್ನ ಕಾದಂಬರಿಗಳು ಅಥವಾ ಕಥಾ ಸಂಕಲನಗಳನ್ನ ಬಿಡುಗಡೆ ಬರೆದಿದ್ದಾರೆ. ಇದು ಅವರ 3ನೆಯ ಕಾದಂಬರಿ. ಈ ಕಪಿಲಿಪಿ ಸಾರ ಸುಧಾ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬರ್ತಿದ್ದಂಥದ್ದು, ಬಹಳಷ್ಟು ಜನಮನ್ನಣೆಯನ್ನ ಪಡೆದಂಥದ್ದು, ಬಹಳಷ್ಟು ಇದರ ಬಗ್ಗೆ ವಾದ ವಿವಾದಗಳನ್ನು ನಡೆಸಿ ಇದನ್ನು ತುಂಬಾ ಉನ್ನತ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆಗಳು ನಡೆದಿದೆ. ಅಂತಹ ಉತ್ತಮವಾದ ಕಾದಂಬರಿ. ಸಾಕಷ್ಟು ಜನ ಇದನ್ನ ಓದಿರ್ಬೋದು, ಕೇಳಿರಬಹುದು. ಆದ್ರೆ ನಾನು ಇದನ್ನ ತುಂಬಾ ರೆಕಮೆಂಡ್ ಮಾಡ್ತೀನಿ. ತಾವೆಲ್ಲರೂ ಕೂಡ ಇದನ್ನ ಓದ್ಬೇಕು. ಇದನ್ನ ಇದರ ಕಥೆಯ ಒಂದು ಸಣ್ಣ ತುಣುಕನ್ನ ನಿಮ್ಗೆ ಅಂದ್ರೆ ಸಣ್ಣ ಸಾರಾಂಶವನ್ನ ನಾನು ಇವತ್ತು ಕೊಡೋದಕ್ಕೆ ಇಷ್ಟಪಡ್ತೀನಿ. ಹೆಸರೇ ಎಷ್ಟು ವಿಶಿಷ್ಟವಾಗಿದೆ ಹಾಗೂ ವಿಚಿತ್ರವಾಗಿದೆ ಅಂತ ನಿಮ್ಗೆ ಅನ್ಸ್ಬೋದು. KN ಗಣೇಶಯ್ಯ ಸಾಕಷ್ಟು ಅಥವಾ ಎಲ್ಲ ಕಥೆಗಳ ಕಾದಂಬರಿಗಳ ಅಥವಾ ಪುಸ್ತಕಗಳ ಹೆಸರು ಇಷ್ಟೇ ವಿಶಿಷ್ಟವಾಗಿ ಇರುತ್ತೆ. ಈ ಅವರದ್ದು ಕರಿಸಿರಿಯಾನ, ಕಪಿಲಿಪಿ ಸಾರ ಅಥವಾ ಚಿತಾದಂತ, ಸೊ ಹೀಗೆ ಸಾಕಷ್ಟು ಕಾದಂಬರಿಗಳು ವಿಚಿತ್ರವಾದ ಹೆಸರುಗಳನ್ನೇ ಹೊಂದಿದೆ. ಈ ಕಾದಂಬರಿಯ ಹೆಸರು ಕೂಡ ಕಪಿಲಿಪಿ ಸಾರ. ಸೊ ಇದನ್ನ ನಾವು ಬಿಡಿಸಿ ಓದಿದ್ರೆ ಇದರ ಬಗ್ಗೆ ಕುತೂಹಲಕರವಾದ ಹಿನ್ನೆಲೆಯನ್ನ ನಾವು ನೋಡ್ಬೋದು. ಕಪಿಲಿಪಿ ಸಾರ. ಏನಕ್ಕೆ ಇದು ಕಪಿಲಿಪಿ ಸಾರ ಅಂತ ಬರೆದಿದ್ದಾರೆ ಅಂತಂದ್ರೆ, ಇದು ಸಾಕಷ್ಟು ಅಂಡಮಾನಲ್ಲಿ ಈ ಕತೆ ಹೆಚ್ಚು ತೆರೆದುಕೊಳ್ತಾ ಹೋಗುತ್ತೆ. ಅಂಡಮಾನ್ ದ್ವೀಪಗಳಲ್ಲಿ ಒಂದು ಲಿಪಿಯನ್ನ ಇವರು ನೋಡ್ತಾರೆ. ಈ ಕಥೆಯ ಯಾರು ನಾಯಕಿಯರಿದ್ದಾರೆ ಇವರು ಇದನ್ನ ಒಂದು ಲಿಪಿಯನ್ನು ನೋಡ್ತಾರೆ. ಆ ಲಿಪಿಯಿಂದ ಪ್ರೇರೇಪಿತರಾಗಿ 2-3 ತಂಡಗಳು ಅವರದೇ ಆದಂತಹ ಒಂದು ಪಥದಲ್ಲಿ ಸಾಕೊಂಡು ಏನನ್ನೋ ಹುಡ್ಕೊಂಡು ಹೋಗ್ತಾರೆ ಅನ್ನೋದು ಮುಂದೆ ನಮ್ಗೆ ಗೊತ್ತಾಗತ್ತೆ. ಇದರಲ್ಲಿ ಸ್ವಯಂ ಅವರು ಕೃಷಿ ವಿಜ್ಞಾನಿ ಆಗಿರುವಂತ ಕಾರಣ ಮತ್ತೆ ಸಸ್ಯ ವಿಜ್ಞಾನಿ ಆಗಿರುವಂತ ಕಾರಣ ಕೂಡ ಇವರು ಸಾಕಷ್ಟು ಸಸ್ಯಗಳ ಬಗ್ಗೆ ಇದರಲ್ಲಿ ತುಂಬಾ ಡೀಟೇಲ್ ಆಗಿ ಇದನ್ನ ಬರ್ಕೊಂಡು ಹೋಗಿದ್ದಾರೆ. ಬಾರಾಟಂಗ್ ದ್ವೀಪ ಅಂತ ಅಂಡಮಾನಲ್ಲಿರೋ ದ್ವೀಪದ ಜರವ ಅನ್ನುವಂತಹ ಒಂದು ಟ್ರೈಬ್ಸ್ ಇದ್ದಾರೆ. ಆ ಟ್ರೈಬ್ಸ್ ಬಗ್ಗೆಯಿಂದ ಶುರು ಆಗುವಂತಹ ಈ ಕಾದಂಬರಿ ಕೊನೆಗೆ ಎಂಡ್ ಆಗೋದು ಸಂಜೀವಿನಿ ಅನ್ನೋ ಇದರಲ್ಲಿ. ಸಂಜೀವಿನಿ ಅಂತಂದ್ರೆ ನಾವೆಲ್ಲರೂ ಕೇಳಿರುವಂತಹ ರಾಮಾಯಣದ ಸಂಜೀವಿನಿಯೇ ಈ ಕಥೆಯ ಮೂಲ ವಸ್ತು. ಈಗ ತಮ್ಮೆಲ್ಲರಿಗೂ ಈ ರೋಚಕತೆಯ ಬಗ್ಗೆ ಇದಾಗಿರ್ಬೇಕು. ಅಂದ್ರೆ ರಾಮಾಯಣದ ಸಂಜೀವಿನಿ ನಿಜವಾಗ್ಲೂ ಇತ್ತ, ಅದರ ಹೇಗೆ ಅದು ಒಬ್ಬ ಮೃತ ವ್ಯಕ್ತಿಗೆ ಅದನ್ನು ಜೀವ ಕೊಡುವಂತಹ ಶಕ್ತಿ ಇದೆಯಾ ಅನ್ನೋದನ್ನೇ ತಗೊಂಡು ಈ ಸಸ್ಯ ವಿಜ್ಞಾನಿ ಆಗಿರುವಂತಹ ಡಾಕ್ಟರ್ KN ಗಣೇಶಯ್ಯ ಅವರು ಬಹಳಷ್ಟು ಅಧ್ಯಯನ ಮಾಡಿದ್ದಾರೆ. ಮತ್ತೆ ಅದು ನಿಜವಾದ್ರೆ ಎಲ್ಲಿತ್ತು? ಅದು ಹಿಮಾಲಯದಲ್ಲಿತ್ತ. ರಾಮಾಯಣದಲ್ಲಿ ನಾವು ನೋಡುವಂತದ್ದಾಗಿ ಹಿಮಾಲಯದಿಂದ ಅದನ್ನ ಆಂಜನೇಯ ಎತ್ಕೊಂಡು ಬರ್ತಾನೆ ಅನ್ನೋದ್ರಿಂದ ಹಿಡಿದು ಅವರು ಹಾಗೆ ಬರ್ತಾ ಅದು
ಹಿಮಾಲಯದಲ್ಲಿರುವಂತ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಅವರು ನಿರೂಪಿಸೋದಕ್ಕೆ ಪ್ರಯತ್ನ ಪಟ್ಟು ಅದು ಹಿಮಾಲಯದಲ್ಲಿರ್ಲಿಲ್ಲ. ಆಂಜನೇಯ ಹಿಮಾಲಯಕ್ಕೆ ಹೋಗಿ ವಾಪಸ್ ಬರ್ಲಿಲ್ಲ, ಅವನು ಹೋಗಿದ್ದು ಅಂಡಮಾನ್ ದ್ವೀಪಕ್ಕೆ, ಶ್ರೀಲಂಕಾ ಇಂದ ಅವನು ಅಂಡಮಾನ್ ದ್ವೀಪಕ್ಕೆ ಹೋಗಿ ಈ ಸಂಜೀವಿನಿ ಪರ್ವತವನ್ನ ತಗೊಂಡ್ಬರ್ತಾನೆ, ಈ ಸಂಜೀವಿನಿ ಎಲೆಗಳನ್ನ ತಗೊಂಡ್ಬರ್ತಾನೆ ಅಂತ ಕೂಡ ಹೇಳ್ತಾರೆ. ಅಷ್ಟೇ ಅಲ್ದಿರ ಅದಕ್ಕೆ ಸಾಕಷ್ಟು ಮಾಹಿತಿಗಳು, ಸಾಕಷ್ಟು ದಾಖಲೆಗಳನ್ನ ಕೊಡ್ತಾರೆ. ಅದು ಶಿಲಾಯುಗದ ದಾಖಲೆಗಳನ್ನೆಲ್ಲ ಅವ್ನು ಕೊಡೋದ್ರಿಂದ ರಾಮಾಯಣ ಎಷ್ಟು ಹಳೆಯದು, ಎಷ್ಟು ಪುರಾತನವಾದದ್ದು ಅನ್ನುವಂತಹ, ಅಥವಾ ರಾಮಾಯಣ ನಿಜವೇ ಅನ್ನುವಂತಹ ವಾದಕ್ಕೂ ಕೂಡ ಅವರು ಪುಷ್ಟಿ ಕೊಡ್ತಾರೆ. ಅದ್ಭುತವಾದ ಕಾದಂಬರಿ. ಹಾಗೆ ಈ ಹನುಮಾನ್ ಅಥವಾ ಆಂಜನೇಯನಿಗೂ ಮತ್ತು ಅಂಡಮಾನ್ಗೂ ಇರುವಂತಹ ಸಾಮ್ಯತೆಗಳ ಬಗ್ಗೆ ಅವರು ಬಹಳಷ್ಟು ಚೆನ್ನಾಗಿ, ಸೊಗಸಾಗಿ, ರೋಚಕವಾಗಿ ಅವರು ಬರೀತಾರೆ. ಇಷ್ಟೊಂದು ಸಾಕಷ್ಟು ಇರುವಂತಹ ಈ ಕಾದಂಬರಿಯನ್ನ ನಾನು ನಿಮ್ಮೆಲ್ಲರಿಗೂ ನಾನು ರೆಫರ್ ಮಾಡ್ತೀನಿ. ಹಾಗಾಗಿ ತಾವು ಗಣೇಶನವರ ಯಾವುದೇ ಕಾದಂಬರಿಗಳನ್ನ ಓದೋದಕ್ಕೆ ನೀವು ನೋಡ್ಬೋದು. ಇದೇ ತರಹದ ರೋಚಕತೆ ಇದೆ. ವಿಶೇಷವಾಗಿ ನಾನು ಇವತ್ತು ನಿಮ್ಗೆ ಪರಿಚಯಿಸಿದಂತಹ ಕಪಿಲಿಪಿ ಸಾರವನ್ನ ತಾವು ಖಂಡಿತ ಕೊಂಡು ಓದಿ ಅಂತ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಧನ್ಯವಾದ ನವೀನ್ ಅವರೇ, ಸೊಗಸಾಗಿತ್ತು. ನಿಜವಾಗಿ ಈ ರೀತಿ ಬರೆಯುವಂಥವ್ರು ಕೆಲವು ಜನ ಮಾತ್ರ ಇದ್ದಾರೆ. ಅಂದ್ರೆ ಒಂದು ವಿಜ್ಞಾನದ ಮನಸ್ಸನ್ನ ಇಟ್ಟುಕೊಂಡು ನಮಗೆ ಈಗಾಗಲೇ ಗೊತ್ತಿರೋ ವಿಷಯಗಳ ಬಗ್ಗೆ ಒಂದಷ್ಟು ಹೊಸ ಬೆಳಕನ್ನ ಚೆಲ್ಲುವಂತಹ ಈ ರೀತಿಯ ಬರವಣಿಗೆ ಸ್ವಲ್ಪ ಮಟ್ಟಿಗೆ ಅಪರೂಪವೇ. ಅದು ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಇರಲಿಲ್ಲ ಮೊದಲು, ಈಗ ಹೆಚ್ಚಾಗ್ತಾ ಇದೆ ಅನ್ಸುತ್ತೆ. ಗಣೇಶಯ್ಯನವರು ಅಂತವರು ಅಲ್ಲೊಬ್ರು ನಿಮ್ಮ ಮಾನಸಿಕ ಗುರುಗಳಲ್ಲಿ ಒಬ್ರು ಕೂಡ ಅವರು. ತುಂಬಾ ಸಂತೋಷ, ಬಹಳ ಸೊಗಸಾದ ಪರಿಚಯ. ಬಹುಶಃ ಈ ಮೂಲಕ ಒಂದಷ್ಟು ಗಣೇಶಯ್ಯನವರ ಪುಸ್ತಕಗಳನ್ನ ಹೆಚ್ಚು ಓದುವಂತಹ ಆಸಕ್ತಿ ಹಲವರಲ್ಲಿ ಖಂಡಿತ ಬೆಳಿಬಹುದು ಅಂತ ಅನಿಸ್ತದೆ. ಇದು ಪುಸ್ತಕ ಪರಿಚಯ ಆಯಿತು. ಇನ್ನು ಮುಂದಕ್ಕೆ ಹಾಡುಗಳ ಕಡೆ ಹೋಗೋಣ. ನಮಗೆಲ್ಲ ಬಹಳ ಇಷ್ಟ ಆಗುವಂಥದ್ದು ಹಾಡುಗಳು. ಯಾವುದೇ ಸಂಗೀತ ಅಥವಾ ಒಂದು ಹಾಡು ನಮಗೆ ಇಷ್ಟ ಆಗುತ್ತೆ, ಅದ್ರ ಹಿಂದೆ ಒಂದು ಸಾಹಿತ್ಯ ಇರ್ತದೆ. ಇದು ಜನಪದ ಇರಬಹುದು, ಅಥವಾ ಶಾಸ್ತ್ರೀಯ ಸಂಗೀತ ಇರಬಹುದು, ಲಘು ಸಂಗೀತ ಇರಬಹುದು, ಸಿನಿಮಾ ಸಂಗೀತ ಇರಬಹುದು, ಈ ತರ ಬೇರೆ ಬೇರೆ ಪ್ರಕಾರದ ಸಂಗೀತ ಇರಬಹುದು, ಹಾಡುಗಳಿರ್ಬೋದು. ಆ ಸಾಹಿತ್ಯ ಏನಿದೆ, ಆ ಸಾಹಿತ್ಯದಲ್ಲಿ ಕೆಲವು ಹಾಡುಗಳಿಗೆ ಒಂದು ಕುತೂಹಲಕರವಾದ ಹಿನ್ನೆಲೆ ಕೂಡ ಖಂಡಿತ ಇರ್ತದೆ. ಇದನ್ನ ಕೆಲವರು ಕೇಳಿರಬಹುದು. ಅಂತಹ ಕೆಲವು ಸಾಹಿತ್ಯದ ಸಾಲುಗಳನ್ನ ಹೆಕ್ಕಿ, ಆ ಹಾಡುಗಳನ್ನ ಹೆಕ್ಕಿ ಅದರ ಹಿಂದಿನ ಕೌತುಕವನ್ನ ಹೇಳುವಂಥದ್ದು ಈ ಸಂಗೀತ ವಿಭಾಗದ ವಿಶೇಷ. ಇದು ಕೂಡ 5 ರಿಂದ 10 ನಿಮಿಷದೊಳಗೆ ಆಗುವಂತ ಕಾರ್ಯಕ್ರಮ. ಇವತ್ತಿನ ಸಂಗೀತ ಕಾರ್ಯಕ್ರಮವನ್ನ ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರು, ನಮಸ್ಕಾರ. ವಿಜಯ್ ಸರ್ ಇವಾಗಷ್ಟೇ ಹೇಳ್ದಂಗೆ ಹಾಡು ಅಥವಾ ಸಂಗೀತ ಅಂದ ತಕ್ಷಣ ಮೊದಲು ನೆನಪಾಗೋದೇ ಸಿನಿಮಾ. ಅದರಲ್ಲೂ ಶೃಂಗಾರ ಗೀತೆ ಅಂದ್ರೆ ಸಿನಿಮಾನೇ ನೆನಪಾಗೋದು. ಇವಾಗೆಲ್ಲ ಸಂಗೀತಕ್ಕಿಂತ ಜಾಸ್ತಿ ಡ್ಯಾನ್ಸು, ಶೂಟಿಂಗ್ ಸ್ಪಾಟು ಅಥವಾ ಈ ಗ್ರಾಫಿಕ್ಸ್ ಇಂಥದಕ್ಕೆ ಜಾಸ್ತಿ ಗಮನ ಕೊಡ್ತಾರೆ. ಆದ್ರೆ 70s 80s ದಶಕದಲ್ಲಿ, ಆ ಕಾಲದಲ್ಲಿ ಸಿನಿಮಾ ಹಾಡು ಅಂದ್ರೆ ಅದ್ರ ಸಾಹಿತ್ಯ, ರಚನೆ, ಸಂಯೋಜನೆ, ನಿರ್ದೇಶನ ಆಗ್ಲಿ ಅಥವಾ ಗಾಯನ ಆಗ್ಲಿ, ಇದಕ್ಕೆಲ್ಲ ತುಂಬಾನೇ ಅದ್ಭುತವಾದ ಹಾಗೂ ವಿಶೇಷವಾದ ಅರ್ಥಗಳಿರ್ತಿತ್ತು. ಈ ಕಾಲದಲ್ಲಿ ಹುಟ್ಟಿದ ಒಂದು ಸುಂದರವಾದ ಹಾಗೂ ಅಂದು ಇಂದಿಗೂ ನಂಬರ್ 1 ಆಗೇ ಮೆರೆದಿರುವಂಥ ಮಾಧುರ್ಯದಲ್ಲೇ ತೇಲಿಸುವ ಮಧುರವಾದ ಗೀತೆ ಅಂದ್ರೆ ರವಿವರ್ಮನ ಕುಂಚದ ಕಲೆ ಬಲೆ. ಈ ಹಾಡು ಯಾರಿಗ್ ತಾನೇ ಗೊತ್ತಿಲ್ಲ. ಸೊಸೆ ತಂದ ಸೌಭಾಗ್ಯ ಅಂತ ಒಂದು ಚಿತ್ರ, ಅದರ ಗೀತೆ ಇದು. ಆಗಿಂದ ಈಗಿನ ತನಕ ಅಷ್ಟು ಜನಪ್ರಿಯ ಆಯ್ತು ಈ ಗೀತೆ. PB ಶ್ರೀನಿವಾಸ್ ರವರ ಕಂಠಸಿರಿಯಲ್ಲಿ ಸುಮಧುರವಾಗಿ ಮೂಡಿಬಂದ ಈ ಹಾಡು, ಇದನ್ನ ರಚನೆ ಮಾಡಿದವರು RN ಜೈಗೋಪಾಲ್ ಹಾಗೂ ಸಂಗೀತ ನಿರ್ದೇಶಕರು GK ವೆಂಕಟೇಶ್. ಆವಾಗ ಈ ಮೂವರ ಕಾಂಬಿನೇಷನ್ ಅಂದ್ರೆ ಒಂಥರ ಟಾಪ್. ಈ ಹಾಡು, ಅದ್ರ ಸಾಹಿತ್ಯ, ರಾಗ ಎಲ್ಲ ಕೇಳ್ತಿದ್ರೆ ನಮ್ಗೇನ್ ಅನ್ಸುತ್ತೆ? ಮೋಸ್ಟ್ಲಿ ಇಂಥ ಅಪರೂಪವಾದ ಅದ್ಭುತವಾದ ಹಾಡು ಸೃಷ್ಟಿ ಆಗೋ ಟೈಮಲ್ಲಿ ಇವರೆಲ್ಲ ತುಂಬಾ ಒಳ್ಳೆ ಮೂಡಲ್ಲಿ ಅಥವಾ ಸಂತೋಷವಾದ ಮನಸ್ಥಿತಿಲಿದ್ರು ಅಂತ ಅನ್ಸುತ್ತೆ. ಹಾಗೆ ಅನ್ಕೊಂತೀವಿ ನಾವು. ಕ್ಷಮಿಸಿ, ಆದ್ರೆ ಹಾಗಿರ್ಲೇ ಇಲ್ಲ. ಈ ಹಾಡು ಹುಟ್ಟಿದ್ದೇ ಒಂಥರ ಸೂತಕದ ಸಂದರ್ಭದಲ್ಲಿ ಅಂತಾರೆ GK ವೆಂಕಟೇಶ್ ಅವರು.
ಅವರು ಈ ಹಾಡಿಗೆ ರಚನೆ ಮಾಡುವಾಗ ಮತ್ತೆ ಟ್ಯೂನ್ ಮಾಡಕ್ಕೆ ರೆಡಿ ಆದಾಗ ಅವ್ರಿಗೆ ತುಂಬಾ ಒಬ್ರು ಆಪ್ತ ಸ್ನೇಹಿತರಿದ್ರು, ಸದಾನಂದ್ ಅಂತ. ಇವ್ರ ರೆಕಾರ್ಡಿಂಗ್ ಆಗ್ಲಿ, ಎಡಿಟಿಂಗ್ ಆಗ್ಲಿ ಎಲ್ಲ ಕೆಲಸದಲ್ಲೂ ತುಂಬಾ ಸಹಾಯ ಮಾಡ್ತಿದ್ರು, ಆಪ್ತರಾಗಿದ್ರು. ಅವರು ಅವತ್ತು ಬಂದ್ರು, ಏನು ಟ್ಯೂನಿಂಗ್ ರೆಕಾರ್ಡಿಂಗ್ ಟೈಮ್ಗೆ ಬರ್ತಾರೆ. ಅವಾಗ GK ವೆಂಕಟೇಶ್ ಅವ್ರಿಗೆ ಅವ್ರು ನೋಡಿ ಶಾಕ್ ಆಗುತ್ತೆ, ತಲೆ ಬೋಳ್ಸ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತ ಕೇಳಿದ್ರೆ 1 ವೀಕ್ ಆಯ್ತು ಅಷ್ಟೇ, ಅವ್ರಿಬ್ರ ಅಣ್ಣಂದ್ರನ್ನ ಕಳ್ಕೊಂಡ್ಬಿಟ್ಟಿದ್ದು ಕತೆ ಹೇಳ್ತಾರೆ. ಹೀಗೇನೋ ಆಯ್ತು, ನಮ್ಮಿಬ್ರು ಅಣ್ಣಂದ್ರು ಹೋಗ್ಬಿಟ್ರು ಅಂತ. ಅದೊಂದು ಶಾಕಿಂಗ್ ನ್ಯೂಸು. ಆ ಬೇಸರದಲ್ಲೇನೆ ಅವತ್ ಕೆಲಸ ಆಗ್ಲೇಬೇಕು, ರೆಕಾರ್ಡಿಂಗು ಟ್ಯೂನಿಂಗು ಎಲ್ಲ ಟ್ಯೂನಿಂಗ್ ಮುಗಿಯುತ್ತೆ, ಹೇಗೋ ಹಾಡ್ ರೆಡಿ ಆಗುತ್ತೆ. ಅದೇ ದುಃಖದಲ್ಲೇನೆ ಅಂತೂ ಹಾಡ್ ರೆಡಿ ಆಯ್ತು. ಇನ್ನು ಹಾಡಿರೋರ್ ಕಥೆ ಏನು ಅಂತ ನೋಡೋಣ. ಈ ಮಧುರವಾದ ಶೃಂಗಾರ ಗೀತೆನ ಹಾಡಿದ್ದು ಇನ್ಯಾರು ಅಲ್ಲ, PB ಶ್ರೀನಿವಾಸ್ ಅವರು. PB ಶ್ರೀನಿವಾಸ್ ಅವರು ಹಾಡಿರೋ ರವಿವರ್ಮನ ಹಾಡಂತೂ ಯಾರಿಗೂ ಮರೆಯಕ್ ಸಾಧ್ಯನೇ ಇಲ್ಲ. ಆಗ ಅವರ ಮನಸ್ಥಿತಿ ಹೇಗಿತ್ತು ಅಂದ್ರೆ, RN ಜೈಗೋಪಾಲ್ ಅವರು ಒಂದು ಬುಕ್ ಅಲ್ಲಿ ಹೇಳ್ತಾರೆ ಈ ತರ, PB ಶ್ರೀನಿವಾಸ್ ಅವ್ರಿಗೆ ಅವ್ರು ಕಾಲ್ ಮಾಡ್ತಾರೆ, ನೋಡು ಈ ತರ ಒಂದು ಹಾಡಿದೆ, ಹಾಡ್ತೀಯಾ ಅಂತ. ಅವರೆಲ್ಲ ತುಂಬಾ ಕ್ಲೋಸು. ಹಾಗೆ ಕೇಳಿದಾಗ, ಅವ್ರು ಕಾಲ್ ಮಾಡಿದಾಗ ಆ ಟೈಮಲ್ಲಿ PB ಶ್ರೀನಿವಾಸ್ ಅವರು ಸ್ವಲ್ಪ ಡಲ್ ಆಗಿರ್ತಾರೆ. ಏನು ಅಂತ ನೋಡಿದ್ರೆ, ಅವ್ರ ಜೀವನದ ಸ್ಫೂರ್ತಿಯೇ ಆದಂತ ಅವರ ತಾಯಿ ತೀರ್ ಹೋಗಿ ಅರ್ಧ ಗಂಟೆ ಆಗಿರುತ್ತೆ ಅಷ್ಟೇ ಅವ್ರು ಕಾಲ್ ಮಾಡಿದಾಗ. ಅಂಥ ದುಃಖದಲ್ಲಿದ್ರು PB ಶ್ರೀನಿವಾಸ್ ಅವರು. ಅಂಥ ಸಂದರ್ಭದಲ್ಲೂ ನೀವು ಏನ್ ಮಾಡ್ತೀಯಾ ನೋಡು ಅಂತ ಕೇಳಿದಕ್ಕೆ PB ಶ್ರೀನಿವಾಸ್ ಅವ್ರು ಹೇಳ್ತಾರೆ, ಕಲಾವಿದನಿಗೆ ಕರ್ತವ್ಯ ಮುಖ್ಯ, ನಮ್ಮ ಪರ್ಸನಲ್ ಸೆಂಟಿಮೆಂಟ್ಸ್ ಎಲ್ಲ ಬರಲ್ಲ ಇಲ್ಲಿ ಅಂತ. ಸರಿ ಹಾಡ್ತೀನಿ, ರೆಕಾರ್ಡಿಂಗ್ ಯಾವಾಗ ಬರಬೇಕು ಅಂದ್ರಂತೆ. ಮಾರನೇ ದಿನ 4 ಗಂಟೆಗೆ ಅಂತ ರೆಕಾರ್ಡಿಂಗ್ ಫಿಕ್ಸ್ ಆಗಿತ್ತು. ಆವಾಗ PB ಶ್ರೀನಿವಾಸ್ ಅವರು ಆ ಸಂದರ್ಭದಲ್ಲೂ ಮಾರನೇ ದಿನ ಮಧ್ಯಾಹ್ನದಂಗೆ ತಾಯಿ ಅಂತ್ಯ ಸಂಸ್ಕಾರ ಮುಗಿಸಿ 4 ಗಂಟೆಗೆ ರೆಕಾರ್ಡಿಂಗ್ಗೆ ಸ್ಟುಡಿಯೋದಲ್ಲಿ ಹಾಜರಿದ್ರಂತೆ. ಎಂಥ ಸಂದರ್ಭ ಅಲ್ವಾ ಇದು. ಆಗ ಅವ್ರ ಮನಸ್ಥಿತಿ ಹೇಗಿರ್ಬೋದು. ಅವರು ಹಾಡು ಸಾಹಿತ್ಯ ಏನು ನೋಡಿಲ್ಲ, ಹಾಡನ್ನ ಹೀಗೆ ಅಂತ ಕೊಟ್ರು, ಹಾಡಿನ ಮೇಲೆ ಕಣ್ಣಾಡಿಸಿದ್ರಂತೆ. ತಕ್ಷಣ ಅದರಲ್ಲಿರೋ ಆ ಸಾಹಿತ್ಯ, ವರ್ಡ್ಸ್ ಅದನ್ನೆಲ್ಲ ನೋಡಿ ಅವ್ರ ತಾಯಿ, ಅವರ ಮಮತೆ, ಒಲವು, ಚೆಲುವು ಎಲ್ಲ ತಾಯಿನೇ ಜ್ಞಾಪಿಸ್ಕೊಂಡ್ರಂತೆ. ತಾಯಿನೇ ಬಂದು ನಿಂತಂತೆ ಅನ್ನಿಸ್ತಂತೆ ಅವ್ರಿಗೆ. ಹಾಡುವಾಗ ಅವ್ರು ಅದು ಒಂದೊಂದು ಪದಾನು ಅನುಭವಿಸಿ ಹಾಡಿದ್ದು ನಮ್ಗೆ ಹಾಡು ಕೇಳಿದಾಗ ಗೊತ್ತಾಗತ್ತೆ. ಅದು ಕೊನೆ ಲೈನಲ್ಲಿ, ಕೊನೆ ಸಾಲಲ್ಲಿ ಚಿರಯವ್ವನ ನಿನ್ನದೆ ಅಂತ ಹೇಳುವಾಗ ಅವ್ರು ತುಂಬಾ ಭಾವುಕರಾಗಿ ಅಳಕ್ಕೆ ಶುರು ಮಾಡ್ಬಿಟ್ರಂತೆ. ಹೀಗಿರುವಾಗ PB ಶ್ರೀನಿವಾಸ್ ಅವರು ಅದ್ರ ನಂತರನು ಅವ್ರು ಯಾವುದೇ ಸಮಾರಂಭಕ್ಕೆ ಹೋದ್ರುನು ಜನರು ಅವ್ರನ್ನ ಕೇಳ್ತಿದ್ದಿದ್ದೆ ರವಿವರ್ಮನ ಹೇಳಿ ಅಂತ ಹಾಡಿಸ್ತಿದ್ರಂತೆ. ಅಂಥದ್ರಲ್ಲಿ ಅವರು ಪ್ರತಿ ಸರ್ತಿ ಹಾಡನ್ನ ಹಾಡುವಾಗ್ಲೂ ತುಂಬಾ ಭಾವುಕರಾಗ್ತಿದ್ರು, ಇದನ್ನ ಜ್ಞಾಪಿಸ್ಕೊಂತಿದ್ರು ಅಂತ. ನಾವು ಈ ಶೃಂಗಾರ ಗೀತೆ ಅಂತ ಹೇಳಿದ ತಕ್ಷಣ ಏನೋ ಮೂವಿಲಿ ಬಂದಿರೋ ರೊಮ್ಯಾಂಟಿಕ್ ಸಾಂಗ್ ಅಂದ್ರೆ ಅದನ್ನ ಏನೇನೋ ಅನ್ಕೊಂಡಿರ್ತೀವಿ, ಆದ್ರೆ ಅದನ್ನ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ಏನೋ ನಡೆದಿರುತ್ತೆ, ಅದನ್ನು ಮರೆಮಾಚಿ ಇದೆ ಅಲ್ವಾ ಕಲಾವಿದರು ಅಂದ್ರೆ. ಹೀಗೆ ಪ್ರತಿಯೊಂದು ಸಕ್ಸಸ್ ಅಥವಾ ಜನಪ್ರಿಯತೆಯ ಹಿಂದೆ ಇರುವ ಒಂದು ಕಥೆ ಬೇರೆನೇ ಇರುತ್ತೆ. ಅದರ ಹುಟ್ಟು ಅಥವಾ ಸೃಷ್ಟಿ ಹಿಂದೆ ಇರುವ ಭಾವುಕ ಕಥೆ ಹೇಗಿರುತ್ತೆ ಅಲ್ವಾ. ನೋಡಿ, ಸಂದರ್ಭ ಹೇಗೆ ಇದ್ರು ಕಲಾವಿದರು ಯಾವುದೇ ಮೂಡಲ್ಲಿದ್ರು ಆ ಟೈಮ್ಗೆ ಅವ್ರ ಪರ್ಸನಲ್ ಸೆಂಟಿಮೆಂಟ್ಸ್ ಏನೇ ಇದ್ರು ಅದನ್ನ ಬದಿಗಿಟ್ಟು ಅದನ್ನು ಮರೆಮಾಚಿ ಅವ್ರ ಕರ್ತವ್ಯನ ಹೇಗೆ ನಡೆಸ್ತಾರೆ ಅನ್ನೋದು ತುಂಬಾ ಶ್ಲಾಘನೀಯ. ಧನ್ಯವಾದಗಳು. ಧನ್ಯವಾದ. ಬಹಳ ಸೊಗಸಾಗಿತ್ತು ನಿಮ್ಮ ನಿರೂಪಣೆ. ಹಿನ್ನೆಲೆಯಲ್ಲಿ ಆ ಹಾಡೇ ಬರ್ತಾ ಇರೋದು ಕೂಡ ಅದಕ್ಕೆ ಒಂದು ಪ್ಲಸ್ ಪಾಯಿಂಟ್, ಅದಕ್ಕೆ ಅಧಿಕಾಂಶವನ್ನು ಒದಗಿಸ್ತು ಅಂತ ಭಾವಿಸ್ಬೋದು. ಒಂದು ಸೊಗಸಾದ ಶೃಂಗಾರ ಗೀತೆಯ ಹಿಂದೆ ಎಂತಹ ನೋವಿದೆ ಅನ್ನೋದನ್ನ ನಾವು ಗಮನಿಸಿದ್ರೆ ನಿಜವಾಗಿ ಎಷ್ಟು ಹಾಡುಗಳು ಈ ರೀತಿ ಹುಟ್ಟುತ್ತದೆ, ನೋವಿನಲ್ಲೂ ಒಂದು ಸಂತೋಷದ ಹಾಡು ಹುಟ್ಟಲಿಕ್ಕೆ ಸಾಧ್ಯನಾ ಹೀಗೆ ಅನ್ನುವ ಕೌತುಕವೂ ಕೂಡ ನಮಗಾಗ್ತದೆ. ಹೀಗೆ ತಿಂಗಳು ಇಂತಹ ಒಂದು ಹೊಸ ಬಗೆಯ ಹಾಡುಗಳನ್ನ ಬಿಚ್ಚಿಕೊಳ್ತಾ ಹೋಗ್ತದೆ ಅಂಗಳದಲ್ಲಿ. ಅದನ್ನ ಕೇಳೋಣ. ರವಿವರ್ಮನ ಎಲ್ಲ ಹಾಡುಗಳು ನಾವು ಎಷ್ಟೋ ಕೇಳಿರ್ತೀವಿ, ಎಲ್ಲವೂ ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತೋದಿಲ್ಲ. ಆದ್ರೆ ಕೆಲವು ಹಾಡುಗಳು ಮಾತ್ರ ಗುನುಗು ಹಾಗೆ ಮಾಡಿಬಿಡ್ತದೆ, ಗುಂಗಿಗೆ ಎಳ್ಕೊಳ್ತದೆ. ಅಂತಹ ಕೆಲವು ಹಾಡುಗಳಲ್ಲಿ ಇದು ಕೂಡ ಒಂದು. ಅವರ ಮಧುರ ಕಂಠದಿಂದ ಬಂದಂತಹ ಈ ಹಾಡಿನ ಹಿನ್ನೆಲೆ ಕೂಡ ಈ ತರ ಇದೆ ಅನ್ನೋದು ಒಂದು ರೀತಿ ಅಚ್ಚರಿಯನ್ನು ತರಿಸ್ತದೆ. ತುಂಬಾ ಧನ್ಯವಾದಗಳು ನಿಮಗೆ.
ಈಗ ಮುಂದಿನ ಬಹಳ ಪ್ರಮುಖ ಕಾರ್ಯಕ್ರಮಕ್ಕೆ ಹೋಗೋಣ. ನಮ್ಮ ಇವತ್ತಿನ ಅತಿಥಿಗಳಂತ ಶ್ರೀಯುತ KV ನಾಗರಾಜ್ರವರು, ಕಾವ್ಯಂ ನಾಗರಾಜ್ರವರು ನಮ್ಮೊಡನೆ ಇದ್ದಾರೆ ಈಗ ಆನ್ಲೈನಲ್ಲಿ. ಅವರು ಈಗಾಗಲೇ ಕೊಟ್ಟಿರುವಂತಹ ಅಪ್ರತಿಮ ಹೋರಾಟಗಾರ ಧೋಂಡಿಯಾ ಅನ್ನುವನ ಪರಿಚಯವನ್ನ ಅವರು ಮಾಡಿಕೊಳ್ಳಲಿದ್ದಾರೆ. ನಮಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಗೊತ್ತು, ಅನೇಕರು ಕೇಳಿದ್ದೀವಿ, ಓದಿದ್ದೇವೆ ಚಿಕ್ಕ ವಯಸ್ಸಿನಲ್ಲಿ ಕೂಡ. ಅದರಲ್ಲಿ ಪ್ರಮುಖರ ಬಗ್ಗೆ ಮಾತ್ರ ನಾವು ಹೆಚ್ಚು ತಿಳ್ಕೊಂಡಿದ್ದೀವಿ. ನಂತರ ನಮ್ಮದೇ ಆದ ಒಂದು ಜೀವನ ಇದರಲ್ಲಿ ನಾವು ಮರ್ತು ಹೋಗಿರ್ತೀವಿ. ಆದ್ರೆ ಇಂತಹ ಸಣ್ಣ ಪುಟ್ಟ ಹೋರಾಟಗಾರ ನಾವು ಗಮನಿಸಿಯೇ ಇರೋದಿಲ್ಲ, ಎಷ್ಟು ಜನ ಇದ್ದಾರೆ ಅಂತ. ನಮ್ಮವರೇ ಆದಂತವರು ಅನೇಕರು ನಮಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಅನ್ನೋದು ಕೂಡ ನಾವು ಮರ್ತು ಹೋಗಿರುತ್ತೆ. ಅಂತಹ ಹೋರಾಟಗಾರರಲ್ಲಿ ಒಬ್ಬ ಧೋಂಡಿಯಾ. ಬಹುಶಃ ನಾನು ಕೂಡ ಇವ್ರ ಬಗ್ಗೆ ಕೇಳೇ ಇರಲಿಲ್ಲ. ನಾಗರಾಜ್ರವರು ಮನೆಗೆ ಬಂದು ಈ ಬಗ್ಗೆ ಮಾತನಾಡಿ ಪುಸ್ತಕ ಕೊಟ್ಟಾದ ಮೇಲೆ ನನಗೂ ಕೂಡ ಇದ್ರ ಪರಿಚಯ ಆಗಿ ಸ್ವಲ್ಪ ಹಿನ್ನೆಲೆಯನ್ನು ಹುಡುಕ್ ನೋಡಿದೆ. ಆಗ ಅದ್ರ ಒಂದ್ ಕಡೆ ಮಾತ್ರ ಒಂದು ಇತ್ತು ನಮ್ಮ ಭಾರತ ಚರಿತ್ರೆ ಇದರಲ್ಲಿ, ಧೋಂಡಿಯಾ ಅನ್ನೋನು ಒಬ್ಬ ಪಾಳೆಗಾರ, ಪುಂಡು ಹೋರಾಟಗಾರ ಅನ್ನುವಂತಹ ಮಾಹಿತಿ ಮಾತ್ರ ಇತ್ತು. ಉಳಿದ ಏನು ಮಾಹಿತಿ ನನಗಾಗ ಸಿಗಲಿಲ್ಲ ಅಲ್ಲಿ. ಆದ್ರೆ ಅದರ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿ ಆ ಸ್ಥಳಗಳಲ್ಲೆಲ್ಲ ಹೋಗಿ ಅದನ್ನ ಅಭ್ಯಾಸ ಮಾಡಿ ಅದರ ಬಗ್ಗೆಯೇ ಒಂದು ಪುಸ್ತಕವನ್ನ ಶ್ರೀಯುತ ನಾಗರಾಜ್ರವರು ಹೊರತಂದಿದ್ದಾರೆ. ಇದು ಶ್ಲಾಘನೀಯ ಕೂಡ. ಅವರ ಏನು ಕೆಲಸ ಅವರು ಮಾಡ್ತಾ ಇದ್ದ ವೃತ್ತಿ ಅದು ಕೂಡ ಇವರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯಕ ಆಗಿರೋದು ಕೂಡ ನಾವು ಗಮನಿಸಬೇಕು. ಅಂದ್ರೆ ನಾವು ಎಲ್ಲಿರ್ತೀವೋ ಅಲ್ಲಿ ಇಂತಹ ಕೆಲಸಗಳನ್ನ ಸಾಕಷ್ಟು ಮಾಡಬಹುದು ಅನ್ನೋದಕ್ಕೆ ಕೂಡ ಅವರು ಒಂದು ಉದಾಹರಣೆ ಆಗ್ತಾರೆ. ಅವರ ಒಂದು ಸಣ್ಣ ಪರಿಚಯವನ್ನ ನಾನು ನಿಮಗೆ ಮಾಡಿಕೊಡ್ತೇನೆ. ಶ್ರೀಯುತ KV ನಾಗರಾಜ್, ಕಾವ್ಯಂ ನಾಗರಾಜ್ ಅವರು ನಿವೃತ್ತ ತಹಶೀಲ್ದಾರರು. ಹಾಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅಂತ ಏನಿದೆ ಅದರ ನಮ್ಮ ಕರ್ನಾಟಕ ರಾಜ್ಯದ ಸಹ ಕಾರ್ಯದರ್ಶಿಗಳು ಕೂಡ ಆಗಿದ್ದಾರೆ ಇವರು. ಆರಂಭದಿಂದಲೂ RSS ಅಂದ್ರೆ ಸಂಘದ ಕಾರ್ಯಕರ್ತರು, ಒಂದು ಪ್ರಾಮಾಣಿಕತೆ, ಪಾರದರ್ಶಕತೆ ಮುಂತಾದವನ್ನ ಮೈಗೂಡಿಸಿಕೊಂಡಂತಹ ಒಬ್ಬ ವ್ಯಕ್ತಿ. ಹಾಗೆಯೇ ಕಾರ್ಯತತ್ಪರತೆಯನ್ನು ಕೂಡ. ಹಾಗಾಗಿ ಇವರು ಕವಿ ಕಿರಣ ಅನ್ನುವಂತಹ ಒಂದು ತ್ರೈಮಾಸಿಕ ಪತ್ರಿಕೆಯನ್ನು ಕೂಡ ಹೊರತರ್ತಿದ್ದಾರೆ. ಅದರ ಒಂದು ಝಲಕ್ ನೋಡಿ ಇಲ್ಲಿದೆ. ಅದರ ಸಂಪಾದಕರು ಇವರು. ಈಗ ನಾನು ತೋರಿಸಿದ ಇದರಲ್ಲಿರುವಂತಹ ಕೆಲವು ಭಾವಚಿತ್ರಗಳಿದೆ, ಅದು ಕೂಡ ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದ್ದೇನೆ. ಹಾಗಾಗಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಅಷ್ಟೇ. ಅದು ಏನು ಅಂತ ನಿಮಗೆ ಮುಂದೆ ಗೊತ್ತಾಗ್ತದೆ. ಇದಲ್ಲದೆ ಇವರು ಆ ಧೋಂಡಿಯಾ ಬಗ್ಗೆ ಬರೆದಿರೋ ಪುಸ್ತಕ ಅಲ್ಲದೇ ಕವಿ ಸುಬ್ರಹ್ಮಣ್ಯಯ್ಯ ಅನ್ನುವರ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಒಂದು ಜೀವಗೀತೆ, ಸುಬ್ರಹ್ಮಣ್ಯಯ್ಯ ಒಂದು ಜೀವಗೀತೆ ಅನ್ನುವಂತಹ ಒಂದು ಪುಸ್ತಕ. ಆಮೇಲೆ ಆದರ್ಶದ ಬೆನ್ನು ಹತ್ತಿ ಅನ್ನುವಂತಹ ಒಂದು ಪುಸ್ತಕ ಇದೆ ಇವರದು. ಸಾಧನಾ ಸೋಪಾನಗಳು ಅಂತ ಹೇಳುವಂತಹ ಪುಸ್ತಕ. ಮತ್ತು ಧೋಂಡಿಯಾ ಬಗ್ಗೆ ಒಂದು ಪುಸ್ತಕ. ಇದಲ್ಲದೆ ಮೂಢ ಉವಾಚ ಅನ್ನುವಂತಹ ಒಂದು ಪುಸ್ತಕ ಬರೆದಿದ್ದಾರೆ ಇವರು. ನಾವೆಲ್ಲ ಕಗ್ಗವನ್ನ ಕೇಳಿದ್ದೀವಿ, ಅದು ಮರಳಮುನಿಯ ಇರ್ಬೋದು, ಮಂಕುತಿಮ್ಮ ಇರ್ಬೋದು. ಇದರ ಒಂದು ಪ್ರಭಾವದಿಂದಾಗಿ ಅನೇಕರು ಆ ರೀತಿ ಬರೆಯುವಂತಕ್ಕೆ ಕೈ ಹಾಕಿದ್ದನ್ನು ಗಮನಿಸಿದ್ದೀವಿ ನಾವು. ಬಹಳಷ್ಟು ಜನಕ್ಕೆ ಪ್ರಭಾವ ಇವತ್ತಿಗೂ ಕೂಡ ಅದು ಎಲ್ಲರ ಭಾಷಣದಲ್ಲೂ ಒಂದು ಕಗ್ಗದ ಪದ್ಯ ಬಂದೇ ಬರಬೇಕು, ಆ ರೀತಿ ಇದೆ. ಆ ರೀತಿಯಲ್ಲಿಯೇ ಮೂಢ ಉವಾಚ ಅನ್ನುವಂತಹ ಒಂದು ಪದ್ಯಗಳ ಸಂಕಲನವನ್ನು ಕೂಡ ಬರೆದಿದ್ದಾರೆ ಇವರು. ಅದೇ ಧಾಟಿಯಲ್ಲೇ ಇದೆ ಇದು, ಒಂದು ನೀತಿಯನ್ನು ಹೇಳುವ ರೀತಿಯಲ್ಲಿ. ಆದ್ರೆ ಏನಂದ್ರೆ ಇದು ಅವರಿಗೆ ಅವರೇ ಹೇಳ್ಕೊಂಡ ಹಾಗೆ, ತಮ್ಮನ್ನ ತಾವೇ ವಿಮರ್ಶೆ ಮಾಡ್ಕೊಂಡ ಹಾಗೆ ಇವರು ಅದನ್ನ ಬರೆದಿದ್ದಾರೆ. ಸುಮ್ಮನೆ ಉದಾಹರಣೆಗೆ ಒಂದೇ ಒಂದು ಪದ್ಯ ಹೇಳ್ತೇನೆ, ಅವ್ರ ಬಗ್ಗೆನೇ ಅವ್ರು ಹೇಳ್ಕೊಂಡಿರೋದು. ಒಳಿತ ನಾರೇ ಪೇಳಲ್ ಕಿವಿಯೊಡ್ಡಿ ಕೇಳುವನು, ಬೆರಗು ಗಣ್ಣಿನಲ್ಲಿ ಮೆಚ್ಚುಗೆಯ ಸೂಸುವನು, ಪಂಡಿತನು ಇವನಲ್ಲ ಪಾಂಡಿತ್ಯ ಇವಗಿಲ್ಲ, ಮೂಢರಲ್ಲಿ ಮೂಢನಿವ ಪರಮ ಮೂಢ ಅಂತ ತಮ್ಮ ಬಗ್ಗೆ ತಾವೇ ಹೇಳ್ಕೊಳ್ತಾರೆ. ಇದು ಒಂದು ಝಲಕ್ಕಷ್ಟೇ. ಈ ತರ ಸುಮಾರು 500ಕ್ಕೂ ಹೆಚ್ಚು ಪದ್ಯಗಳನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ಅನೇಕ ತತ್ವಗಳು ಅಡಗಿದೆ. ನಮ್ಮ ಜೀವನದ ಆಗು ಹೋಗುಗಳನ್ನು ಹೇಳಬಹುದಾದಂತಹ ಮಾರ್ಗದರ್ಶಕವಾದಂತಹ ನೀತಿ ಕೂಡ ಅದರಲ್ಲಿ ಇದೆ. ಅಂತಹ ಅನೇಕ ಪದ್ಯಗಳು ಅವರಿಂದ ರಚಿತ ಆಗಿದೆ. ಇದಲ್ಲದೆ ಇವರ ಬಗ್ಗೆ ಇನ್ನೊಂದು ಹಿನ್ನೆಲೆ ಹೇಳಬೇಕು ಅಂದ್ರೆ, ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಇವರು ಸಂಘದ ಒಬ್ಬ ಕಾರ್ಯಕರ್ತ ಅನ್ನೋ ದೃಷ್ಟಿಯಿಂದನೇ ಇವರು ಜೈಲು ಪಾಲಾಗಬೇಕಾಯ್ತು. ಇವ್ರನ್ನ ಜೈಲಿಗೆ ಹಾಕಿದ್ರು. ಹಾಗಾಗಿ ಇವರ ಕೆಲಸ ಕೂಡ ಹೋಗಿತ್ತು. ಆ ದಿನಗಳಲ್ಲಿ ಸುಮಾರು 13 ಕ್ರಿಮಿನಲ್ ಕೇಸುಗಳು ಇವರ ಮೇಲೆ ಬಂದಿತ್ತು. ಆ ಎಲ್ಲ ಹೋರಾಟವನ್ನು ಮಾಡಿದ್ರು. ನಂತರ ಸರ್ಕಾರ ಬದಲಾಗಿದ್ದು, ಆ ತುರ್ತು ಪರಿಸ್ಥಿತಿ ಮುಗಿದಿದ್ದು, ಈ ಥರದ್ದೆಲ್ಲ ಆದಾಗ ನಂತರ ಆ ಕೇಸುಗಳನ್ನೆಲ್ಲ ವಾಪಸ್ ತೆಗೆದುಕೊಂಡ್ರು. ಮತ್ತೆ ಇವರಿಗೆ ಕೆಲಸಕ್ಕೆ ತೊಡಗಿಕೊಳ್ಳೋ ಅವಕಾಶ ಕೂಡ ದೊರಕಿತು. ವಿಶೇಷ ಅಂತಂದ್ರೆ ಇವರು ಆ ನಂತರದಲ್ಲಿ ಬಂದಂತ ಇವರಿಗೆ ಕೆಲಸ ಜೈಲು ಸೂಪರಿಂಟೆಂಡೆಂಟ್. ಅಂದ್ರೆ ಒಬ್ಬ ಜೈಲಿನ ಖೈದಿಯಾಗಿ ಕೂಡ ಇದ್ದಂಥವ್ರು ತತ್ಕ್ಷಣದಲ್ಲೇ ಜೈಲ್ ಸೂಪರಿಂಟೆಂಡೆಂಟ್ ಆದ್ರೂ ಕೂಡ, ಮತ್ತು ತಾಲೂಕು ದಂಡಾಧಿಕಾರಿ ಆದ್ರು, ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೂಡ ಆದ್ರು. ಇದೊಂದು ವಿಶೇಷ ಸಂದರ್ಭ. ಒಬ್ಬ ಖೈದಿಯಾಗಿ ಇದ್ದಂತಹ ವ್ಯಕ್ತಿಗೆ ಈ 2 ಹುದ್ದೆಗಳು ಕೂಡ ದೊರಕಿರೋದು ಇದು ಬಹಳ ವಿಶೇಷ. ಮತ್ತು ಇತ್ತೀಚಿನ ಕೋವಿಡ್ ಸಂದರ್ಭವನ್ನ ದಾಟುವ ಸಂದರ್ಭದಲ್ಲಿ, ನಾವೆಲ್ಲ ದಾಟುವ ಸಂದರ್ಭದಲ್ಲಿ ಇವರು ಅದರ ಹತ್ತಿರಕ್ಕೆ ಹೋಗಿ ಬಂದಂತವರು ಆಗಿದ್ದಾರೆ. ಆ ಅನುಭವ ಕೂಡ ಇವರಿಗೆ ಆಗಿದೆ. ಹಾಗಾಗಿ ಎಲ್ಲ ಅನುಭವಗಳ ಹಿನ್ನೆಲೆಯಲ್ಲಿ ಒಬ್ಬ ಸಜ್ಜನ, ಸಹೃದಯ
ವ್ಯಕ್ತಿಯಾದಂಥ ಶ್ರೀಯುತ KV ನಾಗರಾಜ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಕನ್ನಡದವನು. ದೋಂಡಿಯ ಬಗ್ಗೆ ಅವರು ಏನನ್ನು ಹೇಳ್ತಾರೆ, ಆ ಕಥಾನಕ ಎಷ್ಟು ರೋಚಕವಾಗಿದೆ, ನಮ್ಮವನ ಬಗ್ಗೆ ನಾವು ಒಂದಿಷ್ಟು ಹಂಚಿಕೊಳ್ಳೋಣ. ಶ್ರೀಯುತ KV ನಾಗರಾಜ್ ಅವರಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ತಿಂಗಳ ಅಂಗಳ ವೇದಿಕೆಗೆ ನನ್ನನ್ನು ಪರಿಚಯಿಸಿದ ಹಾಗೂ ತಿಂಗಳ ಅಂಗಳದ ಪರಿಚಯ ಮಾಡಿಕೊಟ್ಟ, ವೈವಿಧ್ಯಮಯ ಪರಿಚಯ ಮಾಡಿಕೊಟ್ಟಂತ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ಸಂಬಂಧಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಇಲ್ಲಿ ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಜ್ಜನ ಬಂಧುಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ಮಾತಾಡಲಿಕ್ಕೆ ನಾನು ಒಬ್ಬ ಒಳ್ಳೆಯ ಮಾತುಗಾರ ಅಲ್ಲ, ಆದರೆ ಒಳ್ಳೆಯ ವಿಷಯಗಳನ್ನು ಮಾತಾಡಬೇಕಂತ ಸಂದರ್ಭ ಬಂದಾಗ ವಿಚಾರವನ್ನು ಮಂಡನೆ ಮಾಡುವಂತ ಒಂದು ಕರ್ತವ್ಯದ ದೃಷ್ಟಿಯಿಂದ ನಾನು ಮಾಡಲಿಕ್ಕೆ ಹಿಂಜರಿಯುವುದಿಲ್ಲ. ಈ ಒಂದು ಸಂದರ್ಭದಲ್ಲಿ ನನಗೆ ಧುಂಡ್ಯವಾಗಿನ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ನನಗೆ ಇರುವಂತ ಸಮಯ ಎಷ್ಟು ಅಂತ ಹೇಳ್ಬೋದು ಆಯೋಜಕರು? ಮುಂದಿನ ಒಂದು ಗಂಟೆ ಕಾಲ ನೀವು ಮಾತಾಡ್ಬೋದು, 50 ರಿಂದ 60 ನಿಮಿಷ. ಬಹಳ ದೀರ್ಘ ಸಮಯ ಆಗಿದೆ, ಪರವಾಗಿಲ್ಲ. ಅಂದ್ರೆ ಅದರಲ್ಲಿ ಮತ್ತೆ ಸಂವಾದ ಕೂಡ ಸೇರ್ಕೋತದೆ. ನೀವು ಏನು ವಿಷಯ ಹೇಳ್ತಿರೋ ಅಂತ ಅದ್ರ ಬಗ್ಗೆ ಪ್ರಶ್ನೆ ಅಥವಾ ಚರ್ಚೆ, ಸಂವಾದ ಏನಾದ್ರು ಇದ್ರೆ ಕೂಡ ಅದು ಮಾಡ್ಬೋದು ನಾವು. ಸರಿ, ಆಯ್ತು, ಒಳ್ಳೆದಾಯ್ತು. ಧೋಂಡಿಯ ವಾಗ್ ನಮ್ಮ ಕನ್ನಡ ನಾಡಿನವನು, ಚನ್ನಗಿರಿಯಲ್ಲಿ ಹುಟ್ಟಿದವನು, ಅಪ್ಪಟ ಕನ್ನಡಿಗ, ಮರಾಠ ದಂಪತಿಗಳಿಗೆ ಹುಟ್ಟಿದಂಥವನು. 1745 ಸುಮಾರಿನಲ್ಲಿ ಚನ್ನಗಿರಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ ಕರ್ನಾಟಕದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋ ವಿಷಯ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ನಾವು ಸಾಮಾನ್ಯವಾಗಿ ಹೇಳ್ತೀವಿ ಸ್ವಾತಂತ್ರ್ಯೋತ್ಸವ ಅಂತ ತಕ್ಷಣ ನಾವೆಲ್ಲರೂ ಮಾತಾಡೋದು ಗಾಂಧೀಜಿ, ಕಾಂಗ್ರೆಸ್ಸು, ಗಾಂಧೀಜಿ ಸತ್ಯಾಗ್ರಹ, ಅಹಿಂಸಾ ಒಂದು ಚಳುವಳಿ ಮೂಲಕ ನಮಗೆ ಸ್ವಾತಂತ್ರ್ಯ ಸಿಕ್ತು, ಇಷ್ಟೆಲ್ಲ ಹೇಳ್ತೀವಿ ನಾವು. ಬ್ರಿಟಿಷರ ವಿರುದ್ಧ ನಡೆದಂತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಅದು ನಡೆದಂತ ಸಂದರ್ಭದಲ್ಲಿ ಗಾಂಧೀಜಿ ಹುಟ್ಟೇ ಇರಲಿಲ್ಲ. ಅದಕ್ಕೂ ಮುನ್ನ ಸಹ ಬ್ರಿಟಿಷರು ಕಾಲಿಟ್ಟ ಗಳಿಗೆಯಿಂದಲೂ ಸಹ ಹೋರಾಟ ಮಾಡಿದಂತ ಸಾವಿರಾರು ಜನರ ಇತಿಹಾಸ ಪುಟಗಳಿದೆ, ಅದೆಲ್ಲ ಮುಚ್ಚಿ ಹೋಗಿದೆ. ಅದೇ ರೀತಿ ನಮ್ಮ ಕರ್ನಾಟಕದ ಅಪ್ರತಿಮ ಹೋರಾಟಗಾರ ಧೋಂಡಿಯ, ಅವನ ಪರಾಕ್ರಮ, ಶೌರ್ಯ, ಅವನ ಸಂಘಟನಾ ಶಕ್ತಿ, ಇವುಗಳ ಹಿನ್ನೆಲೆಯಲ್ಲಿ ಅವನಿಗೆ ವಾಗ್ ಅಂದ್ರೆ ಹುಲಿ ಅನ್ನೋ ಹೆಸರು ಸಹ ಅಡ್ಡೆಸರು ಇತ್ತು. ಧೋಂಡಿಯ ವಾಗ್ ಅಂತ ಕರೀತಾ ಇದ್ರು. ಅಂತಹ ಧೋಂಡಿಯ ವಾಗ್ನ ಬಗ್ಗೆ ಯಾವುದೇ ವಿಷಯನ ಬಹುತೇಕ ಕನ್ನಡಿಗರಿಗೆ ಗೊತ್ತೇ ಇಲ್ಲ ಅನ್ನೋ ವಿಷಯ ನಿಜಕ್ಕೂ ಒಂದು ದುರಂತದ ಸಂಗತಿ, ದುರದೃಷ್ಟಕರ ಸಂಗತಿ. ಕೇವಲ ಒಬ್ಬ ಧೋಂಡಿಯ ಅಲ್ಲ, ಅವನಂತ ಸಾವಿರಾರು ಜನರ ಬಗ್ಗೆ ನಮಗೆ ಗೊತ್ತೇ ಇಲ್ಲ, ತಿಳಿದೇ ಇಲ್ಲ. ಇದು ನಮ್ಮ ಇತಿಹಾಸಕಾರರ ತಪ್ಪೋ, ನಮ್ಮ ಆಡಳಿತಗಾರರ ತಪ್ಪೋ, ನಮ್ಮ ಶಿಕ್ಷಣ ಪದ್ಧತಿಯ ತಪ್ಪೋ, ನಮ್ಮ ಪೋಷಕರ ತಪ್ಪೋ, ನಮ್ಮ ಅಭಿಮಾನ ಶೂನ್ಯತೆಯ ತಪ್ಪೋ ಗೊತ್ತಿಲ್ಲ. ಆದ್ರೆ ತಪ್ಪು ಅನ್ನೋದು ಮಾತ್ರ ಕಠೋರವಾದಂತ ಸತ್ಯ. ನಾನು ಒಂದು ಮಾತು ಹೇಳಿದೆ, ಧೋಂಡಿಯ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ. ಈ ಹಿನ್ನೆಲೆಯಲ್ಲಿ ನಾವು ಕೆಲವು ಸಂಗತಿಗಳನ್ನ, ಧೋಂಡಿಯ ಹುಟ್ಟದಂತ ಸಂದರ್ಭದಲ್ಲಿ ಇದ್ದಂತ ರಾಜಕೀಯ ಪರಿಸ್ಥಿತಿ ಹಿನ್ನೆಲೆಯನ್ನು ಸಹ ನಾವು ಗಮನಿಸಬೇಕಾಗ್ತದೆ. ಮತ್ತೆ ಬ್ರಿಟಿಷರು ಕರ್ನಾಟಕದಲ್ಲಿ ಕಾಲಿಟ್ಟಂತ ಅವಧಿಯಲ್ಲಿ ನಡೆದಂತ ಸಂಘರ್ಷಗಳ ಬಗ್ಗೆನೂ ನಾವು ಗಮನಿಸಬೇಕಾಗ್ತದೆ. ಬ್ರಿಟಿಷರು ಕನ್ನಡ ನಾಡಿನಲ್ಲಿ ಅವರ ಸ್ವಾಮಿತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು 1766ರಲ್ಲಿ. ಟಿಪ್ಪುವು ಮತ್ತೆ ಬ್ರಿಟಿಷರ ನಡುವೆ 4 ಯುದ್ಧಗಳಾಗ್ತವೆ. 4ನೆಯ ಯುದ್ಧದಲ್ಲಿ 1799ರಲ್ಲಿ ಟಿಪ್ಪು ಬ್ರಿಟಿಷರಿಂದ ಸೋತು ಹತನಾದಾಗ ಕರ್ನಾಟಕ ಬ್ರಿಟಿಷರ ಸ್ವಾಧೀನಕ್ಕೆ ಬರುತ್ತೆ. ಹೀಗಿರುವಾಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಧೋಂಡಿಯಾ ಅಂತಂದಾಗ ಪ್ರಶ್ನೆ ಎದುರಾಗುತ್ತೆ, ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಹೌದೋ ಅಲ್ವೋ ಅಂತ ಹೇಳಿ. ಈ ಪ್ರಶ್ನೆಗೆ ಸಾಕಷ್ಟು ವಾದ ವಿವಾದಗಳು ಮೊದಲಿಂದ ನಡ್ಕೊಂಡು ಬಂದಿದೆ. ಆದ್ರೆ ಇದು ಧೋಂಡಿಯ ಮಧ್ಯದಲ್ಲಿ ಬಂದಿಲ್ಲ, ಯಾಕಂದ್ರೆ ಧೋಂಡಿಯ ಹೆಸರು ಯಾರಿಗೂ ಗೊತ್ತಿಲ್ಲ.
ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಡದ ನಿಜ, ಆದರೆ ಆತನ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಪರಿಗಣಿಸಬಹುದಾ? ಅವನು ನಮ್ಮ ನಾಡು, ನುಡಿ, ಸಂಸ್ಕೃತಿ ಹಿರಿಮೆಗೋಸ್ಕರ ಹೋರಾಡಿದ್ನ? ತನ್ನ ರಾಜ್ಯ ಉಳಿಸ್ಕೊಳ್ಳೋಕೋಸ್ಕರ ಹೋರಾಡ್ದ? ರಾಜ್ಯ ವಿಸ್ತರಣೆಗೋಸ್ಕರ ಹೋರಾಡ್ದ ಅಂಥೇಳಿ ಮತ್ತೆ ಈ ನಾಡಿನ ನಾಡು, ನುಡಿ, ಸಂಸ್ಕೃತಿ, ಪರಂಪರೆ, ಸಂಸ್ಕೃತಿ ಇದನ್ನ ನಾಶ ಮಾಡೋದಕ್ಕೋಸ್ಕರ ಸಾಕಷ್ಟು ಅವನ ನಡವಳಿಕೆಗಳು ಕಾರಣ ಆದವು ಅನ್ನೋದು ಸಹ ಅವನ ವಿರುದ್ಧ ಮಾತಾಡೋರಿಗೆ ಸಾಕಷ್ಟು ಸಾಕ್ಷಿಗಳಿದೆ, ಇತಿಹಾಸ ಪಡೆದ ದಾಖಲೆಗಳಿದೆ, ಅದಕ್ಕೆ ವಾದ ಇದೆ. ಇತಿಹಾಸ ಅಂತ ಹೇಳಿದ್ರೆ ಅದು ಹೇಗಿದೆಯೋ ಹಾಗೆ ಹೇಳುವಂಥದ್ದು. ಅದು ಹಾಗೆ ಇತ್ತು ಅನ್ನೋ ಪದದ ಅರ್ಥ, ಇತಿಹಾಸದ ಪದದ ಅರ್ಥ ಅದು ಹಾಗೆ ಇತ್ತು ಅಂತ ಹೇಳಿ. ಆದರೆ ಟಿಪ್ಪು ಒಬ್ಬ ಧರ್ಮ ಸಹಿಷ್ಣು, ಪರಮತ ಸಹಿಷ್ಣು, ಎಲ್ಲರನ್ನೂ ಒಂದೇ ರೀತಿ ನೋಡ್ಕೊಳ್ತಾ ಇದ್ದ ಅಂತ ಪ್ರಚಾರ ಮಾಡುವಂತ ವ್ಯಕ್ತಿಗಳು, ಅದೇ ವ್ಯಕ್ತಿಗಳ ಮುಂದೆ ಅದರ ವಿರುದ್ಧವಾದಂತ ಸಾವಿರಾರು ಸಾಕ್ಷಿಗಳು ಕಾಣಕ್ ಸಿಗ್ತವೆ. ಇರೋ ಇತಿಹಾಸನ ತಿರುಚಿಬಿಟ್ಟು ಅದಕ್ಕೆ ಜಾತ್ಯಾತೀತತೆಯ ಲೇಪ ಕೊಟ್ಟುಬಿಟ್ಟು ಅದನ್ನ ತಿರುಚಿ ಹೇಳುವಂಥದ್ದು ಸಹ ಇತಿಹಾಸಕ್ಕೆ ಮಾಡುವಂತ ಒಂದು ಘೋರ ಅಪಚಾರ, ಅತ್ಯಾಚಾರ ಅಂತಾನೆ ಹೇಳ್ಬಹುದು. ಆದ್ರಿಂದ ನಮ್ಮ ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರನೇ ಅನ್ನೋದ್ರ ಬಗ್ಗೆ ಮತ್ತು ಅವನ ಹಿನ್ನೆಲೆ ಬಗ್ಗೆ ಕೆಲವು ವಿಷಯಗಳನ್ನ ಮಂಡನೆ ಮಾಡಿ ನಾನು ನಂತರ ವಿಷಯಕ್ಕೆ ಮುಂದಕ್ಕೆ ಹೋಗ್ತೀನಿ. ಸಮಯ ಇರೋದ್ರಿಂದ ಆ ವಿಷಯ ನಾನು ಪ್ರಸ್ತಾಪ ಮಾಡ್ತೇನೆ. ಟಿಪ್ಪುವಿನ ತಂದೆ ಮತ್ತೆ ಟಿಪ್ಪು ಬದುಕಿನ ಮುಂಚೆ ಆ ಕಾಲದಲ್ಲಿ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳ್ಬೇಕು ಅನ್ನೋದಾದ್ರೆ 1366ರಿಂದ 1565ರವರೆಗೆ ವಿಜಯನಗರದ ಆಳ್ವಿಕೆ ಇತ್ತು. ಆ ವಿಜಯನಗರದ ಆಳ್ವಿಕೆಗೆ ನಮ್ಮ ಕರ್ನಾಟಕದ ಮೈಸೂರು ಸಂಸ್ಥಾನ ಮತ್ತು ಕೆಳದಿ ಸಂಸ್ಥಾನ ಎರಡು ನಮ್ಮ ಮೈಸೂರಿನ ಹೆಮ್ಮೆಯ ಸಂಸ್ಥಾನಗಳು, ಎರಡೂ ಸಹ ವಿಜಯನಗರದ ಸಾಮಂತ ಸಂಸ್ಥಾನಗಳಾಗಿದ್ದು. ಆ ಅವಧಿಯಲ್ಲಿ ಮತ್ತೆ 1565ರಲ್ಲಿ ವಿಜಯನಗರ ಪತನ ಆದ ನಂತರ ಮೈಸೂರು ಮತ್ತು ಕೆಳದಿ ಸ್ವತಂತ್ರ ಸಂಸ್ಥಾನ ಆದಮೇಲೆ ಆ ಅವಧಿಯಲ್ಲೂ ಕೂಡ ಅದು ಪತನ ಆಗುವವರೆಗೆ 18ನೇ ಶತಮಾನದ ಮಧ್ಯಭಾಗದವರೆಗೆ ನಾಡಿನ ಜನ ಸಮೃದ್ಧಿಯಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಇದ್ದಂತ ಕಾಲ, ಎಲ್ಲ ಸರ್ವಧರ್ಮಗಳನ್ನು ಪೋಷಣೆ ಮಾಡ್ತಿದ್ದಂತ ಕಾಲ, ಬೇರೆ ಧರ್ಮದವರನ್ನ ಬೇರೆ ಪಂಥದವರನ್ನ ದ್ವೇಷ ಮಾಡದೆ ಎಲ್ಲರನ್ನು ಒಟ್ಟುಗೂಡಿ ನಡ್ಕೊಂಡು ಹೋಗ್ತಿದ್ದಂತ ಕಾಲ, ಸಮೃದ್ಧಿ ಆಗಿದ್ದಂತ ಕಾಲ, ಸುಭಿಕ್ಷವಾಗಿದ್ದಂತ ಕಾಲ ಅಂತೇಳಿ ಹೇಳಬಹುದು. ಆದ್ರೆ 18ನೇ ಶತಮಾನದ ಮಧ್ಯಭಾಗದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿ ದೇಶೀಯ ಸಂಸ್ಥಾನಗಳು ಪತನಕ್ಕೆ ಆರಂಭವಾದಂತ ಕಾಲ, ಪತನಗೊಂಡಂತ ಕಾಲ 18ನೇ ಶತಮಾನದ ಮಧ್ಯಭಾಗ. ಇದಕ್ಕೆ ಕಾರಣ ಸಾಕಷ್ಟಿದೆ. ಯಾವುದೇ ಒಂದು ಸಂಸ್ಥಾನದಲ್ಲಿ ಸಾಮಾನ್ಯವಾಗಿ ಅಧಿಕಾರಕ್ಕೋಸ್ಕರ ಕಿತ್ತಾಟ, ದಾಯಾದಿ ಕಲಹ ಮೊದಲಿಂದಲೂ ಇದ್ದೇ ಇರ್ತದೆ. ಆದ್ರೆ 18ನೇ ಶತಮಾನದಲ್ಲಿ ಬಂದಂತ ಪರಿಸ್ಥಿತಿ ಬೇರೆ ಆಗಿತ್ತು. ಮೊಘಲರು ನಮ್ಮ ಭಾರತದ ಮೇಲೆ ಆಕ್ರಮಣ ಪ್ರಾರಂಭ ಮಾಡಿ ಆಗಿತ್ತು. ಜೊತೆಗೆ ಬ್ರಿಟಿಷರು, ಗ್ರೀಕರು, ಪೋರ್ಚುಗೀಸರು, ಡಚ್ರು, ಹೀಗೆ ಫ್ರೆಂಚರು, ಹೀಗೆ ವಿದೇಶಿ ಆಕ್ರಮಣಕಾರರು, ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡುವಂತ ವಿಸ್ತರಣವಾದ ಆ ಟೈಮ್ನಲ್ಲಿ ಹೆಚ್ಚು ಪ್ರಚಲಿತವಾಗಿದ್ದಂತ ಸಂದರ್ಭದಲ್ಲಿ ಅನೇಕ ವಿದೇಶಿ ಶಕ್ತಿಗಳು ಭಾರತದ ಮೇಲೆ ದಾಳಿ ಮಾಡಿದಂತ ಕಾಲ ಅದು. ಆ ಸಂದರ್ಭದಲ್ಲಿ ನಮಗೆ ನಮ್ಮ ಅಧಿಕಾರ ಸಿಗದೆ ಹೋದ್ರೆ ಇವ್ರಿಗೂ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಬ್ಬರ ಜಗಳ ಮೂರನೇ ಲಾಭ ಅಂತ ಹಾಗೆ ನಮ್ಮ ಅಧಿಕಾರದಲ್ಲಿ ದಾಹ ಮತ್ತು ಅಧಿಕಾರದ ಕಿತ್ತಾಟ, ಜಯಚಂದ್ರಗಳ ಒಂದು ಸಂತತಿ ಕಾರಣದಿಂದ ವಿದೇಶಿಯರು ನಮ್ಮ ಭಾರತದ ಮೇಲೆ ಆಕ್ರಮಣ ಮಾಡಿ ಭಾರತವನ್ನ ಸಾಕಷ್ಟು ದೇಶೀಯ ಸಂಸ್ಥೆಗಳು ಪತನ ಆಗ್ಲಿಕ್ಕೆ ಕಾರಣ ಆಯ್ತು. ಕರ್ನಾಟಕದ ಹೆಮ್ಮೆ ಸಂಸ್ಥಾನ ಆಗಿದ್ದಂತ ಮೈಸೂರು ಸಂಸ್ಥಾನ ಮತ್ತು ಕೆಳದಿ ಸಂಸ್ಥಾನಗಳು ಪತನ ಆಗಿದ್ದು ಸಹ 18ನೇ ಶತಮಾನದ ಮಧ್ಯಭಾಗದಲ್ಲಿ 1761ರಲ್ಲಿ ಮೈಸೂರು ಸಂಸ್ಥಾನದ ಪತನ ಆದ್ರೆ 1763ರಲ್ಲಿ ಕೆಳದಿ ಸಂಸ್ಥಾನ ಪತನ ಆಯಿತು. ಎರಡೂ ಸಂಸ್ಥಾನಕ್ಕೆ ಪತನ ಆದಂತ ಕಾರಣ ಒಬ್ಬನೇ, ಹೈದರಾಲಿ. ಈ ಹೈದರಾಲಿ ಯಾರು? ಅವನು ತಂದೆ ಫತಾ ಮೊಹಮ್ಮದ್ ಅಂತ ಹೇಳಿ ಆರ್ಕಾಟ್ ನವಾಬರ ಸೈನ್ಯದಲ್ಲಿ ಒಂದು 50 ಪದಾತಿ ದಳದ ಸೈನಿಕರ ನಾಯಕ ಆಗಿದ್ದಂತ. ಈ ಫತಾ ಮೊಹಮ್ಮದನ ಪೂರ್ವಜರು ಎಲ್ಲಿಂದ ಬಂದವರು? ಅವರು ಅರಬ್ನ ಖುರೇಶಿ ಮನೆತನದವರು ಅಂತ ಹೇಳ್ತಾರೆ, ಪರ್ಷಿಯನ್ ಮೂಲದವರು ಅಂತ ಹೇಳ್ತಾರೆ, ಆಫ್ಘಾನಿಸ್ತಾನದ ಮೂಲದವರು ಅಂತ ಹೇಳ್ತಾರೆ,
ಹೀಗೆ ಆದ್ರೆ ಒಟ್ಟಾರೆ ಒಂದಂತೂ ಸತ್ಯ, ಅವರು ವಿದೇಶದಿಂದ ವಲಸೆ ಬಂದಂತವರು 17ನೇ ಶತಮಾನದ ಪ್ರಾರಂಭದಲ್ಲಿ. ಅವರ ಸಂತತಿಯ ಅಂದ್ರೆ ಅವರ ಮಗ ಮತ್ತು ಮೊಮ್ಮಗನೋ ಫತಾ ಮೊಹಮ್ಮದ್, ಅವನು ಆರ್ಕಾಟ್ ನವಾಬರ ಸಂಸ್ಥಾನದಲ್ಲಿ ಒಂದು 50 ಸೈನಿಕರ ಪದಾತಿ ದಳದ ನಾಯಕ ಆಗಿರ್ತಾನೆ. ಆ ನಂತರ ಅವನು ಮೈಸೂರು ಒಡೆಯರ ಸೈನ್ಯಕ್ಕೆ ಸೇರ್ಕೊಳ್ತಾನೆ. ಮತ್ತೆ ಯಾವ ಕಾರಣನೋ ಏನೋ ಆತ ಆ ಮೈಸೂರು ಸೈನ್ಯ ಬಿಟ್ಟು ಶಿರಾದ ನವಾಬ ದರ್ಗಾ ಖುಲಿ ಖಾನ್ ಅವನ ಹತ್ರ ಕೆಲಸಕ್ಕೆ ಸೇರ್ಕೊಳ್ತಾನೆ. ಆ ದರ್ಗಾ ಖುಲಿ ಖಾನ್ ಫತಾ ಮೊಹಮ್ಮದ್ಗೆ ದೊಡ್ಡಬಳ್ಳಾಪುರದ ಕೋಟೆಯ ಉಸ್ತುವಾರಿ ಜವಾಬ್ದಾರಿ ಕೊಡ್ತಾನೆ. ಅವನಿಗೆ 400 ಪದಾತಿ ದಳ ಮತ್ತು 200 ಅಶ್ವದಳದ ಸೈನ್ಯವನ್ನು ಕೊಟ್ಬಿಟ್ಟು ದೊಡ್ಡಬಳ್ಳಾಪುರದ ಕೋಟೆಯನ್ನ ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ ಫತಾ ಮೊಹಮ್ಮದ್ಗೆ ಬಿಡ್ತಾನೆ, ಹೈದರ್ ಅಲಿ ತಂದೆಗೆ. ಅಲ್ಲಿದ್ದಂತ ಸಂದರ್ಭದಲ್ಲಿ ಹೈದರ್ ಅಲಿ ಹುಟ್ಟಿದ್ದಲ್ಲೇ. ಆ ಸಂದರ್ಭದಲ್ಲಿ 1717-20 ಸುಮಾರಿನಲ್ಲಿ ಅಲ್ಲಿ ಹೈದರ್ ಅಲಿ ಹುಟ್ಟುತ್ತಾನೆ. ದರ್ಗಾ ಖುಲಿ ಖಾನ್ ಸತ್ ಹೋದ್ಮೇಲೆ ಅಧಿಕಾರಕ್ಕೋಸ್ಕರ ಕಿತ್ತಾಟ ನಡೆಯುತ್ತೆ ಅವನ ಮಕ್ಕಳು ಪೈಕಿ. ಆ ಕಿತ್ತಾಟ ನಡೆದಂತ ಸಂದರ್ಭದಲ್ಲಿ ಫತಾ ಮೊಹಮ್ಮದ್ ಒಂದು ಗುಂಪಿನ ಪರವಾಗಿ ನಿಂತುಕೊಳ್ಳದಂತ ಸಂದರ್ಭದಲ್ಲಿ ಕೊನೆಗೆ ಫತಾ ಮೊಹಮ್ಮದ್ ಸಹ ಆ ಒಂದು ಆಂತರಿಕ ಕಿತ್ತಾಟದಲ್ಲಿ ಸತ್ತೋದಂತ ಆ ನಂತರದಲ್ಲಿ ಅವನ ಮಗ ಅಬ್ಬಾಸ್ ಖುಲಿ ಖಾನ್ ಅಂತ ಹೇಳಿ ಅವನು ಅಧಿಕಾರಕ್ಕೆ ಬರ್ತಾನೆ. ಆ ಅಬ್ಬಾಸ್ ಖುಲಿ ಖಾನ್ ಅವನು ಏನ್ ಮಾಡ್ತಾನೆ, ಫತಾ ಮೊಹಮ್ಮದ್ ತನ್ನನ್ನು ವಿರೋಧಿಸಿದವರ ಗುಂಪಿಗೆ ಸೇರಿದವನಾದ್ರಿಂದ ಅವನ ಹೆಂಡತಿ ಮಕ್ಕಳನ್ನ ಮನೆಯಿಂದ ಹೊರಗೆ ಹಾಕ್ತಾನೆ. ಅವರ ಆಸ್ತಿಯೆಲ್ಲ ಕಿತ್ತುಕೊಂಡ್ಬಿಟ್ಟು ಅವರಿಗೆ ಸಾಕಷ್ಟು ಗೃಹ ಬಂಧನದಲ್ಲಿಟ್ಟು ಸಾಕಷ್ಟು ಕಿರುಕುಳನ್ನ ಕೊಡ್ತಾನೆ. ಹೈದರ್ ಅಲಿಗೆ ಆಗ 5 ವರ್ಷ. ಅವನ ಅಣ್ಣ ಶಾಬಾಜ್ ಅಂತ ಇರ್ತಾನೆ, ಶಾಬಾಜ್ಗೆ 12 ವರ್ಷ. ಹೈದರ್ ಅಲಿ ಫತಾ ಮೊಹಮ್ಮದ್ನ 5ನೇ ಮಗ, 3ನೇ ಹೆಂಡತಿ 2ನೇ ಮಗ. ಇಷ್ಟೊಂದು ಕಿರುಕುಳ ಅನುಭವಿಸ್ತಾ ತಡೆದಾದ ಏನಾಗ್ತದೆ, ಆಗ ಫತಾ ಮೊಹಮ್ಮದ್ನ ತಮ್ಮ ಹೈದರ್ ಸಾಹೇಬ್ ಅಂತೇಳಿ ಮೈಸೂರು ಸೈನ್ಯದಲ್ಲಿ ಸೇವೆ ಮಾಡ್ತಾ ಇರ್ತಾನೆ. ಆ ಸೇವೆ ಮಾಡ್ತಿದ್ದಂತ ಹೈದರ್ ಸಾಹೇಬ ಹೈದರ್ ಅಲಿ ಹೈದರ್ ಅಲಿ ಮತ್ತು ಅವರ ತಾಯಿ ಅವರ ಅಣ್ಣನನ್ನ ಕರ್ಕೊಂಡು ಬಂದು ತನ್ನ ಆಶ್ರಯದಲ್ಲಿ ಅವ್ರನ್ನ ಇಟ್ಕೊಂಡು ಅವ್ರನ್ನ ಸಾಕ್ತಾನೆ. ಆ ಸಾಕದಂತ ಸಂದರ್ಭದಲ್ಲಿ ಹೈದರ್ ಅಲಿ ಬೆಳೆದು ದೊಡ್ಡವನಾದ ನಂತರ ಅವನು ಸಹ ಶಾಬಾಜನ ಕೈ ಕೆಳಗೆ ಒಂದು 200 ಪದಾತಿ ದಳದ ಒಂದು ಸೈನ್ಯದ ಒಂದು ಜವಾಬ್ದಾರಿ ಶಾಬಾಜ್ಗೆ ಇರುತ್ತೆ, ಹೈದರಾಬಾದ್ ಅಣ್ಣನಿಗೆ ಇರ್ತದೆ, ಹೈದರ್ ಅಲಿ ಅಣ್ಣನಿಗೆ ಇರ್ತದೆ. ಅವನ ಕೈ ಕೆಳಗೆ ಒಬ್ಬ ಸಾಮಾನ್ಯ ಸರ್ದಾರರಾಗಿ ಹೈದರ್ ಅಲಿ ಸೇರ್ಕೊಳ್ತಾನೆ. ಬೀದಿಗೆ ಬಿದ್ದಂತ ವ್ಯಕ್ತಿ, ಒಬ್ಬ ಬೀದಿ ಭಿಕಾರಿ ಆಗಿದ್ದಂತ ವ್ಯಕ್ತಿ, ಆಶ್ರಯವನ್ನು ಇನ್ನೊಬ್ರು ಕೊಡ್ಬೇಕಾಗತ್ತೆ ಬಂದಂತ ವ್ಯಕ್ತಿ ಮುಂದೆ ಇಡೀ ಕರ್ನಾಟಕದ ಒಂದು ಸುಲ್ತಾನ ಆಗ್ತಾನೆ ಅಂತ ಹೇಳಿದ್ರೆ ಆ ವಿಧಿಯ ಅವನ ಒಂದು ಪರಿಶ್ರಮ, ಅವನ ಅದರಲ್ಲಿ ಮಾಡಿದಂತ ತಂತ್ರ ಕುತಂತ್ರಗಳ ಬಗ್ಗೆ ನಾವು ಯೋಚನೆ ಮಾಡ್ಲೇಬೇಕಾಗ್ತದೆ. ಅವನು ಸೈನ್ಯದಲ್ಲಿ ಸೇರ್ಕೊಂಡ ಮೇಲೆ ಹೈದರ್ ಅಲಿ ಸಂಕ್ಷಿಪ್ತವಾಗಿ ಮೈಸೂರಿನಲ್ಲಿ ಅವನ ಏಳಿಗೆ ಹೇಗೆ ಬಂತು ಅಂತ ಹೇಳ್ಬಿಡ್ತೀನಿ ನಿಮಗೆ. ಮೈಸೂರಿನಲ್ಲಿ ಅವನು ಸೈನ್ಯದಲ್ಲಿ ಸೇರ್ಕೊಂಡಾಗ ಅವನು ತೋರಿದಂತ ಪರಾಕ್ರಮಗಳು, ಮರಾಠರ ವಿರುದ್ಧ ಮತ್ತೆ ಮಲಬಾರ್ ನಾಯರ್ಗಳ ವಿರುದ್ಧ ಈಗ ತೋರಿದಂತ ಅವನ ಶೌರ್ಯ ಪರಾಕ್ರಮಗಳನ್ನು ಮೆಚ್ಚಿ ಒಡೆಯರ್ ಏನ್ ಮಾಡ್ತಾರೆ, ಅವನಿಗೆ ಬೂದಿ ಕೋಟೆಯನ್ನ ಜಾಗೀರಾಗಿ ಕೊಡ್ತಾರೆ. ಜೊತೆಗೆ ಇದಾಯ್ತಲ್ಲ ದೊಡ್ಡ ಅದ್ರ ಜೊತೆ ಏನಾಗ್ತದೆ, ಅವನು ಮಲಬಾರ್ ನಾಯರ್ ಜೊತೆ ಹೋರಾಟ ಮಾಡಿದ್ದಕ್ಕೆ ಹೋರಾಟ ಮಾಡಿ ಗೆದ್ದ. ಮತ್ತೆ ಮರಾಠರು ಬೆಂಗಳೂರಿಗೆ ಆಕ್ರಮಣ ಮಾಡಿದಾಗ ಆ ಕೋಟೆಯನ್ನ ವಶಪಡಲಿಕ್ಕೆ ಮರಾಠ ಪ್ರಯತ್ನ ಮಾಡ್ತಾರೆ. ಅದ್ರ ವಿರುದ್ಧ ಹೋರಾಟದಲ್ಲೂ ಸಹ ಹೈದರ್ ಅಲಿ ಸೈನ್ಯದ ನಾಯಕತ್ವ ವಹಿಸಿ ಅದನ್ನ ಮೈಸೂರಿಗೆ ಉಳಿಸ್ಕೊಟ್ಟಿದ್ರಿಂದ ನೆನಪಾಗಿ ಏನ್ ಮಾಡ್ತಾರೆ, ಬೆಂಗಳೂರು ಕೋಟೆಯನ್ನ ಮೈಸೂರು ಒಡೆಯರು ಹೈದರ್ ಅಲಿಗೆ ಜಹಾಗೀರಾಗಿ ಕೊಡ್ತಾರೆ. ಅವನಿಗೆ ಭದ್ರವಾಗಿ ಕಾಲು ಊರ್ಲಿಕ್ಕೆ ಅವಕಾಶ ಆಗ್ತದೆ. ಹೈದರ್ ಅಲಿ ತನ್ನ ಸೈನ್ಯದ ತರಬೇತಿ ಕೊಡಿಸೋದಿಕ್ಕೆ ಮತ್ತೆ ಸಂಘಟನೆ ಮಾಡೋದಿಕ್ಕೆ ಮತ್ತೆ ಅವರಿಗೆ ತರಬೇತಿ ಕೊಡೋದಕ್ಕೆ ಫ್ರೆಂಚ್ ಸಲಹೆಗಾರನ್ನ ಅವನ ಜೊತೆ ಇಟ್ಕೊಂಡಿರ್ತಾನೆ. ಇಷ್ಟೇ ಆಗಿದ್ರೆ ಪರವಾಗಿಲ್ಲ, ಅವನೇನು ಮಾಡ್ತಾನೆ, ಸುತ್ತಮುತ್ತ ಲೂಟಿ ಕಾರ್ಯದಲ್ಲಿ ತೊಡ್ಕೊಳ್ತಾನೆ.
ಲೂಟಿ ಮಾಡಿದ ಸಂಪತ್ತನ್ನ ಲೆಕ್ಕ ಹಿಡಿದಕ್ಕೋಸ್ಕರ ಖಂಡೇರಾವ್ ಅನ್ನೋರೊಬ್ಬರು ನೇಮಿಸ್ಕೊಳ್ತಾನೆ. ಆ ಖಂಡೇರಾಯನ್ನ ನೇಮಿಸ್ಕೊಂಡು ಆತ ಎಷ್ಟು ಕರಾರುವಕ್ಕಾಗಿ ಲೆಕ್ಕ ಇಡ್ತಿದ್ದ ಅಂತ ಹೇಳಿದ್ರೆ, ಆ ಸಂಪತ್ತನ್ನ ಬೇರೆ ಯಾರು ಮೋಸದಿಂದ ತೆಗಿಲಿಕ್ಕೆ ಆಗ್ಲಿ, ಇದು ಮಾಡ್ಲಿಕ್ಕೆ ಆಗಲಿ, ವಂಚನೆ ಮಾಡ್ಲಿಕ್ಕೆ, ಇದು ಲಪಟಾಯಿಸ್ಲಿಕ್ಕೆ ಆಗ್ಲಿ ಅವಕಾಶ ಇಲ್ಲದಿದ್ದರೆ ಹೈದರಾಲಿಯ ಒಂದು ಸಂಪತ್ತಿನ ಕ್ರೋಢೀಕರಣಕ್ಕೆ ಖಂಡೇರಾವ್ ಒಂದು ದೊಡ್ಡ ಕಾಣಿಕೆ ಇದೆ. ಹೈದರಾಲಿಗೆ ಮುಂದೆ ಬರ್ಲಿಕ್ಕೆ ಈ ಒಂದು ಸಂಪತ್ತು ತುಂಬಾ ದೊಡ್ಡ ರೀತಿಯಲ್ಲಿ ಕಾರಣ ಆಗುತ್ತೆ. ಆಗ ಒಂದು ಸಂದರ್ಭ ಬರುತ್ತೆ, ಸಾಮಾನ್ಯ ಹೇಳ್ದಂಗೆ ಆಂತರಿಕ ಕಿತ್ತಾಟಗಳು ಬರ್ತದೆ. ಮಂತ್ರಿ ದೇವರಾಜ ಅರಸು ನಿಧನ ಆದ್ಮೇಲೆ ಆಂತರಿಕ ಕಿತ್ತಾಟ ಆದಾಗ ನಂಜರಾಜ ಅರಸು ರಾಣಿಯ ವಿರುದ್ಧ ಮತ್ತೆ ಆಗಿನ ಇವುಗಳ ವಿರುದ್ಧ ಸ್ವಲ್ಪ ಪಿತೂರಿ ಮಾಡ್ತಿದ್ದ ಕಾರಣದಿಂದ ನಂಜರಾಜ ಅರಸನ ಮೈಸೂರು ಸಂಸ್ಥಾನದಿಂದ ಹೊರಗಡೆ ಗಡೀಪಾರು ಮಾಡಿರ್ತಾರೆ. ಆ ಗಡೀಪಾರು ಮಾಡಿದಂತ ಸಂದರ್ಭವನ್ನು ಹೈದರಾಲಿ ತನ್ನ ಅನುಕೂಲಕ್ಕೆ ಬಳಸ್ಕೊಳ್ತಾನೆ. ಇದು 1759 ಸುಮಾರಿನಲ್ಲಿ. ಆಗ ಮರಾಠರ ವಿರುದ್ಧ ಯುದ್ಧ ಮತ್ತೆ ಹಾಗೆ ಸುತ್ತಮುತ್ತಲಿನ ಸಂಘರ್ಷಗಳು, ಈ ಒಂದು ಕಾರಣದಿಂದ ಏನಾಯ್ತು, ಮೈಸೂರಿನಲ್ಲಿ ಇರದಂತ ಖಜಾನೆ ದಿವಾಳಿ ಆಗಂತ ಅಂಚನಲ್ಲಿ ಇರುತ್ತೆ. ಆ ಸಂದರ್ಭದಲ್ಲಿ ದಿವಾಳಿ ಆಗಿದ್ದಂತ ಅಂಚನಲ್ಲಿ ನಿಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಮೈಸೂರಿನ ಸೈನ್ಯ ಸಂಬಳ ಕೊಡ್ಲಿಲ್ಲ ಅಂತೇಳಿ ದಂಗೆ ಹೇಳಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೈದರಾಲಿ ಏನ್ ಮಾಡ್ತಾನೆ, ಆ ದಂಗೆಯನ್ನು ಹತ್ತಿಕ್ಕದೆ ಅಲ್ಲದೆ ಆ ಸೈನಿಕರಿಗೆ ಸಂಬಳ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾನೆ. ಆ ಎಲ್ಲಾ ಸೈನಿಕರು ಸಂಬಳ ಕೊಡ್ಲಿಕ್ಕೆ ಹೈದರಾಲಿಗೆ ಹೇಗೆ ಸಾಧ್ಯ ಆಯ್ತು? ಅವನು ಮೈಸೂರು ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ದಂತ ಒಬ್ಬ ವ್ಯಕ್ತಿ. ಅವನು ಸುತ್ತಮುತ್ತ ಲೂಟಿ ಮಾಡಿದಂತ ಸಂಪತ್ತಿನ ಆಧಾರದ ಮೇಲೆ ಅವನ ಈ ಒಂದು ಅವಕಾಶಕ್ಕೆ ಮಾಡ್ಲಿಕ್ಕೆ ಅವನಿಗೆ ಅವಕಾಶ ಆಯ್ತು. ಈ ಒಂದು ಸಂದರ್ಭದಲ್ಲಿ ಮೈಸೂರಿನ ಅರಸರಿಗೂ ಮತ್ತೆ ನಡೆದಂತ ಒಂದು ದಂಗೆ ಹತ್ತಿಕ್ಕದ ಮೇಲೆ ನಡೆದಂತ ಒಪ್ಪಂದ ಸಂದರ್ಭದಲ್ಲಿ ಇಡೀ ಮೈಸೂರು ಸೈನ್ಯದ ಒಂದು ಜವಾಬ್ದಾರಿ ಹೈದರಾಲಿ ಕೈಗೆ ಸಿಗತ್ತೆ. ಒಂದು ಸಂಸ್ಥಾನದ ಸೈನ್ಯದ ಹಿಡಿತ ಪೂರ್ತಿ ಒಬ್ಬರ ಕೈಲಿ ಸಿಕ್ತು ಅಂತ ಹೇಳಿದ್ರೆ ನಿಜವಾದ ಆಡಳಿತ ಅವ್ರ ಕೈಲಿ ಬಂದಂಗೆ ಲೆಕ್ಕ. ಹಾಗಾಗಿ 1761 ಅನಧಿಕೃತವಾಗಿ ಹೈದರಾಲಿ ಮೈಸೂರು ಸಂಸ್ಥಾನಕ್ಕೆ ಒಂದು ರೀತಿ ಒಡೆಯ ಅಂತ ಅನಿಸ್ಕೊಳ್ತಾನೆ. ಆ ನಂತರ ಸಂದರ್ಭದಲ್ಲಿ ರಾಜಮಾತೆಗೆ ಆತಂಕ ಉಂಟಾಗುತ್ತೆ. ಹೈದರಾಲಿ ಹೀಗೆ ಬೆಳೀತಾ ಇದ್ರೆ ನಮಗೆ ಉಳಿಗಾಲ ಇಲ್ಲ ಅಂತ ಆದ್ರಿಂದ ಹೈದರಾಲಿನ ಹೊರಗೆ ಹಾಕಬೇಕು ಅಂತ ಹೇಳಿ ಅವನ ಹೊರಗೆ ಹಾಕುವಂತ ಒಂದು ಪ್ರಯತ್ನವನ್ನ ರಾಜಮಾತೆ ಮಾಡ್ತಾರೆ. ಖಂಡರಾಯನನ್ನ ಮುಂದಿಟ್ಟುಕೊಂಡು ಅವನ ನೇತೃತ್ವದಲ್ಲಿ ಹೈದರಾಲಿ ವಿರುದ್ಧ ಒಂದು ಪ್ರಯತ್ನ ಆರಂಭವಾದಾಗ ಹೈದರಾಲಿ ಆ ಶ್ರೀರಂಗಪಟ್ಟಣವನ್ನು ಬಿಟ್ಟು ಓಡ್ ಹೋಗ್ಬೇಕಾಗ್ತದೆ. ಟಿಪ್ಪು ಸುಲ್ತಾನ್ ಮತ್ತೆ ಅವನ ಸಂಸಾರ ಸಹ, ಹೈದರಾಲಿ ಸಂಸಾರ ಮತ್ತೆ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದ ಕೋಟೆಯಲ್ಲಿ ಗೃಹಬಂಧನದಲ್ಲಿ ಇರ್ತಾರೆ. ಹೈದರಾಲಿ ಏನ್ ಮಾಡ್ತಾನೆ, ಬೆಂಗಳೂರಿನಲ್ಲಿದ್ದಂತ ತನ್ನ 3000 ಸೈನ್ಯ, ಆಮೇಲೆ ಅವನ ಸೋದರ ಸಂಬಂಧಿ ಮಗ್ದುಮ್ ಅಲಿ, ಅವನಲ್ಲಿ ಇದ್ದಂತ 6000 ಸೈನಿಕರನ್ನ ತಗೊಂಡು ಶ್ರೀರಂಗಪಟ್ಟಣದಲ್ಲಿ ಮುತ್ತಿಗೆ ಹಾಕ್ತಾನೆ. ಇದನ್ನ ನಿರೀಕ್ಷೆ ಮಾಡಿದಂತ ಮೈಸೂರಿನ ಸೈನ್ಯ 11,000 ಜನ ಸೈನಿಕರ ಬಲದಿಂದ ಹೈದರಾಲಿ ಸೋಲಿಸ್ಬಿಡುತ್ತೆ. ಹೈದರಾಲಿ ಅಲ್ಲಿ ಸುಮ್ಮನಾಗೋದಿಲ್ಲ. ಗಡೀಪಾರಾಗಿದ್ದಂತ ನಂಜರಾಜ ಅರಸರ ಸಹಾಯ ಕೇಳ್ತಾನೆ. ನಂಜರಾಜ ಅರಸ ಏನ್ ಮಾಡ್ತಾನೆ, ತನ್ನ ಸೈನ್ಯದ ಸಹಾಯವನ್ನು ಅವನಿಗೆ ಕೊಟ್ಟು ಅವನಿಗೆ ದಳವಾಯಿ ಪಟ್ಟವನ್ನ ಕಟ್ಟಿಕೊಡ್ತಾನೆ, ತನ್ನ ಸೈನ್ಯನು ಅವನಿಗೆ ಕೊಡ್ತಾನೆ. ಹಾಗಾಗಿ ನಂಜರಾಜ ಅರಸನ ಸೈನ್ಯ, ಹೈದರಾಲಿಯ 3000 ಸೈನ್ಯ ಮತ್ತು ಅವನ ಸೋದರಾಲಿಯ ಸೈನ್ಯ 3 ಸೇರ್ಕೊಂಡು ಮತ್ತೊಮ್ಮೆ ಶ್ರೀರಂಗಪಟ್ಟಣದಲ್ಲಿ ಹೈದರಾಲಿ ದಾಳಿ ಮಾಡಿದಾಗ ಒಂದು ಕುತಂತ್ರ ಯೋಚನೆ ಮಾಡ್ತಾನೆ. ಅದೇನು ಅಂತ ಹೇಳಿದ್ರೆ, ನಂಜರಾಜ ಅರಸನಿಗೂ ಮತ್ತು ಮೈಸೂರಿನ ಪ್ರಮುಖ ಅಧಿಕಾರಿಗಳ ನಡುವೆ ಒಂದು ಒಪ್ಪಂದ ಆಗಿರುತ್ತೆ. ಒಪ್ಪಂದದ ಪ್ರಕಾರ ಖಂಡೇರಾಯನ ಹಿಡಿದ್ಬಿಟ್ಟು ನಂಜರಾಜ ಅರಸಿಗೆ ಒಪ್ಪಿಸಬೇಕು ಅಂತೇಳಿ ಆಗಿದಂತ ಒಂದು ಒಪ್ಪಂದ ಆಗಿದೆ ಅನ್ನೋ ಪತ್ರವನ್ನು, ಸುಳ್ಳು ಒಪ್ಪಂದ ಪತ್ರವನ್ನ ಸೃಷ್ಟಿ ಮಾಡಿ ಅದನ್ನ ಖಂಡೇರಾಯನಿಗೆ ತಲುಪುವಂತ ವ್ಯವಸ್ಥೆಯನ್ನ ಹೈದರಾಲಿ ಮಾಡ್ತಾನೆ. ಖಂಡೇರಾಯನಿಗೆ ಆತಂಕ ಶುರುವಾಗುತ್ತೆ, ಭಯ ಶುರುವಾಗುತ್ತೆ. ತನ್ನ ವಿರುದ್ಧನೇ ತನ್ನ ಕೈ ಕೆಳಗಿನ ಅಧಿಕಾರಿಗಳು ಸಂಚು ಮಾಡ್ತಾ ಇದ್ದಾರೆ ಅಂತ ಏನ್ ಮಾಡ್ತಾನೆ, ಹೆದರಿ ಓಡ್ ಹೋಗ್ತಾನೆ. ಹೀಗಾಗಿ ನಾಯಕ ಇಲ್ಲದೆ ಇದ್ದಂತ ಸೈನ್ಯವನ್ನ ವಶಪಡಿಸಿಕೊಳ್ಳೋದಕ್ಕೆ ಹೈದರಾಲಿಗೆ ಕಷ್ಟ ಆಗೋದಿಲ್ಲ. ಹಾಗಾಗಿ ಮೈಸೂರು ಪೂರ್ತಿ ಸೋತಿ ಒಪ್ಪಂದ ಆದ ನಂತರ ಖಂಡೇರಾಯನ ಬಂಧನದಲ್ಲಿಡ್ತಾರೆ. ಹೈದರಾಲಿ ಮೈಸೂರಿನ ಒಡೆತನವನ್ನ ತನ್ನ ಇದಕ್ಕೆ ತಗೊಳ್ತಾರೆ.
ಮೈಸೂರಿನ ರಾಜಮಾತೆ ಮತ್ತೆ ಆಗಿದ್ದಂತ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ಗೃಹಬಂಧನದಲ್ಲಿ ಇಡ್ತಾರೆ ಚಿಕ್ಕ ವಯಸ್ಸು ಅವರದ್ದಿನ್ವೆ. 1760ರಲ್ಲಿ ಇಮ್ಮಡಿ ಕೃಷ್ಣರಾಜ ಒಡೆಯರ್ ತೀರು ಹೋಗ್ತಾರೆ. ತೀರು ಹೋದಂತ ಸಂದರ್ಭದಲ್ಲಿ ಅಧಿಕೃತವಾಗಿ ತಾನು ಮೈಸೂರಿನ ಸುಲ್ತಾನ ಅಂತೇಳಿ ಹೈದರಾಲಿ ಘೋಷಣೆ ಮಾಡ್ಕೊಳ್ತಾನೆ. ಹಾಗೆ 1766ರಲ್ಲಿ ಮೈಸೂರು ಹೈದರಾಲಿ ವಶ ಆಗುತ್ತೆ. 1763ರಲ್ಲಿ ಇದೇ ರೀತಿ ಕೆಳದಿ ಸಂಸ್ಥಾನದ ಮೇಲೆ ಇವನು ಕಂಡು ಬಿಡುತ್ತೆ ಹೈದರಾಲಿ. ಕೆಳದಿ ಸಂಸ್ಥಾನದಲ್ಲಿ ಅಲ್ಲೂ ಸಹ ಇದೇ ರೀತಿಯ ಒಂದು ಕಿತ್ತಾಟ ನಡೀತಾ ಇತ್ತು. ಸಮಯ ಇರೋದ್ರಿಂದ ಅದ್ರ ಬಗ್ಗೆ ಒಂದು 5 ನಿಮಿಷ ನಾನು ಹೇಳ್ಬಿಡ್ತೇನೆ. ಕೆಳದಿ ಸಂಸ್ಥಾನದಲ್ಲಿ ರಾಣಿ ವೀರಮ್ಮಾಜಿ ಆಗ ರಾಜ್ಯಭಾರ ಮಾಡ್ತಾ ಇದ್ಲು. ರಾಣಿ ವೀರಮ್ಮಾಜಿ ರಾಜ್ಯಭಾರ ಮಾಡ್ತಿದ್ದಾಗ ಅವ್ರಿಗೆ ಮಕ್ಕಳಿರ್ಲಿಲ್ಲ. ಬಸಪ್ಪ ಅನ್ನೋ ಒಬ್ಬರನ್ನ ಒಂದು ಹುಡುಗನ ದತ್ತು ತಗೊಂಡು ಅವನ ಹೆಸರು ಚನ್ನಬಸಪ್ಪ ನಾಯಕ ಅಂತ ಹೇಳಿ ಅವನಿಗೆ ನಾಮಕರಣ ಮಾಡಿ ಅವನಿಗೆ ಪಟ್ಟ ಕಟ್ಟಿ ಅವನ ಹೆಸರಲ್ಲಿ ರಾಣಿ ವೀರಮ್ಮಾಜಿ ಆಳ್ಕೆ ಮಾಡ್ತಿರ್ತಾರೆ. ಕ್ಷಮಿಸಿ. ರಾಜ್ಯಭಾರ ಮಾಡ್ತಾ ಇರ್ತಾರೆ. ರಾಜ್ಯಭಾರ ಮಾಡ್ತೀನಿ ಸ್ವಲ್ಪ 14ನೇ ವಯಸ್ಸಿನಲ್ಲಿ ಆ ಚನ್ನಬಸಪ್ಪ ನಾಯಕ ಸತ್ತೋಗ್ತಾನೆ. ಕಾಯಿಲೆ ಬಂದು ಸತ್ತೋಗ್ತಾನೆ. ಹಾಗೆ ರಾಣಿ ಏನ ಮಾಡ್ತಾಳೆ, ಇನ್ನೊಬ್ಬ ತನ್ನ ಸೋದರ ಮಾವನ ಹಾಗಾಗಿ ತನ್ನ ಸೋದರ ಸಂಬಂಧಿನ ಅವನ್ನ ಸೋಮಶೇಖರ ನಾಯಕ ಅನ್ನನ್ನ ದತ್ತು ತಗೊಂಡು ಅವನಿಗೆ ಪಟ್ಟ ಕಟ್ತಾನೆ. ಆ ಪಟ್ಟ ಕಟ್ಟಿದ್ದು ಅಲ್ಲಿ ಅರಸಮಂತಂದವರಿಗೆ ಇಷ್ಟ ಆಗೋದಿಲ್ಲ, ಸುಮಾರು ಜನಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ. ಚನ್ನಬಸಪ್ಪ ನಾಯಕನ್ನ ರಾಣಿನೇ ಕೋಲಿಸಿ ತನ್ನ ಸೋದರ ಮಾವನ ಮಗನ್ನ ಪಟ್ಟಕ್ಕೆ ಕೂರಂಗ್ ಮಾಡಿದ್ರು ಅಂತೇಳಿ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಸುಳ್ಳು ಸುದ್ದಿ ಹಬ್ಸೋದ್ರ ಜೊತೆಗೆ ಇನ್ನೊಂದು ಸುಳ್ಳು ಸುದ್ದಿ ಹಬ್ತಾರೆ. ಚನ್ನಬಸಪ್ಪ ನಾಯಕ ಸತ್ತಿಲ್ಲ, ಅವನು ಚಿತ್ರದುರ್ಗದ ಮದಕರಿ ನಾಯಕನ ಹತ್ರ ಆಶ್ರಯ ಪಡ್ಕೊಂಡು ಅಲ್ಲಿದ್ದಾನೆ ಅನ್ನೋ ಸುದ್ದಿಯನ್ನು ಹಬ್ಬಿಸ್ತಾರೆ. ಈ ಸುಳ್ಳು ಸುದ್ದಿ ಹಬ್ಸೋದಕ್ಕೆ ಕಾರಣ ಆದಂತ ಒಬ್ಬ ಮಂತ್ರಿ ಲಿಂಗಣ್ಣನ್ನ ರಾಣಿ ಸೆರೆ ಹಿಡಿಸಿ ಜೈಲಿನಲ್ಲಿ ಇಟ್ಟಿರ್ತಾರೆ, ಕುಂಸಿ ಸೆರೆಮನೆಯಲ್ಲಿ ಇಟ್ಟಿರ್ತಾರೆ. ಈ ವಿಷಯದ ಹಿನ್ನೆಲೆ ಹೈದರಾಲಿ ಗೊತ್ತಾಗ್ತದೆ. ಹೈದರಾಲಿ ಅವನು ಮುಂದೆ ಬಂದಿದ್ದೆ ತನ್ನ ಗೂಢಚಾರಗಳ ಒಂದು ನೆಟ್ವರ್ಕ್ ಒಂದು ಬಲದಿಂದ. ಅಲ್ಲಿಯ ಕೆಳದಿಯ ಪೂರ್ತಿ ಆಂತರಿಕ ವಿದ್ಯಮಾನಗಳನ್ನ ಆತ ಪೂರ್ತಿ ತಿಳಿದುಕೊಂಡು, ಚನ್ನಬಸಪ್ಪ ನಾಯಕನ ಬಗ್ಗೆನೂ ವಿಷಯ ತಿಳಿದುಕೊಂಡು ಅವನೇನು ಮಾಡ್ತಾನೆ, ಮೊದಲು ಚಿತ್ರದುರ್ಗದ ಮದಕರಿ ನಾಯಕನ ಅವನ ಅಲ್ಲೂ ಹೋಗೋ ಕುತಂತ್ರದಿಂದ ಮದಕರಿ ನಾಯಕನ ವಿರುದ್ಧ ಗೆದ್ದು ಮದಕರಿ ನಾಯಕನ ಶರಣಾಗಿರ್ತಾನೆ ಹೈದರಾಲಿಗೆ. ಮಂತ್ರಿ ಲಿಂಗಣ್ಣನಿಂದ ಗೂಢಚಾರ ಮುಖಾಂತರ ಸಂಪರ್ಕ ಮಾಡಿ ಅಲ್ಲಿ ಆಂತರಿಕ ವಿದ್ಯಮಾನಗಳು ಮತ್ತೆ ಅಲ್ಲಿ ಅರಮನೆಗಿದ್ದಂತ ರಹಸ್ಯ ದ್ವಾರಗಳ ವಿಷಯಗಳನ್ನು ಸಹ ಅವನು ತಿಳ್ಕೊಟ್ಟಿರ್ತಾನೆ. ಹಾಗಾಗಿ ಹೈದರಾಲಿ ಏನ್ ಮಾಡ್ತಾನೆ, ಮದಕರಿ ನಾಯಕನ ಸೈನಿಕರನ್ನ ಜೊತೆಗೆ ತನ್ನ ಸೈನಿಕರಿಗೂ ಮದಕರಿ ನಾಯಕನ ಸೈನಿಕನ ವೇಷ ಹಾಕ್ಬಿಟ್ಟು ಜೊತೆಗೆ ಒಬ್ಬ ನಕಲಿ ವ್ಯಕ್ತಿಯನ್ನ ಚನ್ನಬಸಪ್ಪ ನಾಯಕ, ಮದಕರಿ ನಾಯಕನ ಆಶ್ರಯದಲ್ಲಿದ್ದಂತ ಚನ್ನಬಸಪ್ಪ ನಾಯಕ, ಅವನನ್ನ ಕೆಳದಿಯ ನಾಯಕನಾಗಿ ಅರಸನಾಗಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿ ಒಬ್ಬ ನಕಲಿ ವ್ಯಕ್ತಿಯನ್ನ ಆನೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಚನ್ನಬಸಪ್ಪ ನಾಯಕನಿಗೆ ಜಯವಾಗಲಿ ಅನ್ನೋ ಜಯಘೋಷ ಹಾಕ್ತಾ ಅಲ್ಲಿಗೆ ಬಿದನೂರಿನ ಕಡೆಗೆ ಬರ್ತಾರೆ. ಕೆಳದಿಯ ರಾಜಧಾನಿ ಬಿದನೂರಿನ ಕಡೆಗೆ ಬರ್ತಾರೆ. ಬಿದನೂರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಹಿತಾಸಕ್ತಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು ಏನ್ ಮಾಡ್ತಾರೆ, ಮೊದಲೇ ಕುತಂತ್ರ ನಡೆಸಿರ್ತಾರೆ. ಹಾಗಾಗಿ ಚನ್ನಬಸಪ್ಪ ನಾಯಕನಿಗೆ ಆರತಿ ಎತ್ತಿ ಊರಿಗೆ ಸ್ವಾಗತ ಮಾಡ್ತಾರೆ. ಹಾಗಾಗಿ ಆ ದೊಡ್ಡ ಮೆರವಣಿಗೆ, ಅದು ಹಿಂದ್ಗಡೆ ಇದ್ದಂಥವರೆಲ್ಲ ಮದಕರಿ ನಾಯಕನ ಸೈನಿಕರು ಮತ್ತೆ ಮದಕರಿ ನಾಯಕನ ವೇಷದಲ್ಲಿದ್ದಂತ ಹೈದರಾಲಿಯ ಸೈನಿಕರು ಕೋಟೆಯ ಬಾಗಿಲವರೆಗೂ ಬಂದ್ಬಿಡ್ತಾರೆ. ರಾಣಿಗೆ ಇದು ಗೊತ್ತಾಗ್ತದೆ. ಕೋಟೆಯ ಬಾಗಿಲನ್ನು ಭದ್ರಪಡಿಸ್ತಾಳೆ. ಒಳಗೆ ಮಂತ್ರಾಲೋಚನೆ ಸಭೆ ನಡೆಸ್ತಾಳೆ. ಜನಗಳಲ್ಲಿ ಗೊಂದಲ ಇದ್ದಂತ ಸಂದರ್ಭದಲ್ಲಿ, ಜನಗಳಲ್ಲಿ ಚನ್ನಬಸಪ್ಪ ನಾಯಕ ಸತ್ಯನೋ ಬದುಕೇನೋ ಅನ್ನೋ ಗೊಂದಲ ಇದ್ದಂತ ಸಂದರ್ಭದಲ್ಲಿ ಯುದ್ಧ ನಡೆದ್ರೆ, ಜನಗಳ ಒಂದು ಮನಸ್ಥೈರ್ಯನೂ ಸರಿ ಇಲ್ಲದ ಸಂದರ್ಭ ಯುದ್ಧ ನಡೆದ್ರೆ ಅದು ಪ್ರಯೋಜನ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆಕೆ ಹೈದರಾಲಿಗೆ ಒಂದು ಸಂಧಿ ಪತ್ರ ಕಳಿಸ್ಕೊಡ್ತಾಳೆ. 1,00,000 ಪಗೋಡ ವರ್ಷಕ್ಕೆ ನಾನು ಕೊಡ್ತೇನೆ ಅಂಥೇಳಿ ಪ್ರಸ್ತಾಪ ಕಟ್ಟಾಗ ಹೈದರಾಲಿ ಹೇಳ್ತಾನೆ, ನೀನು ನಮಗೆ ಶರಣಾಗು, ನಿಮಗೆ ಒಳ್ಳೆಯ ಸ್ಥಾನ ಕೊಟ್ಬಿಟ್ಟು
ನಮ್ಮ ಅರಮನೆಯಲ್ಲಿ ಇರಿಸಿ, ಶ್ರೀರಂಗಪಟ್ಟಣದಲ್ಲಿ ಇರಿಸಿ, ನಿಮಗೆ ಒಳ್ಳೆಯ ಗೌರವದಿಂದ ನೋಡ್ಕೊಳ್ತೀವಿ, ಶರಣಾಗಿ ಕೇಳದಿಯನ್ನು ನಮಗೆ ಬಿಟ್ಟುಕೊಡಿ ಅಂತ ಕೇಳ್ತಾನೆ. ರಾಣಿಗೆ ಸ್ವಾಭಿಮಾನ ಕೆರಳುತ್ತೆ. ಮತ್ತೆ ಸಭೆ ನಡೆಸಿ ಯುದ್ಧ ಮಾಡೋದೇ ಶ್ರೇಷ್ಠ ಅಂತ ಹೇಳಿ ನಿರ್ಧಾರ ಮಾಡಿ ಎಲ್ಲ ಸೈನಿಕರನ್ನ ಸಿದ್ಧಪಡಿಸಿ ಕೋಟೆ ಬಾಗಿಲು ತಕೊಂಡು ಯುದ್ಧಕ್ಕೆ ಹೊರಡ್ತಾರೆ. ದೊಡ್ಡ ಯುದ್ಧ ನಡೆಯುತ್ತೆ. ಅದಕ್ಕಿಂತ ಮುಂಚೆನೆ ಅವಳ ಸವಣೂರಿನ ಹಕೀಂ ಖಾನ್ ಒಂದು ಸಹಾಯನ ಕೇಳಿರ್ತಾಳೆ ರಾಣಿ, ಇಂಥ ಸಂದರ್ಭದಲ್ಲಿ ಇದಕ್ಕೊಂತೇಳಿ. ಹಕೀಂ ಖಾನ್ ಸಹ ಒಂದು 3,000 ಸೈನ್ಯನೂ ಸಹ ಆ ಸಂದರ್ಭದಲ್ಲಿ ಸೇರ್ಕೊಳ್ಳುತ್ತೆ. 2 ಸೈನ್ಯಗಳ ಮಧ್ಯೆ ಸೇರ್ಕೊಂಡಂತ ಹೈದರಾಲಿ ಸೋತು ಹಿಮ್ಮೆಟ್ಟಬೇಕಾಗುತ್ತೆ. ಹಿಮ್ಮೆಟ್ಟದಂತ ಹೈದರಾಲಿ ಬಿದನೂರಿನಿಂದ ಒಂದು 3 ಮೈಲಿ ದೂರದಲ್ಲಿ ಬೀಡ್ಬಿಡ್ತಾರೆ. ಮತ್ತೆ ಬೀಡ್ಬಿಟ್ಟು ನಾಡದ್ರೋಹಿ ಮಂತ್ರಿ, ಸೆರೆಮನೆಯಲ್ಲಿದ್ದಂತ ಮಂತ್ರಿ ಹೇಳಿದಂತ ರಹಸ್ಯ ದ್ವಾರದಲ್ಲಿ ಮೂಲಕ ಅರಮನೆ ಪ್ರವೇಶ ಮಾಡುವಂತ ಯೋಜನೆ ಹಾಕ್ತಾರೆ. ಚಿತ್ರದುರ್ಗದಲ್ಲಿ ಮೊನಕೆ ಓಬವ್ವನಿಂದ ಪೆಟ್ಟು ತಿಂದಿದ್ದ ಅನುಭವ ಇದ್ದಂತ ಸಂದರ್ಭ ಅವ್ರಿಗಿತ್ತು, ಹಿನ್ನೆಲೆ ಇತ್ತು. ಹಾಗಾಗಿ ಈ ಸಲ ಎಚ್ಚರಿಕೆಯಿಂದ ಮುಂದುವರಿತಾರೆ. ಆ ರಹಸ್ಯ ದ್ವಾರದಲ್ಲಿ ಹೋದಾಗ ಆ ರಹಸ್ಯ ದ್ವಾರ ಸೀದಾ ಅರಮನೆಯ ಒಂದು ಅಂತಃಪುರಕ್ಕೆ ತಲುಪುತ್ತೆ. ಅಲ್ಲಿ ರಾಣಿ ಮಧ್ಯರಾತ್ರಿ ಸಮಯದಲ್ಲಿ ರಾಣಿ ಮತ್ತು ಅವನ ಮಗ ಸೋಮಶೇಖರ ನಾಯಕ ಇಬ್ರು ಸೆರೆ ಸಿಗ್ತಾರೆ. ಹೊರಗಡೆ ಕೆಳದಿಯ ಸೈನ್ಯ ಇದೆ, ಆದರೆ ರಾಜಧಾನಿಯಲ್ಲಿ ಅವರ ಕೋಟೆ ಒಳಗೆ ರಾಣಿ ಸೆರೆ ಸಿಕ್ಕಿರ್ತಾರೆ. ಬೆಳಗ್ಗೆ ಆಗಿ ನೋಡುವಷ್ಟೊತ್ತಿಗೆ ಹೈದರಾಲಿಯ ಬಾವುಟ ಕೋಟೆ ಮೇಲೆ ಹಾರ್ತಾ ಇರ್ತದೆ. ಮತ್ತೆ ಕೋಟೆಯ ಬಾಗಿಲು ತೆಗೆದುಕೊಂಡು ಹೈದರಾಲಿ ಸೈನಿಕರು ಕ್ರಮೇಣ ಅದರಿಂದ ನುಸುಳುಕೊಂಡು ಮಧ್ಯ ರಾತ್ರಿ ಎಲ್ಲ ಪೂರ್ತಿ ಸುಮಾರು ದೊಡ್ಡ ಸೈನ್ಯ ಅರಮನೆಯೊಳಗೆ ಅರಮನೆ ಮುಖಾಂತರ ಕೋಟೆ ಬಾಗಿಲು ತೆಕ್ಕೊಂಡು ಅಲ್ಲಿದ್ದಂತ ಕಿಲ್ಲೆದಾರರು ಮತ್ತು ಪ್ರಮುಖರ ರುಂಡಗಳನ್ನ ಭರ್ಜಿಗೆ ಸಿಕ್ಸಿ ಹೊರಗೆ ಬಂದು ಅಲ್ಲಾಹು ಅಕ್ಬರ್ ಕೂಗ್ತಾ ಹೊರಗೆ ಬರ್ತಾರೆ. ನಿಮ್ಮ ರಾಣಿ ಸೆರೆ ಸಿಕ್ಕಿದಾಳೆ ಅಂತೇಳಿ ಅವ್ರಿಗೆ ಘೋಷಣೆ ಮಾಡಿದಾಗ ಗಲಿಬಿಲಿಗೊಂಡು ಕೆಳದಿಯ ಒಂದು ಸೈನ್ಯ ದಿಕ್ಕಾಪಾಲಾಗಿ ಹೊರಟೋಗುತ್ತೆ. ದಿಕ್ಕಾಪಾಲಾಗಿ ಹೋದಂತ ಸಂದರ್ಭದಲ್ಲಿ ಆ ನಂತರ ಅಲ್ಲಿಯ ಖಜಾನೆಯನ್ನು ಲೂಟಿ ಮಾಡ್ತಾನೆ ಹೈದರಾಲಿ. ಖಜಾನೆ ಲೂಟಿ ಮಾಡ್ಲಿಕ್ಕೆ ಮೈಸೂರು ಗೆಜೆಟಿಯರ್ನಲ್ಲಿ ಒಂದು ದಾಖಲೆ ಇದೆ. 12,000 ಮಿಲಿಯನ್ ಸ್ಟರ್ಲಿಂಗ್ ಹಣವನ್ನ, ಸಂಪತ್ತನ್ನ ಅಲ್ಲಿ ಒಂದು ವಾರಗಟ್ಟಲೆ ದಿನಗಟ್ಟಲೆ ಸಂಪತ್ತನ್ನು ದೋಚಿದ್ರು ಹೈದರಾಲಿ ವಶ ಆಯಿತು ಅನ್ನೋದಕ್ಕೆ ದಾಖಲೆಗಳು ಇದೆ. ಆ ಒಂದು ಸಂಪತ್ತು ಹೈದರಾಲಿಯ ಮುಂದಿನ ಎಲ್ಲ ವಿಜಯಗಳಿಗೆ ಕಾರಣ ಆಯ್ತು. ಅದು ದೊಡ್ಡ ಸಂಪತ್ತನ್ನು ಲೂಟಿ ಮಾಡಿದೆ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ, ಒಪ್ಕೊಳ್ಬೋದಾಗಿತ್ತು. ಆನಂತರ ನಡೆದಿದ್ದು ಘೋರ ರಕ್ತ ಸಿಕ್ತ ಇತಿಹಾಸ. ಹೈದರಾಲಿಯ ಸೈನಿಕರು ಬಿದನೂರಿನ ಮನೆಗಳಿಗೆ ನುಗ್ಗುತ್ತಾರೆ. ಅಲ್ಲಿದ್ದಂತ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಎಷ್ಟೋ ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡ್ತಾರೆ. ಸಿಕ್ಕ ಗಂಡಸರನ್ನ ಕೈಕಾಲು ಕೊಚ್ಚಿ ಹಾಕ್ತಾರೆ, ತಲೆ ಕತ್ತರಿಸ್ತಾರೆ. ಬಿದೂರಿನ ಬೀದಿಗಳಲ್ಲಿ ಮರಗಳ ಮೇಲೆ ಅವರ ಕೈ, ಕಾಲು, ಮುಂಡ, ತಲೆ, ರುಂಡಗಳನ್ನು ನೇತು ಹಾಕ್ತಾರೆ. ಇಡೀ ಬಿದನೂರು ಸ್ಮಶಾನ ಆಗ್ತದೆ. ಅಳುದಳು ಹೆದರು ಓಡ್ ಹೋಗಿ ಬೇರೆ ಗ್ರಾಮಗಳಿಗೆ, ಹೊಲ ಜಮೀನುಗಳಲ್ಲಿ ಔತಿಟ್ಕೊಳ್ತಾರೆ. ಇಡೀ ಊರು ಸ್ಮಶಾನ ಆಗ್ತದೆ. ಎಲ್ಲಿ ನೋಡಿದ್ರು ಅಲ್ಲಿ ಹೆಣಗಳ ರಾಶಿ. ಮನೆಗಳಿಗೆ ಬೆಂಕಿ ಹಚ್ತಾರೆ. ಇದ್ದ ಸಂಪತ್ತುಗಳನ್ನ ಎಲ್ಲ ಆ ಮನೆಗಳಲ್ಲಿ ಇದ್ದಂತ ಸಂಪತ್ತನ್ನ ಸೈನಿಕರು ಲೂಟಿ ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಮಾಡಿದ ನಂತರ ಆ ಬಿದನೂರಿಗೆ ಹೈದರ್ ನಗರ ಅಂತ ಹೆಸರಿಡ್ತಾರೆ. ಇದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಅನ್ನಿಸ್ಕೊಳ್ತಕ್ಕಂಥ ವ್ಯಕ್ತಿಗಳು ಮಾಡುವಂತ ಕೆಲಸವ? ಯಾವ ಬಿದನೂರಾಗಿತ್ತು ಅದು ಹೈದರ್ ನಗರ ಆಯಿತು. ಹೀಗೆ ಇದೇ ರೀತಿ ಒಂದು ಪರಂಪರೆ ಇಡೀ ಕರ್ನಾಟಕ ಒಂದು ಮುಂದುವರಿಯುತ್ತೆ. ನಿಜವಾಗಿ 1761-63ರಲ್ಲಿ ಕರ್ನಾಟಕ ಒಂದು ಆಕ್ರಮಣಕಾರರ ದಾಸ್ಯಕ್ಕೆ ಒಳಗಾಯಿತು ಅಂತ ಹೇಳ್ಬೋದು ಅಷ್ಟೇ. ವಿದೇಶಿ ಆಕ್ರಮಣಕಾರದ ಹೈದರಾಲಿ ಟಿಪ್ಪುರವರ ವಶಕ್ಕೆ ನಮ್ಮ ಕರ್ನಾಟಕ ಬಂತು. ಟಿಪ್ಪು ಬಗ್ಗೆನೂ ಸಾಕಷ್ಟು ಇತಿಹಾಸ ಇದೆ. ಟಿಪ್ಪು ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿಗೆ ಚೆನ್ನಾಗಿ ನಡ್ಕೊಳ್ತಾ ಇದ್ದ. ಶೃಂಗೇರಿ ಮಠಕ್ಕೆ ಅವನು ನಡ್ಕೊಳ್ತಾ ಇದ್ದ. ಜಹಾಗೀರ್ ಕೊಟ್ಟ, ಉಡುಗೊರೆ ಕೊಟ್ಟ ಅಂತೆಲ್ಲ ಹೇಳ್ತಾರೆ. ಅದೇ ಟಿಪ್ಪು ಅದೇ ಶ್ರೀರಂಗಪಟ್ಟಣದಲ್ಲಿರುವಂತ ಆಂಜನೇಯ ದೇವಸ್ಥಾನವನ್ನು ಮಸೀದಿಯಾಗಿ ಪರಿವರ್ತನೆ ಮಾಡಿದ್ದು ಜನಗಳಿಗೆ ಕಣ್ಣಿ ಕಾಣೋದಿಲ್ಲ.
ಮೇಲುಕೋಟೆಯ ನೂರಾರು ಅಯ್ಯಂಗಾರಗಳನ್ನ ದೀಪಾವಳಿಯ ಸಂದರ್ಭದಲ್ಲಿ ಕಗ್ಗೊಲೆ ಮಾಡಿದ್ದು ಕಣ್ಣಿಗೆ ಕಾಣುವುದಿಲ್ಲ. ಸಕಲೇಶ್ಪುರ ಮುಂಜರಾಬಾದ್ ಆಗಿದ್ದು, ಮೈಸೂರು ನಜರಾಬಾದ್ ಆಗಿದ್ದು, ಮತ್ತೆ ಮಂಗಳೂರು ಜಮಾಲಾಬಾದ್ ಆಗಿದ್ದು, ಹೀಗೆ ಸಿಕ್ಕ ಊರುಗಳನ್ನೆಲ್ಲ ಅವರು ತಮ್ಮವರ ಹೆಸರುಗಳನ್ನ ಇಟ್ಟಿದ್ದು, ಮುಸ್ಲಿಮರಾಗಿ ಮತಾಂತರ ಮಾಡ್ಲಿಕ್ಕೆ ನೋಡಿದ್ದು, ಕ್ರೈಸ್ತರ ಚರ್ಚ್ಗಳನ್ನ ನಾಶ ಮಾಡಿದ್ದು, ಹೀಗೆ ಅನೇಕ ರೀತಿಯ ಅತ್ಯಾಚಾರಗಳನ್ನ ಮಾಡಿದಂತ ವ್ಯಕ್ತಿ, ಮತಾಂತರ ಮಾಡಕ್ಕೆ ಒಪ್ಕೊಳ್ಳದೆ ಇದ್ದಂಥವ್ರನ್ನ ಕ್ರೂರವಾಗಿ ದಂಡನೆ ಮಾಡ್ತಿದ್ದಂತ ವ್ಯಕ್ತಿ, ಮುಸ್ಲಿಮೇತರನ್ನ ಅತಿ ಕ್ರೂರವಾಗಿ ನಡ್ಕೊಳ್ಳದಂತ ವ್ಯಕ್ತಿ ನಮ್ಮ ನಾಡಿನವನು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಈ ಅಷ್ಟೊಂದು ನಾನು ಹಿನ್ನೆಲೆಯಲ್ಲಿ ನಾನು ಹೇಳಲಿಕ್ಕೆ ಬಯಸಿದೆ ಅಷ್ಟೇ. ಹಾಗೆ ನಿಜವಾಗಿ ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳೋದು ಪ್ರತಿಪಾದನೆ ಮಾಡಂತ ವ್ಯಕ್ತಿಗಳು ಈಗಲೂ ನಮ್ಮಲ್ಲಿದ್ದಾರೆ. ಆದ್ರೆ ಸ್ವಾತಂತ್ರ್ಯ ಹೋರಾಟಗಾರ ಅಂತಂದ್ರೆ ಯಾವ ಸ್ವಾತಂತ್ರ್ಯಕ್ಕೆ? ನಿಜವಾಗಿ ನಮ್ಮ ಸಂಸ್ಕೃತಿ ಅಂತ ಹೇಳಿದ್ರೆ, ಇಲ್ಲಿನ ನಾಡಿನ ಸಂಸ್ಕೃತಿ ಅಂತ ಹೇಳಿದ್ರೆ, ಎಲ್ಲಾ ಧರ್ಮಗಳನ್ನು ಸಹಿಷ್ಣುತೆಯಿಂದ ನೋಡುವಂಥದ್ದು, ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡುವಂಥದ್ದು, ನ್ಯಾಯ ಮತ್ತೆ ಧರ್ಮ ಪರಿಪಾಲನೆಗೆ ಆದ್ಯತೆ ಕೊಡುವಂಥದ್ದು, ಅದು ನಮ್ಮ ಪರಂಪರೆ, ಈ ನೆಲದ ಪರಂಪರೆ ಮತ್ತು ಸಂಸ್ಕೃತಿ. ಆದ್ರೆ ಟಿಪ್ಪು ಪರ್ಷಿಯನ್ ಭಾಷೆಗೆ ಆದ್ಯತೆ ಕೊಟ್ಟ, ಮುಸ್ಲಿಮೇತರನ್ನ ಅತಿ ಕ್ರೂರವಾಗಿ ನಡೆದುಕೊಂಡ, ತಂಜಾವೂರಿನಲ್ಲಿ ಅನೇಕ 23,000 ಜನ ಮಕ್ಕಳನ್ನ ಅಪಹರಣ ಮಾಡ್ದ, ಅತ್ಯಂತ ಬರ್ಬರವಾಗಿ ಮುಸ್ಲಿಮೇತರನ್ನ ಹತ್ಯೆ ಮಾಡ್ದ. ಇದಕ್ಕೆ ಸಾವಿರಾರು ರಕ್ತ ಸಿಕ್ತ ಇತಿಹಾಸಗಳ ಪುಟಗಳಲ್ಲಿ ಅವ್ರ ಬಗ್ಗೆ ದಾಖಲೆ ಸಿಗುತ್ತೆ. ಇಂಥ ನಾಡು ನುಡಿ ಧರ್ಮ ಸಂಸ್ಕೃತಿ ಪರಂಪರೆನ ನಾಶ ಮಾಡಿದಂಥವ್ರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಅನ್ನೋದಕ್ಕೆ ಒಪ್ಕೊಳ್ಳಿಕ್ಕೆ ಯಾರಿಗೆ ಮನಸ್ಸು ಬರ್ತದೆ? ಇದು ಇರೋ ವಿಚಾರ. ಈಗ ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರನ ಅಲ್ವಾ ಅನ್ನೋದ್ರ ಬಗ್ಗೆ ನಿಮ್ಮ ನಿರ್ಧಾರಕ್ಕೆ ನಾನು ಬಿಡ್ತೇನೆ. ಇನ್ನು ನಾನು ಧೊಂಡಿಯವಾಗನ ವಿಷಯಕ್ಕೆ ಬರ್ತೇನೆ. 1745 ಸುಮಾರದಲ್ಲಿ ಚನ್ನಗಿರಿಯಲ್ಲಿ ಹುಟ್ಟಿದಂತ ಧೊಂಡಿಯ ಕತ್ತಿವರಸೆ, ಕುದುರೆ ಸವಾರಿ, ಈಗ ಸಾಕಷ್ಟು ಯುದ್ಧ ಕಲೆಗಳಲ್ಲಿ ಅವನು ಪರಿಣಿತನಾಗಿ ಕೆಳದಿ ಸಂಸ್ಥಾನದಲ್ಲಿ ಒಬ್ಬ ಸಾಮಾನ್ಯ ಸಿಪಾಯಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಅದು ಕೆಳದಿ ಪತನ ಆಗಂತ ವರ್ಷದಲ್ಲಿ ಅವನ ಕಣ್ಣೆದುರಿಗೆ ಕೆಳದಿ ಸಂಸ್ಥಾನ ಪತನ ಆಗ್ತದೆ. ಬಿದನೂರು ಹೈದರ್ ನಗರ ಆಗ್ತದೆ. ಆ ನಂತರ ಅವನೇನು ಮಾಡ್ತಾನೆ, ಒಂದು 2-3 ವರ್ಷ ಯೋಚನೆ ಮಾಡ್ತಾನೆ. ಅವನ ಮನಸ್ಸಿನಲ್ಲಿ ಒಬ್ಬ ಏನೂ ಇಲ್ಲದಂತ ಹೈದರ್ ಒಬ್ಬ ಮೈಸೂರು ಸಂಸ್ಥಾನದ ಒಡೆಯ ಆಗ್ಬೇಕಾದ್ರೆ ನಾನು ಯಾಕೆ ನನ್ನದೇ ಒಂದು ಸಂಸ್ಥಾನ ಕಟ್ಟಬಾರದು ಅಂತ ಅವನ ಮನಸ್ಸಿನಲ್ಲಿ ಬರ್ತದೆ. ಹಾಗಾಗಿ ಅಲ್ಲಿನ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡ್ಕೊಳ್ಬೇಕು ಮತ್ತು ಅದರ ಅನುಭವ ಪಡಬೇಕು ಅನ್ನೋ ದೃಷ್ಟಿಯಿಂದ ಅವನೇನು ಮಾಡ್ತಾನೆ, ಹೈದರಾಲಿಯ ಸೈನ್ಯದಲ್ಲಿ ಅಶ್ವದಳದ ಒಂದು ಕೆಲಸಕ್ಕೆ ಸೇರ್ಕೊಡ್ತಾನೆ. ಅವನ ಪರಿಶ್ರಮದಿಂದ ಅವನು ಒಂದು ಕಿಲ್ಲೆದಾರ್ ಅಂತ ಹೇಳಿದ್ರೆ ಶಿಳ್ಳೆದಾರ್ ಅಂತ ಹೇಳಿದ್ರೆ ಒಂದು ಅಶ್ವದಳದ ನಾಯಕನೂ ಆಗ್ತಾನೆ. ಅಲ್ಲೊಂದು 3-4 ವರ್ಷ ಸೇವೆ ಸಲ್ಲಿಸಿದ ಮೇಲೆ ಟಿಪ್ಪು ಕಾಲದಲ್ಲಿ ಬ್ರಿಟಿಷರು ನಡೆದಂತ 2ನೇ ಯುದ್ಧದಲ್ಲಿ ಅವನು ಸಹ ಭಾಗವಹಿಸಿರ್ತಾನೆ. ಆ ನಂತರ 3ನೇ ಯುದ್ಧ ಪ್ರಾರಂಭ ಆಗಲಿಕ್ಕಿಂತ ಮುಂಚೆ 1785-86 ಸುಮಾರಿನಲ್ಲಿ ಅವನೇನು ಮಾಡ್ತಾನೆ, ತನ್ನದೇ ಆದಂತ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು ಅನ್ನೋ ಕನಸನ್ನು ಇಟ್ಕೊಂಡು ಆ ಟೈಮ್ನಲ್ಲಿ ಮೈಸೂರು ಸೇನೆಯಲ್ಲಿದ್ದಂತ ಅನೇಕ ಗೆಳೆಯರನ್ನು ಸಂಪಾದನೆ ಮಾಡಿರ್ತಾನೆ. ತಾನು ಇದ್ದಂತ ಚನ್ನಗಿರಿ, ಬಿದನೂರು, ಶಿಕಾರಿಪುರ ಇಂಥ ಸುತ್ತಲಿದ್ದ ತನ್ನ ಸ್ನೇಹಿತರುಗಳ ಒಂದು ದೊಡ್ಡ ಒಂದು ತಂಡವನ್ನ ತಯಾರು ಮಾಡಿರ್ತಾನೆ. ಲಕ್ಷ್ಮೇಶ್ವರ ದೇಸಾಯಿ, ಸವಣೂರ್ ಹತ್ರ ಉತ್ತರ ಕರ್ನಾಟಕದಲ್ಲಿ ಲಕ್ಷ್ಮೇಶ್ವರ ದೇಸಾಯಿಯನ್ನ ಸಂಪರ್ಕ ಮಾಡಿ ಅವನ ಆಶ್ರಯ ಪಡೆದು ಅಲ್ಲಿ ಒಂದು ಸಂಸ್ಥಾನವನ್ನು ಕಟ್ಟಬೇಕು ಅಂತ ಹೇಳಿ ಇದು ಮಾಡ್ತಾನೆ. ಅವನು ನಿಜ ನವಾಬರ ಇದರಲ್ಲಿ ಒಬ್ಬ ಸಾಮಂತನ ನವಾಬರ ಕೈ ಕೆಳಗೆ ಕೆಲಸ ಮಾಡ್ತಿದ್ದಂತ ದೇಸಾಯಿ ಆತ. ನವಾಬರಿಗೆ ಪ್ರತಿ ವರ್ಷ ಕಪ್ಪ ಕೊಡ್ಬೇಕಾಗಿತ್ತು. ಅವರ ಆಶ್ರಯದಲ್ಲಿ ಕ್ರಮೇಣ ಹೈದರಾಲಿಯ ಟಿಪ್ಪುವಿನ ಸೈನ್ಯದಿಂದ ಸೈನಿಕರುಗಳು ಹೊರಗೆ ಹೋಗೋದು, ಬಿಟ್ಟು ಹೋಗೋದು ಸಾಮಾನ್ಯ ನಡೆದೇ ಇತ್ತು. ಟಿಪ್ಪು ಮಾಡ್ತಿದ್ದಂತ ಅತ್ಯಾಚಾರಗಳು, ಕೊಲೆಗಳು, ಹಿಂಸೆಗಳು, ಅವರು ಮುಸ್ಲಿಮೇತರ ನಡೆಸ್ಕೊಳ್ತ ರೀತಿಯಿಂದ ಅನೇಕ ಸೈನಿಕರಿಗೆ ಭ್ರಮ ನಿರಸನಾಗಿ ಅವ್ರೇನ್ ಮಾಡ್ತಾರೆ, ಸೈನ್ಯವನ್ನು ಬಿಟ್ಟು ಹೋಗ್ತಾ ಇದ್ರು. ಹಾಗಾಗಿ ಧೊಂಡಿಯ ಒಂದು ಯೋಜನೆ ಮಾಡಿಕೊಂಡು ಸ್ವಲ್ಪ ಜನ ಒಂದು 50 ಜನ, 20 ಜನ, 30 ಜನ ಹೀಗೆ ಕಂತಿನಲ್ಲಿ ಎಲ್ಲ ಹೋಗಿ ಲಕ್ಷ್ಮೀಶ್ವರದಲ್ಲಿ ಸುಮಾರು ಒಂದು 5-6 ಸಾವಿರ ಜನ ಸೈನಿಕರು ಅಲ್ಲಿ ಸೇರ್ಕೊಳ್ತಾರೆ. ಸೇರ್ಕೊಂಡು
ನವಾಬನ ಸೈನ್ಯದಿಂದಲೂ ಅವನ ಜೊತೆಗೆ ಸೇರ್ಕೊಳ್ತಾರೆ. ಮತ್ತೆ ದೊಂಡಿಯನ ಬಗ್ಗೆ ವಿಶ್ವಾಸ ಇದ್ದಂತ ಅವನ ಬಿದನೂರು, ಚನ್ನಗಿರಿ ಸುತ್ತಮುತ್ತಲಿನ ಜನಗಳು ಸಹ ಅವನ ಜೊತೆ ಸೇರ್ಕೊಳ್ತಾರೆ. ಹಾಗಾಗಿ ಅವನದೇ ಒಂದು ದೊಡ್ಡ ಒಂದು ಬಲವನ್ನ ಅಲ್ಲಿ ಪ್ರಾರಂಭ ಮಾಡ್ತಾನೆ. ಪ್ರಾರಂಭ ಮಾಡಿ ಸವಣೂರನ್ನ ಅವನು ವಶಪಡಿಸ್ಕೊಳ್ತಾನೆ. ಸವಣೂರನ್ನ ಕೇಂದ್ರವಾಗಿ ಇಟ್ಕೊಂಡು ಅವನು ಆ ಒಂದು ಪ್ರದೇಶದಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಾಗಿ 5-6 ವರ್ಷ ನಡೆಯುತ್ತೆ. ಬ್ರಿಟಿಷರಿಗೆ ಮತ್ತೆ ಟಿಪ್ಪುಗೆ ನಡೆದಂತ 3ನೇ ಯುದ್ಧದಲ್ಲಿ ಒಂದು ಒಪ್ಪಂದ ಆದ ಪ್ರಕಾರ ಟಿಪ್ಪು ಏನ್ ಮಾಡ್ತಾನೆ, ಒಂದು ಸುಮಾರು ಅರ್ಧ ಭಾಗ ತನ್ನ ಸಂಸ್ಥಾನದ ಭಾಗವನ್ನ ಮರಾಠರಿಗೆ, ಬ್ರಿಟಿಷರಿಗೆ ಮತ್ತೆ ಇವರಿಗೆ ನವಾಬರಿಗೆ ಬಿಟ್ಕೊಡ್ಬೇಕಾಗ್ತದೆ. ಹಾಗಾಗಿ ಧೋಂಡಿಯಾ ಇದ್ದಂತ ಪ್ರದೇಶ ಮರಾಠರ ಪಾಲಿಗೆ ಸೇರ್ಕೊಳ್ತದೆ. ಮರಾಠರ ಪಾಲಿಗೆ ಸೇರಿದ ಸಂದರ್ಭದಲ್ಲಿ ಅಲ್ಲಿ ಧೋಂಡಿಯಾ ತನ್ನ ಆಡಳಿತ ನಡೆಸ್ತಾ ಇದ್ದ ಕಾರಣದಿಂದ ಆ ಧೋಂಡಿಯನ ವಿರುದ್ಧ ಒಂದು ಮರಾಠರು ಒಂದು ಅವನನ್ನ ಅಲ್ಲಿಂದ ಓಡಿಸ್ಲಿಕ್ಕೆ ಒಂದು ಯುದ್ಧ ನಡೆಯುತ್ತೆ. ಧೋಂಡೋಪಂತ್ ಗೋಖಲೆಯ ನೇತೃತ್ವದಲ್ಲಿ ಧೋಂಡಿಯಾವನ್ನ ಇದಾಗ್ತದೆ. ಧೋಂಡಿಯಾ ಮರಾಠರ ಒಂದು ದೊಡ್ಡ ಸೈನ್ಯದ ಮುಂದೆ ಧೋಂಡಿಯಾವಾಗ ನಿಂತ್ಕೊಳ್ಳಿಕ್ಕೆ ಆಗಿಲ್ಲ, ಹಿಮ್ಮೆಟ್ಟಬೇಕಾಗ್ತದೆ. ಹಿಮ್ಮೆಟ್ಟದಂತ ಸಂದರ್ಭದಲ್ಲಿ ಅವನು ಟಿಪ್ಪು ಜೊತೆ ಸಂಧಾನ ಮಾಡ್ಲಿಕ್ಕೆ ಬರ್ತಾನೆ. ಸಂಧಾನ ಮಾಡ್ಲಿಕ್ಕೆ ಬಂದಂತ ಧೋಂಡಿಯನಿಗೆ ಮುಂಚೆ ಒಬ್ಬ ದೂತನ ಕಳಿಸ್ಕೊಟ್ಟಿರ್ತಾನೆ. ಆ ದೂತನ ಕಳಿಸ್ಕೊಟ್ಟು ಈ ರೀತಿ ನನಗೆ ಸಹಕಾರ ಕೊಡಿ, ನಿಮ್ಮ ಸವಣೂರನ್ನ ಮೊದಲು ನಿಮ್ಮ ಮೈಸೂರು ಸಂಸ್ಥಾನಕ್ಕೆ ಹೇಳಿದ್ರೆ ಸವಣೂರನ್ನ ಮೈಸೂರು ಸಂಸ್ಥಾನಕ್ಕೆ ನಾನು ಕೊಡ್ತೇನೆ, ನಿಮಗೆ ಸಹಕಾರ ಕೊಡ್ತೇನೆ ನಾನು, ಮತ್ತೆ ನಿಮ್ಮ ಮಕ್ಕಳನ್ನ ಬ್ರಿಟಿಷರ ವಶದಿಂದ ಬಿಡಿಸ್ಲಿಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತೆಲ್ಲ ಒಂದು ಕೆಲವು ಇದನ್ನ ಹಾಕ್ಬಿಟ್ಟು ಧೋಂಡಿಯಾವಾಗ ಒಂದು ಒಪ್ಪಂದ ಮಾಡ್ಬೇಕು ಅಂತ ಹೇಳಿ ಪ್ರಸ್ತಾಪವನ್ನ ಟಿಪ್ಪು ಕಳಿಸ್ಕೊಡ್ತಾನೆ. ಟಿಪ್ಪು ಅವನ ಸಂಧಾನಕ್ಕೆ ಆಹ್ವಾನ ಮಾಡ್ತಾನೆ. ಟಿಪ್ಪು ಜೊತೆ ಇವನೊಂದು 200 ಜನ ಸೈನಿಕರನ್ನ ಇಟ್ಕೊಂಡು ಇವನು ಧೋಂಡಿಯಾ ಟಿಪ್ಪುವಿನ ಜೊತೆ ಸಂಧಾನ ಮಾಡ್ಲಿಕ್ಕೆ ಬರ್ತಾನೆ. ಆ ಸಂಧಾನ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಟಿಪ್ಪುವಿನ ಮಂತ್ರಿಗಳು ಬೆಂಕಿ ನವಾಬ ಮತ್ತೆ ಮೀರ್ ಸಾದಿಕ್ ಇವರುಗಳು ಅವ್ರು ಹೇಳ್ತಾರೆ ಟಿಪ್ಪುಗೆ, ಧೋಂಡಿಯಾವನ್ನ ಅವನ ಜೊತೆ ಸಂಧಾನ ಮಾಡ್ಕೊಳ್ಳೋದು ಒಳ್ಳೇದಲ್ಲ, ಮತ್ತೆ ಅವನು ಹೊರಗಡೆ ಹೋಗಿ ಬಿಡೋದು ಒಳ್ಳೇದಲ್ಲ, ಅದನ್ನ ಅವನು ಬಂಧನದಲ್ಲಿ ಇಟ್ರೆ ಒಳ್ಳೇದು ಅಂತ ಹೇಳಿ ಅವನ ಸಲಹೆ ಕೊಡ್ತಾರೆ. ಆ ಸಲಹೆಯನ್ನ ಟಿಪ್ಪುಗೂ ಸರಿ ಅಂತ ಅನಿಸ್ತದೆ. ಹಾಗಾಗಿ ಧೋಂಡಿಯಾವನ್ನ ಏನ್ ಮಾಡ್ತಾನೆ, ಶ್ರೀರಂಗಪಟ್ಟಣದ ಸೆರೆಮನೆಯಲ್ಲಿ ಬಂಧನದಲ್ಲಿ ಇಡ್ತಾನೆ. ಅವನು ಬಲವಂತವಾಗಿ ಅವನು ಮುಸ್ಲಿಮರಾಗಿ ಮತಾಂತರ ಮಾಡ್ತಾರೆ. ಮತಾಂತರ ಮಾಡಿ ಬಂಧನದಲ್ಲಿ ಇಡ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಮತಾಂತರ ಆಗಕ್ಕೆ ಒಪ್ಪದೇ ಇದ್ದಂತ ವ್ಯಕ್ತಿನ ಕ್ರೂರವಾದ ರೀತಿಯಲ್ಲಿ ಹಿಂಸಿಸಿದ, ಕ್ರೂರವಾಗಿ ಕೊಲೆ ಮಾಡಿಸ್ತಿದ್ದಂತ ಟಿಪ್ಪು ಧೋಂಡಿಯನನ್ನ ಯಾಕೆ ಇದು ಮಾಡ್ಲಿಲ್ಲ ಅಂತೇಳಿ, ಧೋಂಡಿಯನನ್ನ ಯಾಕೆ ಕೊಲೆ ಮಾಡ್ಲಿಲ್ಲ ಅಂತೇಳಿ. ಅದಕ್ಕೆ ಕಾರಣನೂ ಇದೆ. ಬ್ರಿಟಿಷರಿಗೂ ಟಿಪ್ಪುಗೂ ಸಾಕಷ್ಟು ಯುದ್ಧಗಳು ನಡೀತಾ ಇತ್ತು. ತನ್ನ ಮಕ್ಕಳನ್ನ ಅವನು ಒತ್ತೆ ಇಡಬೇಕಾಗಿತ್ತು. ಒತ್ತೆ ಹಿಡಿದಕ್ಕೂ ಒತ್ತೆ ಇಟ್ಟು ಪುಣ್ಯಾತ್ಮ ಅಂತ ಹೇಳ್ತಾರೆ. ಒತ್ತೆ ಇಟ್ಟು ಪುಣ್ಯಾತ್ಮ ಅಂತ ಹೇಳಿದ್ರೆ ಅವನು ಯಾತಿಗೋಸ್ಕರ ಒತ್ತೆ ಇಟ್ಟ ಅಂತ ಅನ್ನೋದು ನಿಜವಾದ ಕಾರಣ ಇತಿಹಾಸ ಕೊಟ್ಟ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. 2ನೇ ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರಿಗೂ ಮತ್ತೆ ಟಿಪ್ಪುಗೂ ಆದಂತ ಒಪ್ಪಂದದ ಪ್ರಕಾರ ಟಿಪ್ಪು ಸೆರೆ ಹಿಡಿದಂತ ಬ್ರಿಟಿಷ್ ಸೈನಿಕರನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಆದ್ರೆ ಅವ್ನು ಬಿಡುಗಡೆ ಮಾಡ್ಲಿಲ್ಲ. 100 ಬ್ರಿಟಿಷ್ ಸೈನಿಕರು ಅವ್ರಿಗೆ ಆಹಾರ ಕೊಡಿದ್ರೆ ಉಪವಾಸದ ಸಾಯ ಅಂತ ಪರಿಸ್ಥಿತಿ ಅವನು ತಂದಿಟ್ಟಿದ್ದ ಅಲ್ಲದೆ ಮತ್ತೆ ಒಂದು ಬ್ರಿಟಿಷರ ಆಡಳಿತದಲ್ಲಿಂದ ತಿರುವಾಂಕೂರ್ ಮೇಲೆ ಇವನು ಆಕ್ರಮಣ ಮಾಡಿದ್ದ. ಹಾಗೆ ಮತ್ತೆ 3ನೇ ಸಲ ಯುದ್ಧ ನಡೆದಂತ ಸಂದರ್ಭದಲ್ಲಿ ಅವನ ಕೆಲವು ಜಾಗಗಳನ್ನು ಬಿಟ್ಕೊಡ್ತು ಅಲ್ಲದೆ ಯುದ್ಧದ ಖರ್ಚನ್ನು ಟಿಪ್ಪು ಕೊಡ್ಬೇಕಾಗುತ್ತೆ. ಅರ್ಧ ಖರ್ಚನ್ನ ಒಟ್ಟಿ ಆ ಸ್ಥಳದಲ್ಲೇ ಕೊಡ್ಬೇಕು, ಇನ್ನು ಉಳಿದ ಅರ್ಧ ಭಾಗವನ್ನು 3 ಕಂತಲ್ಲಿ ಕೊಡ್ಬೇಕು ಅಂತ ಹೇಳಿ ಆ 3 ಕಂತು ತೀರುವವರೆಗೆ ಅವ್ರ ಮಕ್ಕಳನ್ನ ಒತ್ತೆ ಇಡಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿರ್ತಾರೆ. ಒತ್ತೆ ಇಟ್ಕೊಂಡಿದ್ದು ಯಾಕೆ ಕಾರಣ ಅಂತ ಹೇಳಿದ್ರೆ, ಟಿಪ್ಪು ನಂಬಿಕೆಗೆ ಅರ್ಹನಲ್ಲ, ಅವನು ಆಗಿದ್ದಂತ ಒಪ್ಪಂದವನ್ನ ತಿರಸ್ಕಾರ ಮಾಡ್ತಾನೆ, ಆಗಿದ್ದ ಒಪ್ಪಂದನ ಉಲ್ಲಂಘಿಸ್ತಾನೆ, ನಂಬಿಕೆಗೆ ಅರ್ಹ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಟ್ಕೊಳ್ತಾನೆ ಅಂತ ಅಷ್ಟೇ ಹೊರತು ಬೇರೆ ಯಾವ ಕಾರಣನೂ ಅದರಲ್ಲಿ ಇಲ್ಲ. ನಂಬಿಕೆಗೆ ಅನರ್ಹನಾಗಿದ್ದಂತ ವ್ಯಕ್ತಿ ಟಿಪ್ಪುವಿನ ಕಾರಣಕ್ಕೋಸ್ಕರ ಆ ಮಕ್ಕಳನ್ನ ಇಟ್ಟು ಮಾಡಿರ್ತಾನೆ. ಹೀಗೆ ಆ ಸಂದರ್ಭದಲ್ಲಿ ಹೀಗೆ 108 ಗೊಂದಲಗಳಿದ್ದಂತ ಸಂದರ್ಭದಲ್ಲಿ ಧೋಂಡಿಯನ್ನು ಎದುರು ಹಾಕೊಂಡ್ರೆ ಕಷ್ಟ ಅಂತ ಒಂದು, ಧೋಂಡಿಯನ ಹಿತೈಷಿಗಳು 100 ಜನ 1000 ಜನ ಮೈಸೂರಿನಲ್ಲಿದ್ರು, ಮೈಸೂರು ಸೈನ್ಯದಲ್ಲಿದ್ರು. ಜೊತೆಗೆ ಟಿಪ್ಪು ಅವನ ಧೋಂಡಿಯನ ಸೈನಿಕರು ಸುಮಾರು 10,000 ಜನ ಲಕ್ಷ್ಮೇಶ್ವರದಲ್ಲಿದ್ರು. ಇಂಥ ಈ ಧೋಂಡಿಯಾವಾಗ ಒಂದು ರೀತಿ ಹತ್ಯೆ ಮಾಡಿದ್ರೆ ನನಗೆ ಆಡಳಿತಾತ್ಮಕವಾಗಿ ಪ್ರತಿಕೂಲ ಪರಿಸ್ಥಿತಿ ಬರುತ್ತದೆ ಅನ್ನೋ ಯೋಚನೆ ದೃಷ್ಟಿಯಿಂದ ಧೋಂಡಿಯಾವಾಗ ಅವನು ಆ ಟೈಮಲ್ಲಿ ಒಂದು ವಧೆ ಆಗಲಿಲ್ಲ ಅಂತೇಳಿ ಅನಿಸ್ತದೆ. ಆನಂತರ ಟಿಪ್ಪು 1799ರಲ್ಲಿ ಬ್ರಿಟಿಷರಿಂದ ಸೋತು
ಹತನಾದಂಥ ಸಂದರ್ಭದಲ್ಲಿ ಧೋಂಡಿ ಏನು ಮಾಡ್ತಾನೆ, ಸೆರೆಮನಿಯನ್ನು ಮುರ್ಕೊಂಡು ಆ ಅವಕಾಶ ಉಪಯೋಗಿಸ್ಕೊಂಡು ಸೆರೆಮನಿಯನ್ನು ತಪ್ಪಿಸ್ಕೊಂಡು ಹೋಗ್ತಾನೆ. ತಪ್ಪಿಸ್ಕೊಂಡು ಹೋದವನು ಮೊದಲು ಮಾಡಿದ ಕೆಲಸ ಅಂತ ಹೇಳಿದ್ರೆ 5 ವರ್ಷಗಳ ಕಾಲ 1794 ಜೂನ್ ತಿಂಗಳಿಂದ ಹಿಡಿದು 1799 ಮೇ 4 5 ವರ್ಷಗಳ ಕಾಲ ಸತತವಾಗಿ ಶ್ರೀರಂಗಪಟ್ಟಣದ ಭೂತಳದ ನರಕದಲ್ಲಿ, ಭೂಮಿ ಕೆಳಗೆ ಇದ್ದಂತ ಒಂದು ರಹಸ್ಯ ಸೆರೆಮನೆ ಅದು. ಶ್ರೀರಂಗಪಟ್ಟಣಕ್ಕೆ ಯಾರಾದ್ರೂ ಹೋದವರು ನೋಡ್ಕೊಂಡು ಬನ್ನಿ. ಸಾಮಾನ್ಯ ದೇವಸ್ಥಾನ ಪಕ್ಕ ಒಂದು ಸೆರೆಮನೆ ಇದೆ, ಅದನ್ನ ಎಲ್ಲರೂ ನೋಡಿರ್ತಾರೆ. ಆದ್ರೆ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಇನ್ನೊಂದು ಥಾಮಸ್ ಇನ್ಮನ್ ಡಂಜನ್ ಅಂತ ಇರುತ್ತದೆ. ಥಾಮಸ್ ಇನ್ಮನ್ ಡಂಜನ್ ಹೆಸರು ತಪ್ಪೇ, ಅದು ಅದ್ರ ಬಗ್ಗೆ ಬೇರೆ ಪ್ರತ್ಯೇಕವಾಗಿ ಇನ್ನೊಂದ್ಸಲಿ ಹೇಳ್ಬಹುದು. ಆದ್ರೆ ಅದು ಏನಾಗಿದೆ, ಸೆರೆಮನೆ ಅಂತ ಅನ್ಸೋದೇ ಇಲ್ಲ ನೋಡಕ್ಕೆ. ವಿಜಯ್ ಕುಮಾರ್ ಪರಿಚಯ ಮಾಡ್ಬೇಕಾದ್ರೆ ಒಂದು ಕವಿಕಿರಣದ ಒಂದು ಮುಖಪಟ ತೋರಿಸಿದ್ರು. ಅದು ಶ್ರೀರಂಗಪಟ್ಟಣದ ರಹಸ್ಯ ನೆಲಮಾಳಿಗೆ ಸೆರೆಮನೆಯ ದೃಶ್ಯ. ಅದು ಆ ನೆಲಮಾಳಿ ಅದು ನೋಡಿದ್ರೆ ಒಂದು ದೊಡ್ಡ ಚರಂಡಿ ಇದೆ, ಚರಂಡಿ ಮೇಲೆ ಒಂದು ಮೆಶ್ ಮುಚ್ಚಿದಾರೆ ಅನ್ನೋದು ರೀತಿ ಕಾಣುತ್ತೆ ಅಷ್ಟೇ ಹೊರತು. ಆದ್ರೆ ಆ ಒಂದು ಮೆಟ್ಲು ಇಳ್ಕೊಂಡು ಹೋದ್ರೆ ಕೆಳಗಡೆ ಸುಮಾರು ದೊಡ್ಡದೊಂದು ಭೂತಳವಾದ ಸೆರೆಮನೆ. ನೋಡಕ್ ಸೆರೆಮನೆ ಅಂತ ಗೊತ್ತೇ ಆಗಿದೆ, ಇಳಿದು ಹೋದ್ರೆ ಮಾತ್ರ ಗೊತ್ತಾಗುತ್ತೆ. ಅಂತ ಸೆರೆಮನೆಯಲ್ಲಿ ಭೂತಳದ ನರಕದಲ್ಲಿ 5 ವರ್ಷ ಇನ್ನ ಧೋಂಡಿಯಾವಾಗಿದ್ದ. 5 ವರ್ಷ ಅಲ್ಲಿದ್ರು ಸಹ ತನ್ನ ಸ್ಥೈರ್ಯ ಧೈರ್ಯಗಳನ್ನು ಉಳಿಸ್ಕೊಂಡಿದ್ದ, ತನ್ನ ಮನಸ್ಥಿತಿ ಗಟ್ಟಿಯಾಗಿ ಇಟ್ಕೊಂಡಿದ್ದ, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದ ಅಂತ ಹೇಳಿದ್ರೆ ಅವನ ಒಂದು ಗಟ್ಟಿತನವನ್ನ ನಾವು ಮೆಚ್ಚಲೇಬೇಕಾಗ್ತದೆ. ಆ ಹೊರ ಬಂದ ತಕ್ಷಣ 5 ವರ್ಷ ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಏನು ಮನಸ್ಸಿನಲ್ಲಿ ಮಥನ ಮಾಡ್ಕೊಂಡಿದ್ದ, ಏನು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದ, ಅಯ್ಯೋನ ಜಾರಿ ಮಾಡ್ಲಿಕ್ಕೆ ತಕ್ಷಣ ಅವನು ಜಾರಿ ಮಾಡ್ತಾನೆ. ಮನಸ್ಸು ನಿರ್ಧಾರ ಮಾಡ್ಕೊಂಡು ಹೊರಟು ಬಿಡ್ತಾನೆ. ಅವನು ಮೊದಲು ಹೋಗಿದ್ದೆ ಚನ್ನಗಿರಿಗೆ, ತನ್ನ ಹುಟ್ಟೂರಿಗೆ ಚನ್ನಗಿರಿಗೆ ಹೋಗಿ ಮತ್ತೆ ಅಲ್ಲಿಂದ ಕೆಲವು ಸ್ನೇಹಿತರನ್ನ ಕರ್ಕೊಂಡು ಬಿದನೂರಿಗೆ ಬರ್ತಾನೆ. ಬಿದನೂರು, ಶಿಕಾರಿಪುರ ಅಲ್ಲೆಲ್ಲ ಬಂದು ಅಲ್ಲಿ ಜನಗಳಿಗೆಲ್ಲ ಅವನು ತಿಳುವಳಿಕೆ ಹೇಳ್ತಾನೆ. ಮೈಸೂರಿನಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಉಳಿದ ಸೈನಿಕರು ಏನಾಗ್ತದೆ, ಸ್ವಾಭಿಮಾನ ಅನ್ನೋದು ಇರ್ತದೆ. ಮೈಸೂರಿನ ಸಂಸ್ಥಾನ ಪತನ ಆದ ತಕ್ಷಣ ಟಿಪ್ಪುವಿಗೆ ತನ್ನ ಒಡೆತನವನ್ನ, ತನ್ನ ಸ್ವಾಮಿತ್ವವನ್ನ ಶರಣಾಗಿಟ್ಟಂತ ವ್ಯಕ್ತಿಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೇ ರೀತಿ ಬ್ರಿಟಿಷರ ಆಡಳಿತವನ್ನು ಒಪ್ಕೊಂಡಂತವ್ರು ಅಲ್ಲಿದ್ರು, ಅಲ್ಲಿ ದಿವಾನ್ರ ಆದಿಯಾಗಿ ಬ್ರಿಟಿಷರ ಕೈ ಕೆಳಗೆ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ಒಂದ್ ರೀತಿ ನಾಚಿಕೆ ಕೇಳಂತ ವಿಷಯನೇ ಅದು. ಆದ್ರೆ ಆ ಪರಿಸ್ಥಿತಿ ಕೆಳದಿ ಸಂಸ್ಥಾನದ ಭಾಗದಲ್ಲಿ ಇರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಕೆಳದಿ ಯಾರು ಉತ್ತರಾಧಿಕಾರಿ ಇರ್ಲಿಲ್ಲ. ಆ ಸ್ಥಾನವನ್ನ ತುಂಬಲಿಕ್ಕೋಸ್ಕರ ಅಲ್ಲಿ ಒಂದು ಬ್ರಿಟಿಷರ ಒಂದು ವಿರೋಧವನ್ನ ಮಾಡೋ ವ್ಯಕ್ತಿಗಳನ್ನ ಒಗ್ಗೂಡಿಸುವಂತ ವ್ಯಕ್ತಿ ಧೋಂಡಿಯ ಬಂದಿರಿಂದ ಅವನನ್ನ ಅಲ್ಲಿ ಜನ ಒಪ್ಕೊಂಡ್ರು. ಅವನ ನೇತೃತ್ವದಲ್ಲಿ ಏನಾಯ್ತು, ಬಿದನೂರಿನ ಮೇಲೆ ಅವನು ದಾಳಿ ಮಾಡ್ತಾನೆ. ಬಿದನೂರಿನ ಮಾಡಿ ಬಿದನೂರಿನ ಕೋಟೆಯನ್ನ ಇವನು ವಶಪಡಿಸ್ಕೊಳ್ತಾನೆ. ಮಾಡಿದ ಮೊದಲನೇ ಕೆಲಸ ಅಂದ್ರೆ ಅಲ್ಲಿದ್ದ ಹೈದರ್ ನಗರ ಅನ್ನೋ ಹೆಸರನ್ನು ತೆಗೆದು ಮತ್ತೆ ಬಿದನೂರು ಅಂತ ಇಡ್ತಾನೆ. ಇದು ನಮ್ಮ ನಾಡಿನ ಹೆಮ್ಮೆಯ ಪುತ್ರ ಮಾಡುವಂತ ಕೆಲಸ. ಆಗ ಬ್ರಿಟಿಷರ ಆಡಳಿತದ ಉತ್ತರಾಧಿಕಾರಿ ಹ್ಯಾರಿಸ್ ಅಂತ ಇರ್ತಾನೆ. ಹ್ಯಾರಿಸ್ ಅಂತ ಹೇಳಿ ಅವನಿಗೆ ಇಲ್ಲಿ ಒಂದು ಉಪಟಳವನ್ನ ಮತ್ತೆ ಧೋಂಡಿಯಾವಾಗಿನ ಒಂದು ಎದುರು ಏಟನ್ನ ಸಹಿಸಿಕೊಳ್ಳಿಕ್ಕೆ ನಿಯಂತ್ರಣ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಅವನು ಬ್ರಿಟಿಷರಿಗೆ ಸೈನ್ಯಕ್ಕೆ ಮೊರೆ ಇಡ್ತಾನೆ. ಈ ಸಂದರ್ಭದಲ್ಲಿ ತರೀಕೆರೆ, ಚಿತ್ರದುರ್ಗ, ಸುತ್ತಮುತ್ತಲಿನ ಹರಪನಹಳ್ಳಿ, ಹೀಗೆ ಸುತ್ತಮುತ್ತಲಿನ ಒಂದು 10-12 ಚಿತ್ರದುರ್ಗನೂ ಸಹ, ಈ ಸುತ್ತಮುತ್ತಲ ಎಲ್ಲಾ ಕೋಟೆಗಳು ಸಹ ಧೋಂಡಿಯಾವಾಗಿನ ಜೊತೆ ಬರ್ತದೆ. ಎಷ್ಟೋ ಕೋಟೆಗಳು ಮತ್ತೆ ಅಲ್ಲಿನ ಜನಗಳು ಸ್ವಇಚ್ಛೆಯಿಂದ ಧೋಂಡಿಯಾನಿಗೆ ಬೆಂಬಲಿಸಲಿಕ್ಕೆ ಮುಂದೆ ಬರ್ತಾರೆ. ನಿಜವಾದ ಜನನಾಯಕ ಆಗಿದ್ದ ಧೋಂಡಿಯಾ. ಆ ಸಂದರ್ಭದಲ್ಲಿ ಹ್ಯಾರಿಸ್ ಮರೆ ಇಡ್ತಾನೆ. ಮರೆ ಇಟ್ಟು ಸೈನ್ಯದ ಬೆಂಬಲ ಕಳಿಸ್ಕೊಡಿ ಅಂತೇಳಿ. ಆಗ ಕರ್ನಲ್ ಡಾಲ್ರಿಂಪಲ್ ಮತ್ತೆ ಸ್ಟೀವನ್ಸನ್ ನೇತೃತ್ವದಲ್ಲಿ 2 ತುಕಡಿಗಳನ್ನ ಧೋಂಡಿಯಾವಿನ ಹತ್ತಿರಕ್ಕೆ ಕಳಿಸ್ತಾರೆ. ಒಂದು ತುಕಡಿ ಚಿತ್ರದುರ್ಗದ ಕಡೆಯಿಂದ ಬಂದ್ರೆ, ಇನ್ನೊಂದು ತುಕಡಿ ಶಿವಮೊಗ್ಗದ ಕಡೆಯಿಂದ ಬರ್ತದೆ. ಆ ಸಂದರ್ಭದಲ್ಲಿ ಧೋಂಡಿಯಾ ಏನ್ ಮಾಡ್ತಾನೆ, ಅವ್ರನ್ನ ಎದುರಿಸಬೇಕು ಅಂತ ಹೇಳಿ ಕುಮುದೋತಿ ನದಿ ಹತ್ರ ಬ್ರಿಟಿಷರಿಗೆ ಮುಖಾಮುಖಿಯಾಗಿ ಒಂದು ದೊಡ್ಡ ಯುದ್ಧ ನಡೆಯುತ್ತೆ. ಯುದ್ಧ ನಡೆದಂತ ಸಂದರ್ಭದಲ್ಲಿ ಇನ್ನೊಂದು ತುಕಡಿಯು ಸಹ ಅವ್ರ ಜೊತೆ ಸೇರ್ಕೊಳ್ತದೆ. ಆಗ ಸ್ಟೀವನ್ಸನ್ ತುಕಡಿ ಇದ್ದಂತ ಗುಂಪು ಶಿಕಾರಿಪುರದ ಕೋಟೆಗೆ ಹೋಗುತ್ತೆ. ಶಿಕಾರಿಪುರದ ಕೋಟೆಗೆ ಹೋಗಿ ಅಲ್ಲಿ ಸುಮಾರು ಒಂದು 8 ದಿವಸಗಳ ಕಾಲ ಘನಘೋರ ಯುದ್ಧ ನಡೆಯುತ್ತೆ. 1799 ಆಗಸ್ಟ್ ತಿಂಗಳದು ಘನಘೋರ ಯುದ್ಧ ನಡೆದಂತ ಸಂದರ್ಭದಲ್ಲಿ ಕೊನೆಗೆ ಸ್ಟೀವನ್ಸನ್ ಗೆದ್ದು
ಅಲ್ಲಿ ಶಿಕಾರಿಪುರದ ಕೋಟೆ ಇಬ್ರು ಕಿಲ್ಲೆದಾರರ ಶವಗಳನ್ನ ಕೋಟೆ ಮುಂಭಾಗದಲ್ಲಿ ಧೊಂಡಿಯ ಸೈನಿಕರಿಗೆ ಕಾಣಂಗೆ ನೇತಾಕ್ತಾರೆ. ಆ ಕಿಲ್ಲೆದಾರರ ಶವಗಳನ್ನ ಕೋಟೆ ಗೋಡೆಗೆ ನೇತು ಹಾಕಿದ್ದನ್ನ ಕಂಡು ಧೋಂಡಿಯ ಸೈನಿಕರು ಅಳುಕಿದ್ದನ್ನ ಕಂಡು ಧೋಂಡಿ ಅವಾಗ ಏನ್ ಮಾಡ್ತಾನೆ, ಈಗ ಹೆದರಿದ ಸೈನಿಕರನ್ನ ಇಟ್ಕೊಂಡು ಯುದ್ಧ ಮಾಡೋದು ಸರಿಯಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವನೇನ್ ಮಾಡ್ತಾನೆ, ತನ್ನ ಸೈನಿಕರಿಗೆ ಸೂಚನೆ ಕೊಡ್ತಾನೆ, ನೀವೆಲ್ಲ ಚದುರು ಹೋಗಿ ಬೇರೆ ಬೇರೆ ಕಡೆಯಿಂದ ಹೋಗಿ ಚೋರಡಿ ಅರಣ್ಯ, ಶಿವಮೊಗ್ಗ ತಾಲೂಕಿನಲ್ಲಿದೆ ಅದು ಚೋರಡಿ ಫಾರೆಸ್ಟ್, ಆ ಚೋರಡಿ ಅರಣ್ಯ ಪ್ರದೇಶದಲ್ಲಿ ತಲೆಮರೆಸ್ಕೊಂಡಿರಿ, ಆಮೇಲೆ ಅಲ್ಲಿ ಒಟ್ಟಿಗೆ ಸೇರಿಸಿ ಮುಂದಿನ ಯೋಜನೆ ಮಾಡೋಣ ಅಂತ ಹೇಳ್ತಾನೆ. ಒಂದು 50 ಜನ ತನ್ನಗಿಟ್ಕೊಂಡು ತನ್ನ ಸೈನಿಕರು ಸುರಕ್ಷಿತವಾಗಿ ಹೊರಗಡೆ ಹೋಗೋವರೆಗೆ ಅವನ ಬ್ರಿಟಿಷ್ ಸೈನ್ಯ ತಡೆ ಹಿಡಿರ್ತಾನೆ. ಆ ನಂತರ ಅವನು ಸಹ ನಿಧಾನವಾಗಿ ಹಿಮ್ಮೆಟ್ತಾ ಬರ್ತಾನೆ. ಹಿಮ್ಮೆಟ್ಟು ಬಂದು ಏನ್ ಮಾಡ್ತಾನೆ, 20-25 ಜನದ ತಂಡ ಮಾಡ್ಕೊಂಡು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಾರೆ. ಅದು ಅವ್ರ ದಾರಿ ತಪ್ಪಿಸುವಂತ ತಂತ್ರ ಬ್ರಿಟಿಷರಿಗೆ. ಡಾಲ್ ರಿಂಪಲ್ ಅವನು ಹಿಂಬಾಲಿಸ್ತಾನೆ, ಧೋಂಡ್ಯವಾಗಿದ್ದ ತಂಡವನ್ನು ಹಿಂಬಾಲಿಸ್ತಾನೆ. ಅಲ್ಲಿ ಹೋದ್ರು ಮತ್ತೆ 2 ತಂಡಗಳಾಗಿ ಜನ ಹೋಗ್ತಾರೆ. ಅವನು ಆದ್ರೂ ಸಹ ಧೋಂಡ್ಯ ಅವಾಗ ಅವನ ಡಾಲ್ ರಿಂಪಲ್ ಧೋಂಡ್ಯ ಅವಾಗ ಇದ್ದಂತ ತಂಡವನ್ನ ಗುರುತಿಸ್ಕೊಂಡು ಅವನ ಹಿಂದೆ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಒಂದು ಹಂತ ಬರುತ್ತೆ, ಕುಮುದತಿ ನದಿಯ ದಂಡೆ ಬರುತ್ತಲ್ಲಿ. ನದಿಯ ದಂಡೆ ಬಂದಂತ ಸಂದರ್ಭದಲ್ಲಿ ದೂರದಿಂದ ಧೋಂಡ್ಯವಾಗ ಅಲ್ಲಿ ಒಬ್ಬನೇ ನಿಂತ್ಕೊಂಡಿರೋದು ಕಾಣುತ್ತೆ. ನಿಂತ್ಕೊಂಡಿದ್ದು ಕಂಡಾಗ ಡಾಲ್ ರಿಂಪಲ್ಗೆ ಅನುಮಾನ ಆಗುತ್ತೆ, ಅಲ್ಲ ಇವನು ಓಡ್ ಹೋಗದಲ್ಲೇ ಇಲ್ಲೇ ನಿಂತ್ಕೊಂಡಿದ್ದ, ಒಬ್ಬನೇ ನಿಂತ್ಕೊಂಡಿದ್ದಾನೆ ಹೇಗೆ ಅಂತೇಳಿ ಅವನಿಗೆ ಅನುಮಾನ ಆಗುತ್ತೆ. ಯಾರು ಹಿಂದ್ಗಡೆಯಿಂದ ಸುತ್ತಮುತ್ತಲಿನ ನನಗೆ ದಾಳಿ ಮಾಡಬಹುದು ಅನ್ನೋ ಅಪಾಯದ ಸೂಚನೆ ಗೊತ್ತು. ಅದನ್ನು ನಿಧಾನವಾಗಿ ಎಚ್ಚರಿಕೆಯಿಂದ ಮುಂದುವರಿತಾನ ಅವನು. ಧೋಂಡ್ಯವಾಗಿ ನಿಲ್ಲ ಕಾರಣ ಅಂತ ಹೇಳಿದ್ರೆ, ಇನ್ನೊಂದು ಕಡೆಯಿಂದ ಸ್ಟೀವನ್ಸನ್ ಪಡೆ ಬರ್ತಾ ಇರುತ್ತೆ. ಈ ಕಡೆಯಿಂದ ಸ್ಟೀವನ್ಸನ್ ಪಡೆ ಬರ್ತಾ ಇದೆ, ಈ ಕಡೆಯಿಂದ ಡಾಲ್ ರಿಂಪಲ್ ಪಡೆ ಬರ್ತಾ ಇದೆ, ಎದುರುಗಡೆ ಕುಮುದ್ವತಿ ನದಿ. ಆ ನದಿ ಇದ್ದಂತ ಜಾಗ, ಅಲ್ಲಿ ಅವನು ತಿರುವಾಗಿ ಹರಿಯುತ್ತಿದ್ದ ಜಾಗ ತಿರುಗಣಿ ಮಡು ಅಂತ ಆ ಜಾಗದಲ್ಲಿ ಇದ್ದ ಹೆಸರು. ಅಲ್ಲಿ ನದಿ ಮಳೆಗಾಲ ನೀರು ರಭಸವಾಗಿ ಹರಿತಾ ಇತ್ತು, ಆಗಸ್ಟ್ ತಿಂಗಳ ಕಾಲ ರಭಸವಾಗಿ ನೀರು ಹರಿತಾ ಇತ್ತು. ಈಗ ಅಲ್ಲಿ ಅಂಜನಾಪುರ ಡ್ಯಾಮ್ ಅಂತ ಕಟ್ಟರಿಂದ ಈಗ ಅಷ್ಟೊಂದು ನೀರು ಬರೋದಿಲ್ಲ, ಆದ್ರೆ ಅವಾಗ ಡ್ಯಾಮ್ ಇರ್ಲಿಲ್ಲ, ಬಹಳ ರಭಸವಾಗಿ ನೀರು ಹರಿತಿದ್ದಂತ ಕಾಲ. ಒಂದು ತಿರುವು ಹರಿತಿದ್ರಿಂದ ಅಲ್ಲಿ ಸುಳಿ ಏರ್ಪಡ್ತಾ ಇತ್ತು. ಆ ಸುಳಿಗೆ ತಿರುಗಣಿ ಮಾಡುವಂತೆ ಅಲ್ಲಿ ಹೇಳ್ತಾರೆ. ಅಲ್ಲಿ ಹಾರಿದ ಜೀವ ಸಹಿತ ಹೊಡೆಯುವಂತ ಸಂಭವ ಇಲ್ವೇ ಇಲ್ಲ. ಇಲ್ಲೇ ಇದ್ರೆ ಬ್ರಿಟಿಷ್ ಕಸಿಗೆ ಹಾಕಬೇಕು, ನದಿಗೆ ಹಾರಿದ್ರೆ ಸಾಯ್ಬೇಕು. ಅವನು ಆರಾಧ್ಯ ದೈವ ಹನುಮಂತನ ನೆನೆಸ್ಕೊಂಡು ಅವನು ಹೇಳ್ತಾನೆ, ಒಂದು ಅವಕಾಶ ತಗೋಣ, ಚಾನ್ಸ್ ತಗೋಣ ಅಂತ ಹೇಳಿ ಡಾಲ್ ರಿಂಪಲ್ ಹತ್ರ ಬರೋದನ್ನೇ ಕಾಯ್ತಾ ಇದ್ದೀನಿ. ಇನ್ನೇನು ಹತ್ರ ಬಂದ ಅನ್ನೋ ಟೈಮಲ್ಲಿ ಕುದುರೆಗೂ ಬೆನ್ ತಟ್ಟಿ ಇದು ಮಾಡ್ತಾರೆ. ಕುದುರೆ ಮೊದಲು ಒಪ್ಪಿರೋದಿಲ್ಲ, ಹೆದರ್ಕೊಂಡು ಮುಂಗಾಲೆ ಇದು ಮಾಡಿರುತ್ತೆ. ಆದ್ರೆ ಕೊನೆಗೆ ಅದನ್ನ ಒಪ್ಸಿ ಅವನು ಹಾರೋದಕ್ಕೆ ರೆಡಿಯಾಗಿರ್ತಾನೆ. ಡಾಲ್ ರಿಂಪಲ್ ಹತ್ರ ಬರ್ತಿದ್ದಂಗೆ ಜೈ ಹನುಮಾನ್ ಅಂತ ಹೇಳಿ ನದಿ ಹಾರೇ ಬಿಡ್ತಾನೆ. ಅವನ ಪುಣ್ಯಕ್ಕೆ ಸುಳಿಯ ಪಕ್ಕದಲ್ಲಿ ನದಿ ಕುದುರೆ ಹಾರುತ್ತೆ. ಹಾರಿ ಕುದುರೆಯ ಶಕ್ತಿಯಿಂದ, ತನ್ನ ಬಲದಿಂದ ದಾಟಿ ನದಿ ಆಚೆ ಹೋಲಿಕೆ ಕುದುರೆ ಸಾಧ್ಯ ಆಗುತ್ತೆ. ಧೋಂಡ್ಯ ಬದುಕುಳಿತಾನೆ. ಧೋಂಡ್ಯವಾಗ ಕುದುರೆಯನ್ನು ಅಪ್ಪು ಮುದ್ದಾಡ್ತಾನೆ. ತನ್ನ ಜೀವ ಉಳಿಸಿದಂತ ಕುದುರೆಗೆ ಮತ್ತೆ ಅವನ ಆರಾಧ್ಯ ದೈವ ಹನುಮಂತನಿಗೆ ಅವನು ಅಲ್ಲೇ ನಮಿಸ್ತಾನೆ. ಶಿಕಾರಿಪುರದ ಅರಣ್ಯದಲ್ಲಿ 1-2 ದಿವಸ ಅಡ್ಕೊಂಡಿದ್ದು, ಅಲ್ಲಿಯ ಬಂಜಾರ ಸಹಾಯದಿಂದ ಬಂಜಾರ ತಾಂಡದಲ್ಲಿ ಅಡ್ಕೊಂಡಿದ್ದು, ಆ ನಂತರ ಶಿಕಾರಿಪುರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತನ್ನ ಖಡ್ಗವನ್ನ ಶರಣಾಗತಿಯ ರೂಪದಲ್ಲಿ ಅರ್ಪಿಸ್ತಾನೆ. ಈಗ ಹೇಗೆ ನನ್ನನ್ನು ಉಳಿಸಿದೆ ಅದೇ ರೀತಿ ನನಗೆ ಮುಂದೆಯೂ ಸಹ ರಕ್ಷಣೆ ಕೊಡು, ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ನನಗೆ ಶಕ್ತಿ ಕೊಡು ಅಂತೇಳಿ ಕೇಳಿಕೊಂಡು ಆ ಖಡ್ಗವನ್ನ ಅರ್ಪಿಸ್ತಾನೆ. ಆ ಖಡ್ಗ ಈಗಲೂ ಇದೆ. ನಾನು ಶಿಕಾರಿಪುರದ ತಹಸೀಲ್ದಾರ್ ಆಗಿ ಹೋದಂತ ಸಂದರ್ಭದಲ್ಲಿ ವಿಜಯದಶಮಿ ದಿವಸ ಅದನ್ನ ತಾಲೂಕು ದಂಡಾಧಿಕಾರಿಯವರು ಬನ್ನಿ ಕಡಿಯೋದಕ್ಕೆ ಉಪಯೋಗಿಸ್ತಾರೆ. ಆ ಖಡ್ಗವನ್ನ ದುಷ್ಟಶಕ್ತಿಯ ಸಂಕೇತವಾಗಿ, ದುಷ್ಟಶಕ್ತಿ ಮರ್ದನದ ಸಂಕೇತವಾಗಿ ಬಾಳೆಕಂದನ ಕತ್ತರಿಸನ್ನ ಈ ಖಡ್ಗದಿಂದ ಮಾಡ್ತಾರೆ. ಆಗ ನನಗೆ ಇದು ಧೋಂಡ್ಯವಾಗಿನ ಖಡ್ಗ ಅಂತ ಹೇಳಿದಾಗ ನಾನು ಮೊದಲನೇ ಸರಿ ಧೋಂಡ್ಯವಾಗಿನ ಹೆಸರು ಕೇಳಿದೆ. ಅಲ್ಲಿವರೆಗೂ ಸಹ ನಾನು ಧೋಂಡ್ಯವಾಗಿನ ಹೆಸರು ಕೇಳಿದ್ದಿಲ್ಲ. ಆನಂತರ ಧೋಂಡ್ಯವಾಗಿನ ಖಡ್ಗ ಅಂತ ಹೇಳಿದಾಗ ಅದರ ಹಿನ್ನೆಲೆ ಬಗ್ಗೆ ನನಗೆ ಆಸಕ್ತಿ ಹುಟ್ಟಿ ಅವನ ಬಗ್ಗೆ ಇದ್ದಂತ ಲಭ್ಯ ದಾಖಲೆಗಳು, ಮಾಹಿತಿಗಳನ್ನೆಲ್ಲ ಸಾಕಷ್ಟೆಲ್ಲ ಹುಡುಕಿದೆ. ಅದಾದ ನಂತರ 1 ವರ್ಷದ ನಂತರ ನಾನು ಸ್ವಇಚ್ಛಾ ನಿವೃತ್ತಿ ತೆಗೆದುಕೊಂಡು ನಾನು ಮಾಡಿದ ಮೊದಲನೇ ಕೆಲಸ ಅಂತ ಹೇಳಿದ್ರೆ ಧೋಂಡ್ಯವಾಗಿ ಓಡಾಡಿದಂತ ಸ್ಥಳಗಳಿಗೆಲ್ಲ ನಾನು ಹೋಗಿ ಬಂದೆ.
ಅವನ ಲಭ್ಯ ಮಾಹಿತಿಗಳು ದಾಖಲೆಗಳನ್ನೆಲ್ಲ ನಾನು ಕೂಡ ಹಾಕಿದಾಗ ಅವನ ಬಗ್ಗೆ ನೋಡ್ತಾ 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 ನನಗೆ ಒಂದು ರೋಚಕವಾದಂತ ಅನುಭವ ನನಗಾಯ್ತು. ನಿಜವಾಗ್ಲೂ ಇಂಥ ದೊಡ್ಡ ಮಹಾನ್ ಹೋರಾಟಗಾರರನ್ನ ನಾವು ಮರ್ತಿದೀವಲ್ಲ ಅಂತೇಳಿ ಅನಿಸ್ತು. ಧೋಂಡಿಯಾವಾಗಿನ ಬಗ್ಗೆ ಮುಸ್ಲಿಂ ಇತಿಹಾಸಕಾರರು ಬರೀತಾರೆ, ಮರಾಠ ಇತಿಹಾಸಕಾರರು ಬರೀತಾರೆ, ಬ್ರಿಟಿಷ್ ಇತಿಹಾಸಕಾರರು ಬರೀತಾರೆ. ನಮ್ಮ ಕನ್ನಡದವ್ರಿಗೆ ಏನಾಗಿದೆ, ಅವರೆಲ್ಲ ಧೋಂಡಿಯಾವಾಗಿನ ವಿರುದ್ಧ ಹೋರಾಡಿದಂಥವ್ರು, ಧೋಂಡಿಯಾವಾಗಿನ ವಿರುದ್ಧ ಮಾಡಿದಂಥವ್ರು, ಧೋಂಡಿಯಾವಾಗಿನ ವಿರುದ್ಧವಾಗೇ ಬರೆದಿರ್ತಾರೆ, ಸಹಜವಾಗಿ ಬರೆದಿರ್ತಾರೆ. ಧೋಂಡಿಯಾ ಒಬ್ಬ ಲೂಟಿಕಾರ, ದರೋಡೆಕೋರ, ಪುಂಡ, ಈ ರೀತಿ ಎಲ್ಲ ಅವರ ಭಾಷೆಯಲ್ಲಿ ಬರೆದಿರ್ತಾರೆ. ಆದ್ರೆ ಆ ರೀತಿ ಬರೆದಂಥವರೇ ಅವರ ದಾಖಲೆಗಳ ಪ್ರಕಾರನೇ ಧೋಂಡಿಯಾ ಎಂತ ಪರಾಕ್ರಮಶಾಲಿ, ಎಂತ ಅದ್ಭುತ ವ್ಯಕ್ತಿ ಅಂತೇಳಿ ಅವರ ದಾಖಲೆಯಲ್ಲೇ ಸಿಗ್ತದೆ. ಧೋಂಡಿಯಾ ಬ್ರಿಟಿಷರಿಗೆ ಹೇಳಂತ ದಾಖಲೆಗಳ ಪ್ರಕಾರನೇ ಮತ್ತೆ ಇರೋಂಥ ಲಭ್ಯ ಮಾಹಿತಿಗಳ ಪ್ರಕಾರನೇ ಅವನು ಬ್ರಿಟಿಷರ ವಿರುದ್ಧ ಜನಗಳ ಎತ್ತೆ ಕಟ್ಟೋದಕ್ಕೋಸ್ಕರ ಸುತ್ತಮುತ್ತಲಿನ ಅರಸರುಗಳು, ಪಾಳ್ಯಗಾರರುಗಳು ಎಲ್ಲರನ್ನೂ ಸಹ ಒಂದು ದೂತರನ್ನ ಕಳಿಸಿ ಪತ್ರಗಳ ಮೂಲಕ ಹೇಳ್ತಾನೆ, ಇದು ಒಂದು ಒಳ್ಳೆಯ ಕಾಲ ಆಗಿದೆ. ಈ ಕಾಲದಲ್ಲಿ ಎಲ್ಲರೂ ನಾವು ಬ್ರಿಟಿಷರ ವಿರುದ್ಧ ದಂಗೆ ಇದ್ರೆ ನೀವು ನಿಮ್ಮ ಸಂಸ್ಥಾನಗಳನ್ನ ನೀವು ಮರಳಿ ತೆಗೆದುಕೊಳ್ಬಹುದು, ಮತ್ತೆ ಬ್ರಿಟಿಷರಿಂದ ಹೊರಗಡೆ ಓಡಿಸಬಹುದು ಅನ್ನೋ ಸಂದೇಶವನ್ನ ಎಲ್ಲ ಸುತ್ತಮುತ್ತ ಸುರಪುರದ ವೆಂಕಟಪ್ಪ ನಾಯಕರಿಂದ ಹಿಡಿದು ಕೇರಳ ಮಲಬಾರಿನ ಕೇರಳ ವರ್ಮನಿಂದ ಹಿಡಿದು ಮತ್ತೆ ಆನೆಗುಂದಿಯ ರಾಜ, ಮತ್ತೆ ಕೊಲ್ಲಾಪುರದ ರಾಜ, ಮತ್ತೆ ಇಲ್ಲಿ ಬಳ್ಳಂ ಕೃಷ್ಣಪ್ಪ ನಾಯಕ, ನಮ್ಮ ಐಗೂರಿನ ಅರಸ, ಸಕಲೇಶ್ಪುರದಲ್ಲಿದ್ದಂತ ಅರಸ ಐಗೂರು, ಇವರು ಹೀಗೆ ಸುತ್ತಮುತ್ತ ಎಲ್ಲಾ ಅರಸರು, ಪಾಳ್ಯಗಾರಗಳು, ಸುತ್ತಮುತ್ತ ಎಲ್ಲರಿಗೂ ಸಹ ಸಂದೇಶಗಳನ್ನ ಕಳಿಸಿ ಒಟ್ಟಿಗೆ ದಂಗೆ ಇಡಲಿಕ್ಕೆ ಮತ್ತೆ ಸಂದರ್ಭ ಬಂದ್ರೆ ಒಬ್ಬರು ಪರಸ್ಪರ ಕೂಡಿ ಹೋರಾಡೋದಕ್ಕೆ ಇದ್ ಮಾಡೋದಕ್ಕೋಸ್ಕರ ಅವನು ಎಲ್ಲರಿಗೂ ಪತ್ರಗಳನ್ನು ಕಳಿಸ್ಕೊಡ್ತಾನೆ, ಸೂಚನೆಗಳನ್ನು ಕಳಿಸ್ಕೊಡ್ತಾನೆ. ಮತ್ತೆ ಬಂಡಾಯ ಇದ್ದಂತ ಸಂದರ್ಭದಲ್ಲಿ ಅವರುಗಳ ವಿರುದ್ಧ ಪರಸ್ಪರ ನೆರವು ಕೋರಬೇಕು ಅಂತ ಹೇಳ್ತಾರೆ. ಅದು ದೂರದೃಷ್ಟಿಯ ನಾಯಕ ಮಾತ್ರ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ. ಅವನೊಬ್ಬ ಡಕಾಯಿತ ಆಗಿದ್ರೆ ಈಗ ಆಗ್ತಿರ್ಲಿಲ್ಲ, ಈ ರೀತಿ ನಡವಳಿಕೆ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಲೂಟಿ ಮಾಡದೆ ಅವನು ಕಾಯಕ ಆಗಿದ್ದಿದ್ರೆ. ಗೆಜೆಟಿಯರ್ನಲ್ಲಿ ದಾಖಲೆ ಇದೆ, ಬ್ರಿಟಿಷರೇ ಹೇಳಿದಂತ ದಾಖಲೆ ಇದೆ. ಧೋಂಡಿಯನ್ ಹತ್ರ 90,000 ಜನ ಸೈನಿಕರಿದ್ರು, 90,000 ಜನ ಅಶ್ವದಳದ ಸೈನಿಕರಿದ್ರು, 24,000 ಜನ ಪದಾತಿ ದಳ ಇದ್ರು ಅಂತ. ಎಲ್ಲ ಬೇರೆ ಬೇರೆ ಕಡೆ ಹರಡು ಹೋಗಿದ್ರು. ಒಬ್ಬ ಡಕಾಯಿತ, ಇವರು ಮರಾಠ ಇತಿಹಾಸಕಾರ ಬರೆಯಂತ ಮತ್ತೆ ಬ್ರಿಟಿಷ್ ಇತಿಹಾಸ ಬರೆದ ಒಬ್ಬ ಡಕಾಯಿತ ಆಗಿದ್ರೆ ಅವ್ರಿಗೆ 90,000 ಜನ ಅಶ್ವದಳದ ಸೈನಿಕರು ಬೇಕಾಗಿರ್ಲಿಲ್ಲ, 24,000 ಜನ ಪದಾತಿ ದಳ ಬೇಕಾಗಿರ್ಲಿಲ್ಲ. ದಾಖಲೆಗಳಲ್ಲಿದೆ, ಒಬ್ಬ ಮಹಿಳಾ ಅಶ್ವದಳದ ನಾಯಕಿ ಸಹ ಧೋಂಡಿಯನ್ ಜೊತೆ ಇದ್ಲು. ಇಂಥ ದೊಡ್ಡ ತಲೆನೋವಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಆರ್ಥರ್ ವೆಲೆಸ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಬರೀತಾನೆ, ಧೋಂಡಿಯಾವಾಗಿನ ಈಗ ಹತ್ತಿಕ್ಕದೆ ಹೋದ್ರೆ ನಮ್ಮ ಅಸ್ತಿತ್ವಕ್ಕೆ ಅಪಾಯ ಇದೆ. ಕರ್ನಾಟಕದಲ್ಲಿ ಭಾರತದಲ್ಲೇ ನಮ್ಗೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅವನು ಸುತ್ತಮುತ್ತಲಿನ ಅರಸರುಗಳನ್ನ ಎತ್ತು ಕಟ್ತಾ ಇದ್ದಾನೆ, ನಮ್ಮ ಆಡಳಿತದಲ್ಲಿ ಮೂಗು ತೋರಿಸ್ತಾ ಇದ್ದಾನೆ. ಹಾಗಾಗಿ ಅವನ್ನ ಹತ್ತಿಕ್ಕಬೇಕು ಅಂತೇಳಿ ಒಂದು ಸರ್ಕಾರಕ್ಕೆ ವರದಿ ಕಳಿಸ್ತಾರೆ. ವರದಿ ಕಳಿಸಿದ ಅದರ ವರದಿಯನ್ನು ನೋಡಿದ್ರೆ ಧೋಂಡಿಯಾ ಎಷ್ಟು ಪ್ರಭಾವಶಾಲಿ ಆಗಿದೆ ಅಂತ ನಮ್ಗೆ ಅರ್ಥ ಆಗ್ತದೆ. ಇಂಥ ಧೋಂಡಿಯನ್ನು ಹತ್ತಿಕ್ಕದಕ್ಕೋಸ್ಕರ ಬ್ರಿಟಿಷ್ ಏನ್ ಮಾಡ್ತಾರೆ, ಆರ್ಥರ್ ವೆಲೆಸ್ಲಿ ಕೈಲಿ. ಆರ್ಥರ್ ವೆಲೆಸ್ಲಿ ಮಿಲಿಟರಿ ಇತಿಹಾಸದಲ್ಲಿ ದೊಡ್ಡ ಹೆಸರು ಮಾಡಿದಂತ ವ್ಯಕ್ತಿ. ವಾಟರ್ಲೂ ಕದನದಲ್ಲಿ ನೆಪೋಲಿಯನ್ ಅನ್ನ ಸೋಲಿಸಿದಂಥವನು ಆರ್ಥರ್ ವೆಲೆಸ್ಲಿ. ಅವನ ನೇತೃತ್ವದಲ್ಲಿ ಒಂದು ವಿಶೇಷ ಸೈನ್ಯವನ್ನ ಧೋಂಡಿಯಾವನ್ನು ಹತ್ತಿಕ್ಕಕ್ಕೋಸ್ಕರನೇ ಕಳಿಸ್ತಾರೆ. ಧೋಂಡಿಯಾವನ್ನ ಹತ್ತಿಕ್ಕದಕ್ಕೋಸ್ಕರ ಆ ಒಂದು ಸೈನ್ಯ ಧೋಂಡಿಯಾವನ್ನ ಹತ್ತಿಕ್ಕಲಿಕ್ಕೋಸ್ಕರ ಮಾಡಿದಕ್ಕೆ ಎಷ್ಟು ಸಮಯ ಬೇಕು, 1.5 ವರ್ಷಗಳ ಕಾಲ ಸತತವಾಗಿ ಧೋಂಡಿಯಾವನ್ನ ಬೆನ್ನು ಹತ್ತಬೇಕಾಗ್ತದೆ. ಧೋಂಡಿಯಾವಾಗಿನಿಗೆ ಬ್ರಿಟಿಷರ ಸೈನ್ಯದ ಬಲ ಗೊತ್ತಿತ್ತು. ಅವ್ರನ್ನ ನೇರವಾದ ಯುದ್ಧದಲ್ಲಿ ಸೋಲಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಅವನ ಗೆರಿಲ್ಲಾ ತಂತ್ರವನ್ನ ಉಪಯೋಗಿಸ್ಕೊಳ್ತಾನೆ. ಅವರು ಅಟ್ಟಿಸ್ಕೊಂಡು ಬಂದಾಗ ತಪ್ಪಿಸ್ಕೊಂಡು ಹೋಗೋದು, ಸಮಯ ನೋಡಿ ಅವ್ರ ಮೇಲೆ ತಿರುಗಿ ಬಿದ್ದು ಸಾಕಷ್ಟು ಕಷ್ಟ ನಷ್ಟ ಉಂಟು ಮಾಡೋದು, ಸಾವು ನೋವು ಉಂಟು ಮಾಡುವಂಥದ್ದು, ಮತ್ತೆ ಅಲ್ಲಿದ್ದಂತ ಆಯುಧಗಳನ್ನ ಹೊತ್ಕೊಂಡು ಹೋಗುವಂತ ಕೆಲಸಗಳನ್ನ ಮಾಡ್ತಿರ್ತಾರೆ. ಹೀಗಾಗಿ ಬ್ರಿಟಿಷರು ಅನೇಕ ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಲಿಬೇಕಾಗ್ತದೆ. ಸತತವಾಗಿ 1 ವರ್ಷಗಳ ಕಾಲ ಅವನು ಇದು ಮಾಡ್ತಾನೆ. ಆನಂತರ ಅವನು ಇಲ್ಲಿಂದ ಮರಾಠರ ಸೀಮೆಗೆ ಹೋಗ್ತಾನೆ, ಮರಾಠರ ಸೀಮೆಯಿಂದ ನವಾಬರ ಸೀಮೆಗೆ ಹೋಗ್ತಾನೆ. ಹೀಗೆ ಆ ರೀತಿ ಹೋದಾಗ ಅಲ್ಲಿಗೆ ಬ್ರಿಟಿಷರು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವರ ಜೊತೆ ಒಂದು ಒಪ್ಪಂದ ಇರುತ್ತೆ ಬ್ರಿಟಿಷರಿಗೆ.
ಹಾಗಾಗಿ ಏನು ಮಾಡ್ತಾನೆ, ಬ್ರಿಟಿಷರು ಏನು ಮಾಡ್ತಾರೆ, ಮರಾಠರು ಮತ್ತೆ ನವಾಬರ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಅವರ ಸೈನ್ಯನೂ ಸಹಾಯ ಸೇರಿಸ್ಕೊಂಡು ಈಗ 3 ಸೈನ್ಯಗಳ ಸಹಾಯದಿಂದ ಒಬ್ಬ ವ್ಯಕ್ತಿನ ಹುಡುಕ್ಲಿಕ್ಕೆ 1.5 ವರ್ಷ ಬೇಕಾಗ್ತದವರೆಗೆ ಅವ್ರನ್ನ ಮಣಿಸ್ಲಿಕ್ಕೆ. ಇವನು ಕಾದಿದ್ದು ಸಮಯ ನೋಡಿ ಅವರಿಗೆ ಪೆಟ್ಟು ಕೊಡ್ತಾ ಇದ್ದ, ಅವರ ಆಯುಧಗಳನ್ನ ಕದೀತಾ ಇದ್ದ, ಅವರ ಕಡೆ ತಂಡಕ್ಕೆ ಸಾವು ನೋವುಗಳನ್ನು ಉಂಟು ಮಾಡ್ತಾ ಇದ್ದ. ಆದ್ರೆ ಅವನು ಸಿಗ್ತಾ ಇರ್ಲಿಲ್ಲ. ಆರ್ಥರ್ ವೆಲೆಸ್ಲಿ ಒಂದ್ ಕಡೆ ಬರೀತಾನೆ, ಒಬ್ಬ ವ್ಯಕ್ತಿನ 1 ವರ್ಷ ಕಾಲ ಕೆಲವೇ ಜನ ಹಿಂಬಾಲಕ್ಕೆ ಇಟ್ಕೊಂಡಂತ ಒಬ್ಬ ವ್ಯಕ್ತಿನ ಕೆಲವೇ ವ್ಯಕ್ತಿಗಳು ಇಟ್ಕೊಂಡಂತ ವ್ಯಕ್ತಿನ ಹುಡುಕ್ಲಿಕ್ಕೆ ಪ್ರಪಂಚದ ಕೊನೆಯವರೆಗೂ ನಾವು ಹಿಂಬಾಲಿಸಬೇಕು ಅಂತಂದ್ರೆ ಇದಕ್ಕೆ ಅರ್ಥ ಇಲ್ಲ, ಇದು ಮುಗಿದ ಯುದ್ಧ ಅಂತ ಬರ್ಕೊಂಡಿದ್ದಾನೆ. ಇದೇ ಸಂದರ್ಭದಲ್ಲಿ ಹೀಗೆ 1 ವರ್ಷ ಸತತವಾಗಿ ಮಾಡಿದಾಗ ಅವನು ಉತ್ತರ ಕರ್ನಾಟಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸುತ್ತಮುತ್ತಲ ಪಾಳೆಗಾರರು ಮತ್ತೆ ಸ್ಥಳೀಯ ಜನರು ಅವನಿಗೆ ಸಹಕಾರ ಕೊಡ್ತಿದ್ದು ಅವನಿಗೆ ಧೊಂಡಿಯನಿಗೆ ವರ ಆಗಿತ್ತು. ಒಂದು ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ, ಚಿತ್ರದುರ್ಗದಲ್ಲಿ ಬ್ರಿಟಿಷರ ಸೈನ್ಯ ಬೀಡು ಬಿಟ್ಟಿದ್ದಾಗ ಬ್ರಿಟಿಷರ ಸೈನ್ಯಕ್ಕೆ ಅಲ್ಲಿ ಸ್ಥಳೀಯವಾಗಿ ಯಾರೇ ಒಬ್ರು ಸಹ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಬಂದಿರಲಿಲ್ಲ. ಒಂದು ಎತ್ತಿನ ಗಾಡಿ ಸಹ ಅವರಿಗೆ ಕೂಲಿಯಾಗಿ ಸಾಮಾನು ಸರಂಜಾಮು ಸಾಗಿಸ್ಲಿಕ್ಕೆ, ಆಹಾರ ಸರಬರಾಜು ಮಾಡ್ಲಿಕ್ಕೆ ಯಾರು ಮುಂದೆ ಬರ್ತಿಲ್ಲ. ವ್ಯಾಪಾರಿಗಳು ಅವ್ರಿಗೆ ಆಹಾರ ಧಾನ್ಯ ಕೊಡ್ತಾ ಇರ್ಲಿಲ್ಲ. ಹೀಗೆ ಪೂರ್ಣ ಅಸಹಕಾರ ತೋರಿದಂತ ಇದಿತ್ತು. ಜೊತೆಗೆ ಅದು ಅಲ್ಲದೆ ಧೋಂಡಿಯವಾಗಿನ ಸೈನ್ಯ ಸೇರೋದಕ್ಕೋಸ್ಕರ ಅಲ್ಲಿದ್ದಂತ ಬೀಡು ಬಿಟ್ಟಿದ್ದಂತ ಸೈನ್ಯಕ್ಕೆ ಅಲ್ಲಿ ಸ್ಥಳೀಯ ಜನರುಗಳು ಒತ್ತಾಯ ಮಾಡ್ತಾ ಇದ್ರು, ಈ ಸೈನ್ಯ ಬಿಟ್ಟು ಧೋಂಡಿಯನ್ನು ಸೇರ್ಕೊಳ್ಳಿ ಅಂತ. ಹಾಗೆ ಪ್ರಚೋದನೆ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಭೀಮರಾಯನ ತರುಣ ಚಿತ್ರದುರ್ಗದಲ್ಲಿ ಬಹಿರಂಗವಾಗಿ ಬ್ರಿಟಿಷರು ಟಾಮ್ ಸಾರಿ ನೇಣು ಹಾಕ್ತಾರೆ. ಇದು ದಾಖಲೆ ಇದೆ. ಆ ತರುಣಗೆ ವೈಯಕ್ತಿಕವಾಗಿ ಧೋಂಡಿಯವಾಗಿನ ಪರಿಚಯ ಇಲ್ಲ. ಆದ್ರೆ ಅವನ ಉದ್ದೇಶ ಅಷ್ಟೇ, ಬ್ರಿಟಿಷರು ಹೊರದೂಡಬೇಕು, ಅದಕ್ಕೆ ಧೋಂಡಿಯ ಕೆಲಸ ಮಾಡ್ತಿದ್ದಾರೆ, ಧೋಂಡಿಯವಾಗಿ ಸೈನ್ಯಕ್ಕೆ ಜನ ಸೇರಿಸಬೇಕು ಅಂತಷ್ಟೇ. ಆ 23 ವರ್ಷದ ತರುಣನ್ನ ಟಾಮ್ ಸಾರಿಸಿ ಬಹಿರಂಗವಾಗಿ ಗಲ್ಲಿಗೆ ಏರಿಸ್ತಾರೆ ಬ್ರಿಟಿಷರು. ಇಂತಹ ತರುಣರ ಶಕ್ತಿಯ ದೊಡ್ಡ ಸಮೂಹದ ನಾಯಕನಾಗಿದ್ದಂತ ಧೋಂಡಿಯವಾಗಿನ ಹೆಸರು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ನಾಚಿಕೆಗೇಡಿನ ವಿಷಯ ನಮಗೆ ಇನ್ಯಾವುದೂ ಇರಲಾರದು. ಇದಕ್ಕೆ ನಿಜವಾಗೂ ಒಂದು ಇತಿಹಾಸವನ್ನು ಸರಿಯಾಗಿ ಕಲಿಸುವಂತ ಒಂದು ಶಿಕ್ಷಣ ಪದ್ಧತಿ ಜಾರಿ ಬರೋವರಿಗೆ ಇದು ಖಂಡಿತ ಸಾಧ್ಯ ಆಗುದಿಲ್ಲ. ಈಗ ಕೊನೆಗೆ ರಾಯಚೂರು ಜಿಲ್ಲೆಯಲ್ಲಿ ಅವನು ಧೋಂಡಿಯವಾಗಿನ ಸುತ್ತಮುತ್ತಲು ಅವನಿಗೆ ಕೊಲ್ಲಾಪುರದ ರಾಜನ ಸಹಾಯ ಇತ್ತು. ಅವನಿಗೆ ಧೋಂಡಿಯವಾಗಿನಿಗೆ ಬ್ರಿಟಿಷ್ ಏನ್ ಮಾಡ್ತಾರೆ, ಕೊಲ್ಲಾಪುರದ ರಾಜರಿಗೂ ಸಹ ಒಂದು ಸೂಚನೆ ಕಳಿಸಿ ಕೊಲ್ಲಾಪುರದ ಸುತ್ತಮುತ್ತಲು ಯಾರಿಗೂ ಅವನಿಗೆ ಬೆಂಬಲ ಸಿಗದೇ ಇದ್ದಂಗೆ ಮಾಡಿಕೊಂಡು ಕೊನೆಗೆ ಅನಿರೀಕ್ಷಿತವಾಗಿ ಕೋಣಗಲ್ ಹತ್ರ ಹಿರೇಕೊಟ್ನೆಕಲ್ ಅಂತ ಒಂದು ಗ್ರಾಮ, ಸಿಂಧನೂರು ತಾಲೂಕು, ರಾಯಚೂರು ಜಿಲ್ಲೆ, ಅಲ್ಲಿ ಮುಖಾಮುಖಿ ಆಗುತ್ತೆ. ಮುಖಾಮುಖಿ ಆದಂತ ಸಂದರ್ಭದಲ್ಲಿ ಧೋಂಡಿಯವಾಗಲ್ಲಿ ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗ್ತಾನೆ. ಇಲ್ಲಿ ಒಂದು ಮಾತು ನಾವು ನೆನಪಿಟ್ಕೊಳ್ಬೇಕು. ಬ್ರಿಟಿಷ್ ಸರ್ಕಾರದ ಕಾರ್ಯದರ್ಶಿ ಕರ್ನಲ್ ವೆಬ್ಸ್ ಬರೆದಿರ್ತಾರೆ, ಧೋಂಡಿಯವಾಗಿನ ಎಲ್ಲಿದ್ರೂ ಬೆನ್ನಹತ್ತಬೇಕು, ಬೆನ್ನಹಟ್ಟಿ ಅವನ ಹಿಡಿದ ತಕ್ಷಣ ಹತ್ತಿರದ ಮೊದಲ ಮರಕ್ಕೆ ನೇಣು ಹಾಕಬೇಕು ಅಂತ ಹೇಳಿರ್ತಾರೆ. ಆದ್ರೆ ಅವನು ತಪ್ಪಿಸ್ಕೊಂಡು ಹೋಗ್ತಾನೆ, ಅವನು ಸಿಗೋದು ಕಷ್ಟ ಅಂತೇಳಿ. ಥಾಮಸ್ ಮುನ್ರೋ ಮದ್ರಾಸ್ನ ಆ ಟೈಮಲ್ಲಿ ಗವರ್ನರ್ ಆಗಿದ್ದಂತ ಥಾಮಸ್ ಮುನ್ರೋ ಬರೀತಾನೆ, ಒಂದು ವೇಳೆ ಧೋಂಡಿಯವಾಗ್ ಟಿಪ್ಪುವಿನಿಂದ ಬಂಧನಕ್ಕೆ ಒಳಗಾಗದೆ ಹೋಗಿದ್ದಿದ್ರೆ ಅಥವಾ ಅವನು ಹತ್ತಿಕ್ಕದೆ ಹೋಗಿದ್ರೆ ಒಬ್ಬ ಸ್ವತಂತ್ರವಾಗಿ ಅವನ ದೊಡ್ಡ ಅರಸೊತ್ತಿಗೆ ನಿರ್ಮಾಣಕ್ಕೆ ಕಾರಣ ಆಗ್ತಾ ಇದ್ದ. ಮತ್ತು ಅವರಿಂದ ಬ್ರಿಟಿಷರ ಏನೂ ಇಲ್ಲದಂತ ಧೋಂಡಿಯನ್ನು ಎದುರಿಸೋದು ಎಷ್ಟು ಕಷ್ಟ ಆಗಿದ್ದಾಗ ಧೋಂಡಿಯವನ್ನು ಎದುರಿಸೋದು ಬಹಳ ಕಷ್ಟ ಆಗ್ತಾ ಇತ್ತು. ದೊಡ್ಡ ಅರಸೊತ್ತಿಗೆ ನಿರ್ಮಾಣ ಆಗ್ತಾ ಇತ್ತು. ಬ್ರಿಟಿಷರಿಗೆ ಅಷ್ಟು ಸುಲಭವಾಗಿ ಕರ್ನಾಟಕಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಬರೀತಾನೆ. ಸ್ವತಃ ಆರ್ಥರ್ ವೆಲೆಸ್ಲಿ ಬರೀತಾನೆ, ನನ್ನ ಜೀವಮಾನದ ಅತ್ಯಂತ ದೊಡ್ಡ ವಿಜಯ ಅಂತ ಹೇಳಿದ್ರೆ ಧೋಂಡಿಯವಾಗಿನ ಸೋಲಿಸಿದ್ದು ಅಂತೇಳಿ. ಇಂತಹ ಧೋಂಡಿಯನ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಕೆದಕ್ತಾ ಹೋದಾಗ ಅಂತ ಧೈರ್ಯೋದಾತ್ತ ವ್ಯಕ್ತಿತ್ವವನ್ನ ನಮ್ಮ ಕಣ್ಣು ಮುಂದೆ ಬರ್ತದೆ. ಅವನ ಹೇಳಲಿಕ್ಕೆ ಸಾಕಷ್ಟು ಸಂಗತಿಗಳಿದೆ. ಅವನ ವಿಚಾರಗಳನ್ನ ಕವಿಕಿರಣ ಪತ್ರಿಕೆಯಲ್ಲಿ ಇವರ ವಿಜಯ್ ಕುಮಾರ್ ನಿಮ್ಗೆ ತೋರಿಸಿದ್ರು. ಈ ಕವಿಕಿರಣ ಪತ್ರಿಕೆಯಲ್ಲಿ ಧೋಂಡಿಯವಾಗಿನ ವಿಚಾರಗಳನ್ನ ಕಳೆದ 6 ಭಾಗಗಳಲ್ಲಿ
ವಿವಿಧ ಮಜಲುಗಳು ಅವನ ದೊಂಡೆಯಾಗನ ವಿವಿಧ ವಿಚಾರಗಳನ್ನ ಅವನ ನೋಡಿದಂತ ಸಾಹಸಮಯ ರೋಚಕಮಯ ಘಟನೆಗಳನ್ನ ಈ ಪತ್ರಿಕೆಯಲ್ಲಿ ನಾವು ಪ್ರಕಟ ಮಾಡ್ತಾ ಇದ್ದೇನೆ. ಈ ಸಂಗ್ರಹ ಮಾಡಿದಂತ ಒಂದು ದೊಂಡೆಯಾಗನ ಬಗ್ಗೆ ವಿಚಾರಗಳಿರುವಂತ ಸಮಗ್ರ ಜೀವನದ ಚರಿತ್ರೆಯನ್ನ ಕರ್ನಾಟಕ ಹುಲಿ ದೊಂಡಿಯ ಅನ್ನೋ ಹೆಸರಿನ ಒಂದು ಪುಸ್ತಕವನ್ನ ನಾನು ಬರೆದಿದ್ದೀನಿ. ಅದು ರಾಷ್ಟ್ರೋತ್ಥಾನ ಸಾಹಿತ್ಯದಿಂದ ಪ್ರಕಟ ಆಗಿದೆ. 2 ಮುದ್ರಣಗಳು ಆಗಿ 2 ಮುದ್ರಣಗಳು ಪೂರ್ತಿ ಖಾಲಿಯಾಗಿದೆ. ಈಗ 3ನೇ ಮುದ್ರಣ ಆಗಬೇಕು. ಆಸಕ್ತರು ನಿಜವಾಗ್ಲೂ ಪುಸ್ತಕವನ್ನ ಕೊಂಡು ಓದಿ ಕರ್ನಾಟಕದ ಸುಪುತ್ರ, ಕರ್ನಾಟಕದ ಮೊದಲನೇ ಹೋರಾಟಗಾರ ದೊಂಡೆಯಾಗನ ಬಗ್ಗೆ ಹೆಚ್ಚು ಜನರಿಗೆ ತಿಳಿಯುವಂತ ಕೆಲಸಗಳನ್ನ ಮಾಡಬೇಕು. ದೊಂಡೆಯಾಗನ ಬಗ್ಗೆ ಹೇಳಿಕೆ ಹೋದ್ರೆ ಇನ್ನೂ ಸಾಕಷ್ಟು ರೋಚಕವಾದಂತ ಸಂಗತಿಗಳಿದೆ, ಸಾಕಷ್ಟು ರೋಚಕವಾದಂತ ವಿಷಯಗಳಿದೆ. ಆದ್ರೆ ಇನ್ನು ಕೆಲವು ಸಂವಾದಕ್ಕೂ ಅವಕಾಶ ಮಾಡೋ ದೃಷ್ಟಿಯಿಂದ ನಾನು ಇದಕ್ಕೆ ನಾನು ವಿರಾಮ ಕೊಡ್ತೇನೆ. ಜೊತೆಗೆ ದೊಂಡೆಯಾಗನ ಬಗ್ಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಸಹ ಆಸಕ್ತಿ ವಹಿಸಿದೆ. ದೊಂಡೆಯಾಗ ಬ್ರಿಟಿಷರಿಂದ ತಪ್ಪಿಸ್ಕೊಂಡು ಹಾರದಂತ ತಿರುಗಣಿ ಮಡುವಿನ ಜಾಗದಲ್ಲಿ ಒಂದು ಅವನ ಸ್ಮಾರಕವನ್ನ ನಿರ್ಮಾಣ ಮಾಡೋದಕ್ಕೆ ಆಗಿರ್ಬೋದು, ಅಥವಾ ದೊಂಡೆಯಾಗಿನ ಖಡ್ಗ ಶಿಕಾರಿಪುರದಲ್ಲಿ ಏನಿದೆ ಅವನ ನೆನಪಾಗಿ ಉಳಿದಿರುವಂತ ಏಕೈಕ ಸ್ಮಾರಕ ವಸ್ತುನ ಅದನ್ನ ಸುಯೋಗ್ಯ ರೀತಿಯಲ್ಲಿ ಸಂರಕ್ಷಣೆ ಮಾಡುವಂತ ಕಾರ್ಯ ಇರಬಹುದು. ದೊಂಡೆಯಾಗನ ಅವನು ಹತ್ಯೆಯಾದಂತ ಸಿಂಧನೂರು ತಾಲೂಕು ಹಿರೇಕೊಟ್ಟಕಲ್ ಗ್ರಾಮ ಇರಬಹುದು. ಮತ್ತೆ ಅವನ ಮಣ್ಣಲ್ಲಿ ಅವನ ಸಮಾಧಿ ಆದಂತ ಸ್ಥಳ, ಸಮಾಧಿ ಮಾಡಿದಂತ ಸ್ಥಳ ಬ್ರಿಟಿಷರು ಯಾಪಲಪರ್ವಿ ಗ್ರಾಮದ ಗೋಮಾಳದಲ್ಲಿ ಅವನ ಸಮಾಧಿ ಆಗಿರುತ್ತದೆ. ಅದ್ರ ಬಗ್ಗೆ ಏನು ಕುರುಹು ಇಲ್ಲ. ಅದು ಗೋಮಾಳದಲ್ಲಿ ಆಗಿದೆ. ಯಾಕಂದ್ರೆ ಅವನು ವೆಲೆಸ್ಲಿ ಅವನು ದೊಂಡೆಯಾಗನ ಸೋತ ನಂತರ ಅವನ ದೇಹವನ್ನು ಮೆರವಣಿಗೆಯಲ್ಲಿ ಮೆರವಣಿಗೆ ಹಾಕ್ತಾ ಯಾಪಲ ತಂಗಿದ ಜಾಗಕ್ಕೆ ತಗೊಂಡ್ಬಂದಿದ್ದಕ್ಕೆ ದಾಖಲೆ ಇದೆ. ಅಲ್ಲಿ ಅವನು ಮಣ್ಣು ಮಾಡಿರ್ತಾರೆ. ಆ ಮಣ್ಣಾದ ಸ್ಥಳದಲ್ಲಿ ಸ್ಮಾರಕಗಳನ್ನ ಏರ್ಪಡಿಸಿ ದೊಂಡೆಯಾಗನ ಹೆಸರನ್ನ ಇಲ್ಲಿ ತರುಣರು ಕೇಳುವಂತ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಸಹ ಆಸಕ್ತಿ ವಹಿಸಿದೆ. ತಾವುಗಳು ಸಹ ದೊಂಡೆಯಾಗನ ಬಗ್ಗೆ ಅವಕಾಶ ಸಿಕ್ಕರೆ ಆ ಪುಸ್ತಕಗಳನ್ನು ಓದಿ ದೊಂಡೆಯಾಗ ವಿಚಾರಗಳನ್ನ ಮನೆಗೆ ತಲುಪಿಸಬೇಕು. ನಿಜವಾದ ಕರ್ನಾಟಕದ ಕನ್ನಡಿಗ ಹೋರಾಟಗಾರ, ಮೊದಲನೇ ಸ್ವಾತಂತ್ರ್ಯ ಹೋರಾಟಗಾರ ದೊಂಡಿಯನ ಹೆಸರು ಮನೆಯ ಮಾತಾಗಬೇಕು. ಆ ಕೆಲಸವನ್ನ ನಮ್ಮ ಆಡಳಿತಗಾರರು ಮಾಡಬೇಕು ಅಂತೇಳಿ ಶಿಕ್ಷಣ ಇದರಲ್ಲಿ ಅವನ ಹೆಸರು ಪಠ್ಯದಲ್ಲಿ ಸೇರಬೇಕು ಅನ್ನೋ ದೃಷ್ಟಿಯಿಂದ ಸಹ ಕ್ರಮ ತೆಗೆದುಕೊಳ್ಳೋಕೋಸ್ಕರ ಸಹ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಮುಂದೆ ಕ್ರಮ ವಹಿಸ್ತಾ ಇದೆ. ಹೀಗೆ ಒಬ್ಬ ಅಪ್ರತಿಮ ಹೋರಾಟಗಾರ, ಅವನನ್ನ ನೆನೆಸ್ಕೊಳ್ಳುವಂಥದ್ದು ನಿಜವಾಗ್ಲೂ ಒಂದು ಪುಣ್ಯದ ಕೆಲಸ. ಈ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಸಹಕಾರಿಗಳಾಗೋಣ. ನಿಜವಾದ ಸಾಹಿತ್ಯದಲ್ಲಿ ನಿಜವಾದ ಇತಿಹಾಸವನ್ನ ಬೆಳಕಿಗೆ ತರೋದ್ರಲ್ಲಿ ನೀವು ಎಲ್ಲ ಇದು ಮಾಡೋಣ. ಬಾಬು ಕೃಷ್ಣಮೂರ್ತಿ ಹೇಳ್ತಾ ಇರ್ತಾರೆ, ಫಿಲ್ ಅಪ್ ದಿ ಬ್ಲ್ಯಾಂಕ್ಸ್ ಅಂತೇಳಿ. ಇತಿಹಾಸದಲ್ಲಿ ಸಾಕಷ್ಟು ಬ್ಲ್ಯಾಂಕ್ಗಳಿದೆ. ಆ ಬ್ಲ್ಯಾಂಕ್ಗಳನ್ನು ತುಂಬುವಂತ ಕೆಲಸವನ್ನ, ಆ ಬ್ಲ್ಯಾಂಕ್ ಅಂದ್ರೆ ಇದೇ ದೊಂಡಿಯನಂತವ್ರನ್ನ ಬೆಳಕಿಗೆ ತರುವಂತ ಕೆಲಸವನ್ನ ನೀವು ಸೇರಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳು ವಿರಾಮ ಕೊಡ್ತೇನೆ. ಮುಂದೆ ಏನಾದರೂ ಈ ವಿಷಯದಲ್ಲಿ ಮಾತಾಡೋದಿದ್ರೆ ದಯಮಾಡಿ ಮಾತಾಡ್ಬೋದು. ನಮಸ್ಕಾರ. ಯಾರಿಗಾದ್ರೂ ಏನಾದರೂ ಅನುಮಾನ ಅಥವಾ ಪ್ರಶ್ನೆಗಳು ಏನಾದರೂ ಇದ್ರೆ ದಯವಿಟ್ಟು ಕೇಳ್ಬೋದು, ಹಂಚ್ಕೊಳ್ಬೋದು. ವಿಷಯನೇ ಹೊಸದಾದ್ರಿಂದ ಬಹುಶಃ ಯಾರಿಗೂ ಈಗ ತಾನೇ ಪರಿಚಯ ಆಗ್ತಾ ಇದೆ ಅನ್ನೋ ದೃಷ್ಟಿಯಿಂದ ಏನೋ ಅನುಮಾನಗಳು ಇಲ್ವೋ ಏನೋ, ಏನಾದ್ರು ಕೇಳೋದಿದೆಯಾ ಯಾರಿಗಾದ್ರು? ಇಲ್ಲ, ಏನೋ ಒಂಥರ ಒಂದು ರೀತಿಯ ದುಃಖದಲ್ಲಿ ನಾವು ಇದ್ದೀವಿ ಅಂತ ಅನಿಸ್ತಾ ಇದೆ ನನ್ಗೆ. ದೊಂಡಿಯ ವಿಷಯ ಬಹಳ ಆತ್ಮೀಯವಾಗೂ ಮತ್ತೆ ನಮ್ಮ ಮನಸ್ಸಿಗೆ ತುಂಬಾ ನಾಟಿದೆ. ಅಟ್ಲೀಸ್ಟ್ ನನ್ನ ಮನಸ್ಸಿಗಂತೂ ತುಂಬಾ ನಾಟಿದೆ. ಹಾಗಾಗಿ ಮಾತುಗಳು ಹೊರಡ್ತಾ ಇಲ್ಲ, ಇನ್ನೇನು ಇಲ್ಲ. ಅದು ನಾಗರಾಜ್ ಅವರು ಹೇಳಿದ ಹಾಗೆ ಅದೆಲ್ಲ ಚಿತ್ರೀಕರಣದಂತೆ ನಮ್ಮ ಕಣ್ಮುಂದೆ ಬರ್ತಾ ಇತ್ತು. ಹಾಗಾಗಿ ಅದರಿಂದ ಹೊರಗೆ ಬರಕ್ಕೆ ಇನ್ನು ನಮ್ಗೆ ಸಮಯ ಬೇಕು ಅಂತ ಅನ್ಸುತ್ತೆ. ಬಹಳ ಸೊಗಸಾಗಿ ಮೂಡ್ ಬಂತು ಸರ್, ತುಂಬಾ ಧನ್ಯವಾದಗಳು. ಬಹುಶಃ ಅನೇಕ ಪೋಷಕರು, ತಾಯಂದಿರು ಇಲ್ಲಿದ್ದೀರಾ. ಮಕ್ಕಳಿಗೆ ಹೇಳುವಾಗ ಬಹುಶಃ ಈ ವಿಷಯ ನಮಗೆ ಗೊತ್ತಿರಲಿಲ್ಲ, ನಮ್ಮ ಕಾಲದ ಪೀಳಿಗೆಯವರಿಗೆ. ಇದು ಈಗೀಗ ಒಂದಷ್ಟು ಹೊರಗೆ ಬರ್ತಾ ಇದೆ ಅವ್ರು ಹೇಳಿದಾಗೆ. ಸೊ ಬ್ಲ್ಯಾಂಕ್ ಫಿಲಪ್ ಆಗ್ತಾ ಇದೆ, ಅದನ್ನು ನಾವು ಮುಂದಿನ ಪೀಳಿಗೆಗೆ ದಾಟಿಸೋ ಯತ್ನ ಮಾಡ್ಬೋದು. ಈ ದೃಷ್ಟಿಕೋನದಿಂದ ಯಾರಾದ್ರೂ ಹೇಳೋದಿದ್ರೆ 1 ನಿಮಿಷ ಅವಕಾಶ ಇದೆ, ಹೇಳ್ಬೋದು.
ಹರಿ ಓಂ, ನಮಸ್ತೆ ಕೇಶವ. ಆ ನಿಜಕ್ಕೂ ಇವತ್ತಿನ ಉಪನ್ಯಾಸ ಚೆನ್ನಾಗಿತ್ತು. ಇದರ ಪುಸ್ತಕ ಲಭ್ಯ ಇದ್ರೆ ನಮಗೂ ಕೂಡ ಇನ್ನಷ್ಟು ಅಧ್ಯಯನಕ್ಕೆ ಸಹಾಯ ಆಗ್ಬೋದು ಅಂತೇಳಿ ನನ್ನ ಅನಿಸಿಕೆ. 3ನೇ ಮುದ್ರಣ ಮಾಡಿ ದಯವಿಟ್ಟು ನಾನು ಖರೀದಿಸ್ತೇವೆ. ಇಲ್ಲ, ಬಹುಶಃ ಈಗ ರಾಷ್ಟ್ರದ ಕೆಲವು ಪುಸ್ತಕಗಳು ಸಿಗಬಹುದು. ರಾಷ್ಟ್ರಾಧಾರ ಸಾಹಿತ್ಯದ ಮಡಿಗೇರಿ ವಿಚಾರಿಸಿದ್ರೆ ಸಿಗ್ತದೆ. ಕೆಲವು ಪ್ರತಿಗಳು ನನ್ನ ಹತ್ರ ಇದೆ. ಯಾರ್ಯಾರ ಬೇಕು ಅಂತ ಹೇಳಿದ್ರೆ ನಾನು ಕಳಿಸ್ಕೊಡ್ತೇನೆ. ವಿಜಯ್ ಕುಮಾರ್ ಹೇಳಿದ್ರೆ ಆಯ್ತು, ನಾನು ಇದನ್ನ ವ್ಯವಸ್ಥೆ ಮಾಡ್ತೇನೆ. ನನ್ನ ಹತ್ರ ಕೆಲವು ಪ್ರತಿಗಳು ಇದೆ ಅಷ್ಟೇ, ಹೆಚ್ಚು ಪ್ರತಿಗಳಿಲ್ಲ. ರಾಷ್ಟ್ರಾಧಾರದಲ್ಲೂ ಮುಂದಿನ ಒಂದು ಮುದ್ರಣ ಮಾಡ್ಲಿಕ್ಕೆ ನಾನು ಮಾತಾಡ್ತೇನೆ. ಇನ್ನೊಂದು, ನನ್ನ ಕವಿಕಿರಣ ಪತ್ರಿಕೆಯ ಬಗ್ಗೆ ನಾನು ಹೇಳ್ಬೇಕು. ಕವಿಕಿರಣ ಈ ಪತ್ರಿಕೆ ಇತಿಹಾಸದ ವಿಷಯಗಳಿಗೆ ಆದ್ಯತೆ ಕೊಡುವಂತ ವಿಷಯ. ಇದು ಇತಿಹಾಸದ ವಿಷಯಗಳು ಜೊತೆಗೆ ಯೋಗ, ವೇದ, ಸಂಸ್ಕೃತಿ, ಸಂಸ್ಕಾರ, ವ್ಯಕ್ತಿತ್ವ ವಿಕಸನ, ಹೀಗೆ ಹಲವು ವಿಚಾರಗಳನ್ನ ಒಳಗೊಂಡಂತ ಒಂದು ತ್ರೈಮಾಸಿಕ ಪತ್ರಿಕೆಯಲ್ಲಿ ಕನಿಷ್ಠ 2 ಇತಿಹಾಸಕ್ಕೆ ಸಂಬಂಧಿಸಿದಂತ, ಶಾಲೆಗಳಲ್ಲಿ ಕಲಿಸದ, ಶಾಲೆಗಳಲ್ಲಿ ತಿಳಿಸದ, ನಮಗೆ ಗೊತ್ತಿರದ ಸಂಗತಿಗಳಿಗೆ ಆದ್ಯತೆ ಕೊಡುವಂತ ವಿಷಯಗಳನ್ನ ಇದರಲ್ಲಿ ಒಂದು ಅಥವಾ 2 ಲೇಖನಗಳ ಕಡ್ಡಾಯವಾಗಿ ಇದನ್ನ ಸೇರಿಸ್ಕೊಂಡು ಪ್ರಕಟ ಆಗ್ತಿರುವಂತ ಲೇಖನ. ಮತ್ತೆ ಈ ಒಂದು ಪುಸ್ತಕದಲ್ಲಿ ಕವಿಕಿರಣ ಮ್ಯಾಗಝೈನ್ ನಲ್ಲಿ ಬರುವಂತ ವಿಷಯಗಳು ಒಂದು ಸರಿ ಓದಿ ಮ್ಯಾಗಝೈನ್ ತೆಗೆದು ಪಕ್ಕಕ್ಕೆ ಬಿಸಿಡೋದು ಅಥವಾ ತೂಕಕ್ಕೆ ಹಾಕುವಂತ ವಿಷಯಗಳು, ಪ್ರತಿಯೊಂದು ವಿಷಯದಲ್ಲೂ ಸಹ ಸಂಗ್ರಹ ಯೋಗ್ಯ ವಿಷಯಗಳಿರುವಂತಹ ಒಂದು ಮ್ಯಾಗಝೈನ್ ಆಗಿದೆ ಇದು. ಪಂಚವಾರ್ಷಿಕದಂತ ಚಂದ 500 ರೂಪಾಯಿ ಅಷ್ಟೇ, ಜಾಸ್ತಿ ಇಟ್ಕೊಂಡಿಲ್ಲ. ಮತ್ತೆ ಇದು ಲಾಭದ ದೃಷ್ಟಿಯಿಂದಲೂ ಮಾಡ್ತಾ ಇಲ್ಲ. ಮತ್ತೆ ಯಾರು ಪೋಷಕರು ಮತ್ತೆ ಮಹಾಪೋಷಕರುಗಳು ಆಗ್ತಾರೆ, ಅಲ್ಲಿ ಬರುವಂತ ಹಣವನ್ನ ಸೇವಾ ಚಟುವಟಿಕೆಗಳಿಗೆ ಉಪಯೋಗಿಸ್ತಾ ಇದ್ದೇವೆ. ಇದುವರೆಗೆ ಸುಮಾರು ಒಂದು 6-7 ಲಕ್ಷ ರೂಪಾಯಿ ಹಣಗಳನ್ನ ಈ ರೀತಿ ಸೇವಾ ಚಟುವಟಿಕೆಗಳಿಗೆ ಉಪಯೋಗಿಸಿದೆ. 2 ವರ್ಷ ಈ ಪತ್ರಿಕೆ ಪೂರೈಸಿದ ಹಿನ್ನೆಲೆಯಲ್ಲಿ ಈ ವರ್ಷ ಕಳೆದ ತಿಂಗಳು ಮೈತ್ರಿ ಗುರುಕುಲಕ್ಕೆ, ಮೈತ್ರಿ ಹೆಣ್ಣು ಮಕ್ಕಳ ಗುರುಕುಲ ಬಂಟ್ವಾಳ ತಾಲೂಕಿನಲ್ಲಿದೆ, ಆ ಹೆಣ್ಣು ಮಕ್ಕಳ ಗುರುಕುಲಕ್ಕೆ 1,11,111 ರೂಪಾಯಿ ನಮ್ಮ ಕವಿಕಿರಣದಿಂದ ಅವರಿಗೆ ಕೊಟ್ಟು ಪ್ರತಿ ವರ್ಷದ ಒಂದು ದಿನ ಗುರುಕುಲದ ಮಕ್ಕಳಿಗೆ ಅನ್ನ ಹಾಕುವಂತ, ಊಟದ ವ್ಯವಸ್ಥೆಯನ್ನ ಮಾಡುವಂತ ಕೆಲಸವನ್ನ ಈ ಕವಿಕಿರಣದ ಸಹಾಯದಿಂದ, ಕವಿಕಿರಣ ಒಂದು ಸಾಧನವಾಗಿ ನಾವು ಬಳಸಿ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಆ ಶಾಲೆಗೆ ಒಂದು 10 ಕಂಪ್ಯೂಟರ್ ಬೇಕು ಅಂತ ಹೇಳಿದ್ರು. ಈ 10 ಕಂಪ್ಯೂಟರ್ ಬೇಕಾದ್ರೆ ನಾನೀಗ 4 ಕಂಪ್ಯೂಟರ್ಗಳನ್ನ ಹೊಂದಿಸಿದ್ದೇನೆ. ಇನ್ನು 6 ಕಂಪ್ಯೂಟರ್ಗಳು ಅವರಿಗೆ ಬೇಕಾಗ್ತದೆ. 6 ಕಂಪ್ಯೂಟರ್ಗಳನ್ನ ಯಾರ ಇದ್ರ ಬಗ್ಗೆ ಆಸಕ್ತಿ ಇರುವಂತವ್ರು, ಗುರುಗಳಿಗೆ ತಲುಪಿಸಕ್ಕೆ ಇಚ್ಛೆ ಇರುವಂತವ್ರು ನೇರವಾಗಿ ಅವರೇ ತಲುಪಿಸಬಹುದು, ಅಥವಾ ನಮ್ಮ ಮುಖಾಂತರ ಕೊಟ್ಟು ನಾವು ಅದನ್ನ ಗುರುಕುಲಕ್ಕೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ. 4 ಕಂಪ್ಯೂಟರ್ ವ್ಯವಸ್ಥೆ ಆಗಿದೆ, ಇನ್ನು 6 ಕಂಪ್ಯೂಟರ್ಗಳು ಬೇಕು ಅವರಿಗೆ. ಹೀಗೆ ಈ ರೀತಿಯ ಸೇವಾ ಚಟುವಟಿಕೆಗಳನ್ನು ಕೈಗೂಡಿಸ್ಕೊಂಡು ಮಾಡ್ತಿರೋಂತ ಒಂದು ಸೇವೆಯ ಸಾಧನವಾಗಿ ನಮ್ಮ ಕವಿಕಿರಣವನ್ನು ನಾನು ಬಳಸ್ಕೊಳ್ತಾ ಇದ್ದೇನೆ. ಈ ತಿಂಗಳ ಅಂಗಳದ ಎಲ್ಲ ಸದಸ್ಯರುಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ವಿಜಯ್ ಕುಮಾರ್ ಅವರು ಇದಕ್ಕೆ ನಾವು ಚಂದಾದಾರರಾಗಿದ್ದಾರೆ. ಪಂಚವಾರ್ಷಿಕ ಚಂದ 500 ರೂಪಾಯಿ ಅಷ್ಟೇ. 5 ವರ್ಷಗಳ ಕಾಲ ಪತ್ರಿಕೆ ನಿಮಗೆ ಬರ್ತದೆ, ಒಳ್ಳೆಯ ಮಾಹಿತಿಗಳನ್ನ ಕೊಡ್ತದೆ. ಇದನ್ನ ನಿಮ್ಮ ಸಹಪಾಠಿಗಳಿಗೆ, ಜೊತೆಗಾರರಿಗೆ ಹೇಳಬಹುದಾದಂತ ಮತ್ತೆ ನಿಮಗೆ ಸಂಶೋಧನೆಗೆ ಪೂರಕವಾದಂತಹ ವಿಷಯಗಳು, ಪ್ರೇರಣೆ ಮಾಡುವಂತ ವಿಷಯಗಳು ಇದರಲ್ಲಿ ಇರ್ತದೆ. ಅದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಟ್ಟು ಈ ರೀತಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ನೀವು ಸಹಕಾರಿಗಳಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ. ಇನ್ಯಾರಾದ್ರೂ ಕೇಳೋದಿದೆಯಾ ಏನಾದ್ರು? ಇಲ್ಲ ಅಂದ್ರೆ ಹೇಳಿ. ನಾಗರಾಜ್ ಸರ್, ತುಂಬಾ ಧನ್ಯವಾದಗಳು. ಈ ತರ ವಿಚಾರಗಳು ಹೆಚ್ಚೆಚ್ಚು ಕೇಳಿದಾಗ ಕರ್ನಾಟಕದ ಬಗ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಹಾಗೆ ಈ ವಿಚಾರಗಳೆಲ್ಲ ಇಷ್ಟು ವರ್ಷ ಆದ್ರೂ ನಮಗ್ ಗೊತ್ತಿರ್ಲಿಲ್ವಲ್ಲ, ಎಂತ ವಿಪರ್ಯಾಸಪ್ಪ ಅಂತ ಅನ್ಸುತ್ತೆ. ಇದ್ರಲ್ಲೂ ಪಾಲಿಟಿಕ್ಸ್ ಎಲ್ಲ ಸೇರ್ಕೊಂಡು ನಮ್ಮವ್ರನ್ನೇ ನಾವು ಬೆಳಕಿಗೆ ತರದಿರೋಂತ ದುಸ್ಥಿತಿ ಇದೆಯಲ್ಲ ಅಂತ ಬೇಜಾರು ಆಗುತ್ತೆ. ಬಟ್ ಇವತ್ತಿನ ಸೆಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಸರ್, ನಮ್ಗೆ ತುಂಬಾನೇ ಇನ್ಫಾರ್ಮೇಟಿವ್ ಆಗಿತ್ತು. ತುಂಬಾ ಥ್ಯಾಂಕ್ ಯು ಸರ್. ಮತ್ತೆ ನಿಮ್ಮ ಪತ್ರಿಕೆ ಕವಿಕಿರಣಂಗೂ ಆಲ್ ದ ವೆರಿ ಬೆಸ್ಟ್. ಡೆಫಿನೆಟ್ಲಿ ನಾವುಗಳು ಸಬ್ಸ್ಕ್ರೈಬ್ ಆಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಇನ್ನೊಂದು ನಾವು ಈಗ ತಾನೇ ನಾವು ಗಮನಿಸಿದ್ವಿ, ದೋಂಡಿಯಾವಾಗ್ ಬಗ್ಗೆ ವಿಕಿಪೀಡಿಯಾ ಅಲ್ಲಿ ಕೂಡ ಅವನ್ನ ಪ್ಲಂಡರರ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಾವು ಪ್ರಾಬ್ಲಿ ವಿಕಿಪೀಡಿಯಲ್ಲಿ ಅಲ್ಲೊಂದು ಮಾರ್ಕ್ ಆಸ್ ಒಂದು ಪ್ರಾಬ್ಲಮ್ ಅಂತ, ಇಶ್ಯೂ ಅಂತ ಒಂದು ಬರುತ್ತೆ. ನಾವು ಅದನ್ನ ಮಾಡಿ ಅದನ್ನ ಇದಕ್ಕೆ ಧ್ವನಿ ಎತ್ತಬೇಕು ಅಂತ ಅನ್ಸುತ್ತೆ ಸರ್. ಇದಕ್ಕೆ ನಿಮ್ಮ ಸಹಕಾರ ಇತ್ತು ಅಂದ್ರೆ ನಾನೇ ಬೇಕಾದ್ರೆ ಈ ಇಶ್ಯೂನ ರಿಪೋರ್ಟ್ ಮಾಡ್ತೀನಿ. ಮತ್ತೆ ಇದನ್ನ ರೆಫರೆನ್ಸ್ ಆಗಿ ಕೊಟ್ಟು, ನಿಮ್ಮ ಬುಕ್ ನ ರೆಫರೆನ್ಸ್ ಆಗಿ ಕೊಟ್ಟು ನಾವು ಮತ್ತೆ ಈ ದೋಂಡಿಯಾವಾಗ್ನ
ಚರಿತ್ರೆ ವಿಕಿಪೀಡಿಯಾದಲ್ಲಿ ಬೇರೆ ತರದಲ್ಲೇ ನಾವು ಮೆನ್ಷನ್ ಮಾಡ್ಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ಧನ್ಯವಾದಗಳು ನವೀನ್ ಅವರೇ. ನನ್ನ ಕವಿಕಿರಣದ ಮುಂದಿನ ಸಂಚಿಕೆಯಲ್ಲಿ ದೊಂಡಿಯ ಕುರಿತ ಮಿಥ್ಯಾಪವಾದಗಳು ಸತ್ಯ ಏನು ಅನ್ನೋದ್ರ ಬಗ್ಗೆ ಒಂದು ವಿವರವಾದ ಲೇಖನ ಬರ್ತಾ ಇದೆ. ದೋಂಡಿಯ ನಿಜವಾಗ್ಲೂ ಒಬ್ಬ ದರೋಡೆಗಾರ ಆಗಿದ್ದೇನೆ ಅನ್ನೋ ವಿಷಯದ ಬಗ್ಗೆ ಒಂದು ವಿಶ್ಲೇಷಣೆ ಅದರಲ್ಲಿ ಬರ್ತಾ ಇದೆ. ಮತ್ತೆ ಅವನ ಮತಾಂತರ ಆಗಿದ್ನ, ಸ್ವಇಚ್ಛೆಯಿಂದ ಮತಾಂತರ ಆಗಿದ್ದ ಅಂತೇಳಿ ಮುಸ್ಲಿಂ ಇತಿಹಾಸಕಾರರು ಬರೀತಾರೆ. ಆದ್ರೆ ಅವ್ನು ನಿಜವಾಗ್ಲೂ ಸ್ವಇಚ್ಛೆಯಿಂದ ಮತಾಂತರ ಆಗಿದ್ದನ ಅನ್ನೋ ವಿಷಯನೂ ಸಹ ಮುಂದಿನ ಇದರಲ್ಲಿ ಪ್ರಸ್ತಾಪ ಬರೀತಾನೆ. ಅವನು ಸ್ವಇಚ್ಛೆಯಿಂದ ಮತಾಂತರ ಆಗಿಲ್ಲ ಅನ್ನೋದಕ್ಕೆ ಟಿಪ್ಪುವಿನ ಸೀಕ್ರೆಟ್ ಲೆಟರ್ಸ್ ಆಫ್ ಟಿಪ್ಪು ಅಂತ ಹೇಳಿ ಪರ್ಷಿಯನ್ ಭಾಷೆಯಲ್ಲಿ ಇರುವಂತಹ ಲೇಖನವನ್ನ ವಿಲಿಯಂ ಕಿರ್ಕ್ ಪ್ಯಾಟ್ರಿಕ್ಸ್ ಅನ್ನೋನು ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ. ಅದನ್ನು ಕೋಟ್ ಮಾಡಿ ಅವನು ಬಲವಂತದ ಮತಾಂತರ ಆಗಿಲ್ಲ ಅನ್ನೋದನ್ನು ಸಹ ನಾನು ಪ್ರೂವ್ ಮಾಡಿದ್ದೇನೆ. ಜೊತೆಗೆ ದೊಂಡಿಯ ಹತನಾದಂತ ಸಂದರ್ಭದಲ್ಲಿ ಅವನಿಗೆ 4 ವರ್ಷದ ಮಗ ಸಲಬತ್ ಖಾನನ ಮಗ ಸಿಕ್ಕ ಅಂತೇಳಿ ಒಂದು ಉಲ್ಲೇಖ ಅದ್ರಲ್ಲಿ ಮಾಡ್ತಾರೆ. ಅದು ಎಷ್ಟು ಹಾಸ್ಯಾಸ್ಪದ ಸುಳ್ಳು ಅನ್ನೋದನ್ನು ನಾನು ಅದರಲ್ಲಿ ಮುಂದಿನ ಲೇಖನದಲ್ಲಿ ಮುಂದಿನ ಕವಿಕಿರಣ ಸಂಚಿಕೆಯಲ್ಲಿ ಏಪ್ರಿಲ್ ತಿಂಗಳ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ವಿವರವಾಗಿ ಒಂದು ವಿಶದೀಕರಿಸಿ ನಿಜವಾದ ಸತ್ಯವನ್ನ ಜನಗಳಿಗೆ ಬೆಳಕಿಗೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ. ಇದನ್ನು ವಿಕಿಪೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಅದಕ್ಕೆ ಪೂರಕವಾಗಿ ನಿಮಗೆ ಪೂರ್ತಿ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸಿಗ್ತದೆ. ಆಸಕ್ತಿ ಇರೋರು ಸಂಚಿಕೆಗಳನ್ನು ತರಿಸ್ಕೊಳ್ಬಹುದು. ಧನ್ಯವಾದಗಳು ಸರ್. ಇನ್ಯಾರಾದರೂ ಮಾತನಾಡೋದಿದ್ಯಾ? ಏನು ಇಲ್ಲ ಅಂದರೆ ಧನ್ಯವಾದ ಸಮರ್ಪಣೆಗೆ ಹೋಗ್ಬೋದು ಅನಿಸುತ್ತೆ. ಬಹಳ ಸೊಗಸಾದಂತಹ ಒಂದು ಇತಿಹಾಸದ ಪುಟವನ್ನೇ ನಮಗೆ ತೆಗೆದುಕೊಟ್ಟಿದ್ದಾರೆ ನಾಗರಾಜರವರು. ಅದರೊಟ್ಟಿಗೆ ಬೇರೆ ಪುಸ್ತಕ ಪರಿಚಯದ ಸಂಗೀತ ಕಾರ್ಯಕ್ರಮವನ್ನು ಕೇಳಿದ್ದೀವಿ. ಎಲ್ಲ ಕ್ರೋಢೀಕರಿಸಿ ಒಂದು ಧನ್ಯವಾದ ಸಮರ್ಪಣೆಯನ್ನು ಶ್ರೀಯುತ ನವೀನ್ ಅವರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಹೇಗೆ ಧನ್ಯವಾದಗಳನ್ನ ಅರ್ಪಿಸ್ಬೇಕು ಅನ್ನೋದೇ ನನಗೆ ತಿಳಿಯದಾದಂತ ವಿಷಯ ಆಗಿದೆ. ಅತ್ಯಂತ ರೋಚಕವಾದ, ದುಃಖಕರವಾದಂತಹ ವಿಷಯ ಇವತ್ತಾಗಿತ್ತು. ಮತ್ತೆ ಇವತ್ತು ಹೆಮ್ಮೆ ಪಡುವಂತ ವಿಷಯಗಳು ಕೂಡ ಹೌದು. 1700ರಲ್ಲಿ 1800ರಲ್ಲಿ ದೋಂಡ್ಯ ಅವರು ನಮ್ಮನ್ ಬಿಟ್ಟಾಗಲ್ತಾರೆ ಅಂತ ಅಂದ್ರೆ 1857 ನಮಗೆ ಸ್ವಾತಂತ್ರ್ಯ ಸಂಗ್ರಾಮ, ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ, ನಮ್ಮ ಪಠ್ಯಗಳಲ್ಲಿ ನಮ್ಗೆ ಹೇಳಿದ್ದಾರೆ. ಹಾಗಾದ್ರೆ ಇದಕ್ಕಿಂತ ಮುಂಚೆ ಎಷ್ಟು ಮಹನೀಯರು ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ ತಮ್ಮ ಜೀವವನ್ನು ಬಲಿ ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಕನ್ನಡಿಗರೇ ಆದಂತ ದೊಂಡಿಯ ವಾಗ್ ಇದನ್ನ ಮಾಡಿದ್ದಾರೆ ಅನ್ನೋ ಸತ್ಯ ನಮಗೆ ಇವತ್ತು ಕಣ್ಣು ತೆರೆಸಿದ ನಂತರ ನಮಗೆ ನಾನಂತೂ ಕಣ್ಣಲ್ಲಿ ನೀರು ಹಾಕೊಂಡೆ. ಅಷ್ಟೇ ಅಲ್ಲದೆ ಹೈದರಾಲಿ ಮತ್ತೆ ಟಿಪ್ಪುವಿನ ಕುರಿತಾದಂತ ಸತ್ಯಾಸತ್ಯಗಳು ಕೂಡ ಇವತ್ತು ನಮಗೆ ತಿಳಿಸ್ಕೊಟ್ಟಂತಹ ಕವಿ ನಾಗರಾಜ್ ಅವರಿಗೆ ತಿಂಗಳ ಅಂಗಳದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ನಾವು ಸಲ್ಲಿಸ್ತಾ ಇದ್ದೀವಿ. ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ. ನಾವು ಇಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಸದಸ್ಯರೇ ಇವತ್ತು ಭಾಗಿಯಾಗಿಲ್ಲ. ಅದಕ್ಕೆ ನನಗೆ ವಿಷಾದವಾಗಿದೆ. ಯಾಕಂದ್ರೆ ಸಾಕಷ್ಟು ಸಮಾರಂಭಗಳು ಇವತ್ತು ಇದ್ದ ಕಾರಣ ನಮ್ಗೆ ಸಾಕಷ್ಟು ಸದಸ್ಯರು ಕ್ಷಮೆಯನ್ನ ಕೇಳಿದ್ದಾರೆ. ಆದ್ರೆ ಒಂದಂತೂ ನಿಜ, ಈ ಕಾರ್ಯಕ್ರಮ ರೆಕಾರ್ಡ್ ಆಗಿದೆ. ಇದನ್ನ ಯೂಟ್ಯೂಬ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ. ಸೊ ಹಾಗಾಗಿ ಅವರೆಲ್ಲರೂ ಅದನ್ನ ನೋಡಿ ಅವರ ಟಿಪ್ಪಣಿಗಳೇನಿದೆ ಅದನ್ನ ನಿಮ್ಗೆ ತಲುಪಿಸ್ತೀವಿ. ಏನಾದರೂ ಪ್ರಶ್ನೆಗಳಿದೆ ನಿಮ್ಮನ್ನ ಕೇಳ್ತೀವಿ ಸರ್. ಇದು ನಿಜವಾಗ್ಲೂ ತಿಂಗಳ ಅಂಗಳ ಇಷ್ಟು ಕಾರ್ಯಕ್ರಮಗಳ ಪಟ್ಟಿಗಳಲ್ಲಿ ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ. ನಮಗೆ ತುಂಬಾ ಸಂತೋಷವನ್ನ ಕೊಟ್ಟಿರುವಂತಹ ಕಾರ್ಯಕ್ರಮ. ತಾವು ಬಂದಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ. ತುಂಬಾ ಧನ್ಯವಾದಗಳು ಸರ್. ಹಾಗೆಯೇ ಇವತ್ತು ಸಂಗೀತದ ಬಗ್ಗೆ ರವಿವರ್ಮನ್ ಕುಂಚದ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಂತಹ ಭಾಗ್ಯ ಅವರಿಗೂ, ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಚಿರಂಜೀವಿ ಆದಿತ್ಯರಿಗೂ, ಮತ್ತೆ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರೂಪಿಸಿದಂತಹ ವಿಜಯ್ ಕುಮಾರ್ ಅವರಿಗೂ, ಅದನ್ನ ಆಯೋಜಿಸಿದಂತಹ ವಿಜಯ್ ಸರ್ ಅವರಿಗೂ, ಎಲ್ಲರಿಗೂ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಮ್ಮ ಎಲ್ಲ ತಿಂಗಳ ಅಂಗಳದ ಸದಸ್ಯರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಸಂಜೆಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.